ಕೆಲವು ತಂದೆ ತಾಯಿಗಳ ಮಕ್ಕಳನ್ನ ಮುದ್ದು ಬಾಮ್ಮ ಚಿನ್ನಿ. ಇಲ್ಲಿ ಕೆಲವರಿಗೆ ಸೆಲ್ಫ್ ಡಿಸಿಪ್ಲಿನ್ ಅಂತ ಇರುತ್ತೆ. ಆ ಸೆಲ್ಫ್ ಡಿಸಿಪ್ಲಿನ್ ಅವರಿಗೆ ಎಲ್ಲರ ಮುಂದೆ ಚಿನ್ನಿ ಮುದ್ದು ಬಂಗಾರಿ ಅಂದರೆ ಇಷ್ಟ ಆಗಲ್ಲ. ಆ ಥರ ಮಕ್ಳುಗಳು ಏನು ಮಾಡ್ತಾರೆ ಅಂದರೆ ಹೊರಗಡೆ ಪೇರೆಂಟ್ಸ್ ಜೊತೆ ಹೋಗಲ್ಲ. ಅಟ್ ದ ಅರ್ಲಿ 6 years ಯು ಕ್ಯಾನ್ ನಾಟ್ ಟೀಚ್ ದ ಸೆಲ್ಫ್ ಡಿಸಿಪ್ಲಿನ್ ಟು ದ ಚೈಲ್ಡ್. ಏನೇನೋ ಮಾಡ್ತಿರ್ತಾರೆ, ಆದರೆ ಈ ಥರ ಮಾಡೋ ಮಕ್ಕಳಿಗೆಲ್ಲ ಇವತ್ತು ಎಕ್ಸ್ಪರ್ಟ್ಸ್ಗಳು ADHD ಅಂತ ಹೆಸರು ಕೊಡ್ತಾರೆ. ಫಾರ್ ಎನಿ ಚೈಲ್ಡ್, ಎನಿ ಜೆಂಡರ್, ಎನಿ ಪ್ಲೇಸ್, ಎನಿ ಕಂಟ್ರಿ, ಡಿಸಿಪ್ಲಿನ್ ಕೆನಾಟ್ ಬಿ ಟೀಚ್ ಇನ್ 6 years. ಬರೀ ಪ್ರೀತಿ ಕೊಡಬೇಕು. ಆಮೇಲೆ 7th year ಇಂದ ಮಗನೇ ಇದು ಮಾಡ್ಬೇಕಪ್ಪ, ಇದು ಒಳ್ಳೇದಪ್ಪ, ಇದು ಒಳ್ಳೇದಲ್ಲ ಅಂದ್ರೆ ಫಸ್ಟ್ ಟೈಮಿಗೆ ಅವ್ರು ತಗೊಂಡ್ಬಿಡ್ತಾರೆ. ಮಕ್ಕಳಿಗೆ ಫ್ರೀಡಮ್ ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರ್ದು. ಡಾಮಿನೆಂಟ್ ಪರ್ಸನಾಲಿಟಿ ಅಂತ ಒಂದಿರುತ್ತೆ, ಇವರಿಗೆ ನಾವು ಕಂಪಲ್ಸರಿ ಫ್ರೀಡಮ್ ಕೊಡಬೇಕು. ಆ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡಂಗೆ IQ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಬ್ಯಾಲೆನ್ಸ್ ಪರ್ಸನಾಲಿಟಿ ಮತ್ತೆ ಅಡಾಪ್ಟಿವ್ ಪರ್ಸನಾಲಿಟಿ ಅವ್ರಿಗೆ ಫ್ರೀಡಮ್ ಕೊಟ್ರೆ ಅವ್ರಿಗೆ ಯೂಸ್ ಮಾಡ್ಕೊಳಕ್ಕೆ ಬರಲ್ಲ. ಯಾಕಂದ್ರೆ ಬ್ರೈನ್ ಅಲ್ಲಿ ಆ ಥರ ಮೆಕ್ಯಾನಿಸಮ್ ಅಥವಾ ಪ್ಯಾಟರ್ನ್ಸ್ ಇರಲ್ಲ ಅಂತ. ಬೇಸಿಕಲಿ ಕಾನ್ಸಂಟ್ರೇಷನ್ ಇಲ್ಲದೆ ಇರೋ ಅಂತ ಮಕ್ಕಳು ಜಗತ್ತಲ್ಲಿ ಹುಟ್ಟಿರಕ್ಕೆ ಸಾಧ್ಯನೇ ಇಲ್ಲ. ಹಾರ್ಟ್ ಇದೆಯಲ್ಲ ಸರ್, ಬ್ರೈನ್ ಇದೆಯಲ್ಲ ಸರ್, ಕಾನ್ಸಂಟ್ರೇಷನ್ ಅದೇ ತರ ಅಲ್ಲ. ಮತ್ತೆ ಹಂಗಿದ್ರೆ ಯಾಕೆ ತುಂಬಾ ಜನ ನಂಗೇನೋ ಬುಕ್ ಹಿಡ್ಕೊಂಡು ನಿದ್ದೆ ಬರುತ್ತೆ? ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್. ಒಂದು ಮಲ್ಟಿ ಟಾಸ್ಕಿಂಗ್ ಅಂತ, ಇನ್ನೊಂದು ಮೋನೋ ಪರ್ಫಾರ್ಮರ್ ಅಂತ. ಮೋನೋ ಪರ್ಫಾರ್ಮರ್ ಅನ್ನೋ ಬ್ರೈನ್ ಇರೋ ಅಂತ ವ್ಯಕ್ತಿ ಏನ್ ಮಾಡ್ತಾರೆ, ಒಂದೇ ಜಾಗದಲ್ಲಿ 1 hour ಕೂರಕ್ಕೂ ಆಗುತ್ತೆ, 2 hour ಕೂರಕ್ಕೂ ಆಗುತ್ತೆ. ಆದ್ರೆ ಮಲ್ಟಿ ಟಾಸ್ಕರ್ಸ್ಗೆ 15 to 20 ನಿಮಿಷದ ಮೇಲೆ ಒಂದ್ ಜಾಗದಲ್ಲಿ ಕೂರಕ್ ಆಗಲ್ಲ. 20 ನಿಮಿಷದ ಮೇಲೆ ಏನ್ ಮಾಡಿದ್ರು ಅವ್ರಿಗೆ ನಿದ್ದೆ ಬರ್ತಾ ಇರುತ್ತೆ. ಅವ್ರಿಗೆ ಒಂದು ಬ್ರೇಕ್ ತಗೊಂಡ್ಬಿಟ್ರೆ 20 ನಿಮಿಷಕ್ಕೆ ಒಂದ್ಸತಿ ಅವ್ರ ಇಂಟೆಲಿಜೆನ್ಸ್ಗಳು, ಸ್ಕಿಲ್ಸ್ಗಳು ನ್ಯಾಚುರಲ್ ಆಗಿನೇ ವರ್ಕ್ ಆಗುತ್ತೆ, ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗತ್ತೆ. ಸೊ ನಾವೇನ್ ಮಾಡ್ತೀವಿ, ಫಿಂಗರ್ ಪ್ರಿಂಟ್ಸ್ ಮಾಡಿ ಕಸ್ಟಮೈಸ್ ಇನ್ಪುಟ್ಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನ ಪಪ್ಪ ಮಮ್ಮ ಅಪ್ಲೈ ಮಾಡ್ಕೊಳಕ್ ಅಲೋ ಮಾಡಿದ್ರೆ ಆಯ್ತಷ್ಟೇ. ವೆರಿ ಸಿಂಪಲ್. ಮೆಮೊರಿ ಪ್ರಾಬ್ಲಮ್ ತುಂಬಾ ದೊಡ್ಡ ಇಶ್ಯೂ. ಎಷ್ಟು ಹ್ಯಾಪಿ ಆಗಿದ್ದಾರೆ, ಅವ್ರಿಗೆ ಎಷ್ಟು ಪ್ರೀತಿ ಸಿಗ್ತಾ ಇದೆ, ಎಷ್ಟು ಸೈಕಾಲಜಿಕಲ್ ನೀಡ್ ಸಿಗ್ತಾ ಇದೆ ಅಂತ, ಆ ಮಗುಗೆ ಎಷ್ಟು % ಅಪ್ರಿಸಿಯೇಷನ್ ಬೇಕಾಗಿದೆ, ಎಷ್ಟು % ಸೆಲ್ಫ್ ಮೋಟಿವೇಶನ್ ಆಲ್ರೆಡಿ ಮಗುವಲ್ಲಿದೆ. ಆ ಮಕ್ಳುಗಳಿಗೆ ಪೇರೆಂಟ್ಸ್ ಅಪ್ರಿಷಿಯೇಟ್ ಮಾಡಿ ಅಂದ್ರೆ ಓದಿದೆಲ್ಲ ಒಳ್ಳೆಯಲ್ಲ. ಆ ಥರ ಮಕ್ಳುಗಳನ್ನ ಏನ್ ಮಾಡ್ತಾರೆ, ಸುಮ್ಮನೆ ಟ್ಯೂಷನ್ ಕಳಿಸ್ತಾರೆ. ನಾನು ವಿಜುವಲ್ ಲರ್ನರು, ಟೀಚರ್ ಯಾವ ಕ್ಲಾಸಲ್ಲಿ ಪಾಠ ಮಾಡ್ತಿರ್ತಾರೆ ಅವ್ರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ಮಾತ್ರ ನನಗೆ ಸಬ್ಜೆಕ್ಟ್ ಅರ್ಥ ಆಗಿರುತ್ತೆ. ಅದೇ ತರ ಆಡಿಟರಿ ಲರ್ನರ್ಸ್ ಅಂತ ಇರ್ತಾರಲ್ಲ ಸರ್, ಇವ್ರು ಪಾಠ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆ ನೋಡ್ತಿರ್ತಾರೆ, ಬರೀ ಕಿವಿ ಕೇಳಿಸ್ಕೊಂಡಿದ್ರೇನೋ ಅರ್ಥ ಆಗೋಗ್ಬಿಟ್ಟಿರುತ್ತೆ. ಅಂದ್ರೆ ಈ ಡಿಪ್ರೆಷನ್, ಆಂಗ್ಸೈಟಿಗೂ ಕೂಡ ಸೊಲ್ಯೂಷನ್ಸ್ ಇದೆ. 100% ಇದೆ ಸರ್. ಡಿಪ್ರೆಷನ್ ಅಂದ್ರೆ ಫಸ್ಟ್ ಹೇಳ್ತೀನಿ ಸರ್, ಪವರ್ಲೆಸ್ನೆಸ್ ಸ್ಟೇಟ್ ಆಫ್ ಮೈಂಡ್. ಸೊ ನೀವು ಲೈಫಲ್ಲಿ ಏನೋ ದೊಡ್ಡದಾಗಿ ಸಾಧನೆ ಮಾಡ್ಬೇಕಂತ ಯಾರಾದ್ರೂ ಹೇಳಕ್ ಹೋದ್ರೆ ಇರೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರಪ್ಪ ಸ್ಮೂತ್ ಆಗಿ ಅಂದ್ರೆ ನೀವು ಅದಕ್ಕೆ ಆಂಕ್ಷಿಯಸ್ ಫೀಲ್ ಆಗ್ಬಿಡ್ತೀವಿ. ಚಿಕ್ಕ ವಯಸ್ಸಿಂದ ಎಲ್ಲ ಬರುತ್ತೆ ಅಂತ ಹೇಳ್ಕೊಂಡ್ಬಿಡೋದು, ಪೊಸಿಷನ್ ಬಂದಾಗ, ರೆಸ್ಪಾನ್ಸಿಬಿಲಿಟಿ ಬಂದಾಗ ಏನು ಮಾಡದಿರೋದು. ಜನ ಇವರು ನಂಬಿನೇ ಕೊಟ್ಟಿದ್ದು ರೆಸ್ಪಾನ್ಸಿಬಿಲಿಟಿನ, ಇವರು ಮಾಡಕ್ ಆಗ್ತಾ ಇಲ್ಲ, ದೆನ್ ದೇ ಫೀಲ್ ಆಂಕ್ಷಿಯಸ್. ಈಗ ಕೆಲವೊಂದು ಸಂದರ್ಭದಲ್ಲಿ ಈ ಆಟಿಸಮ್ ಅಥವಾ ADHD ಅಂತ ಏನ್ ಕರಿತೀವಲ್ಲ, ಅಂದ್ರೆ ಕೆಲವು ಮಕ್ಕಳು ಮಾತೇ ಕೇಳಲ್ಲ. ಮಗು ಬ್ರೈನ್ ಇದನ್ನ ಮಾತ್ರ ಅರ್ಥ ಮಾಡ್ಕೊಳುತ್ತೆ ಅಂತ ಒಂದು ಸೈನ್ಸ್ ನ ರಿವೀಲ್ ಮಾಡಿದೀವಿ ನಾವು. ರಾಜೇಶ್ ವಿಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ಯುನೀಕ್ ವಿಚಾರ. ಇದು ಹೇಗೆ ಬರೀ ಒಂದು ಫಿಂಗರ್ ಪ್ರಿಂಟ್ ಇಂದ ಕಂಪ್ಲೀಟ್ ನಿಮ್ಮ ಬಂಡವಾಳನ ಹೇಳ್ಬೋದು. ಇದ್ರ ಹಿಂದೆ ಸೈನ್ಸ್ ಅಂತಿರೋ, ಸ್ಪಿರಿಚುವಲ್ ಅಂತಿರೋ, ಬನ್ನಿ ಸಾಕಷ್ಟು ಎಕ್ಸ್ಪ್ಲೋರ್ ಮಾಡೋಣ ಇವತ್ತಿನ ಪಾಡ್ಕಾಸ್ಟ್ ಅಲ್ಲಿ. ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥ ಇವತ್ತಿನ ಅತಿಥಿ ಕೂಡ ಅಷ್ಟೇ ಅದ್ಭುತ. ಬಿಕಾಸ್ ಇವರು ನಮ್ಮ ಭಾರತ ದೇಶದ ಇಂಡಿಯಾಸ್ ಬೆಸ್ಟ್ ಫಿಂಗರ್ ಪ್ರಿಂಟ್ ಅನಲಿಸ್ಟ್ ಅಂತ, ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಮುಡಿಗೇರಿಸ್ಕೊಂಡಿದ್ದಾರೆ. ಮುಡಿಗೆರೆ ಅಲ್ಲ, ಚಿಕ್ಕಮಂಗ್ಳೂರಿನ ಹುಡುಗ ಇವರು. ಸೊ ಇವರೇ ನಮ್ಮ ಡಾಕ್ಟರ್ ಮುರಳಿ ಬಿ ಲತಾ ಶಶಿಧರ್ ಅವರು. ನಮಸ್ತೆ ಸರ್. ನಿಮ್ಮ ಹೆಸರು ನಿಜವಾಗ್ಲೂ ಚೆನ್ನಾಗಿ ಅನ್ನಿಸ್ತು. ಯಾಕಂದ್ರೆ ಜನರಾಗಿ ಎಲ್ಲರೂ ತಂದೆ ಹೆಸರನ್ನ ಇಟ್ಕೋತಾರೆ ಅವ್ರ ಹೆಸರ ನಂತರ. ಆದ್ರೆ ನೀವು ಮುರಳಿಯವರ ಪಕ್ಕ ಲತಾ ನಿಮ್ಮ ತಾಯಿಯವರು, ಶಶಿಧರ್ ನಿಮ್ಮ ತಂದೆಯವರು. ಅಮ್ಮನ ಹೆಸರು ಸೇರಿಸ್ಕೊಂಡ್ರು ಹಿಂದೆ ಇರೋ ಸೀಕ್ರೆಟ್ ಹೇಳಿ. ಮೊದಲನೇದಾಗಿ ಸರ್, ನಾನು ಈ ಒಂದು ಸೈನ್ಸ್ನ ಅರ್ಥ ಮಾಡ್ಕೊತ, ಮನಸ್ಸಿನ ಬಗ್ಗೆ, ಭಾವನೆಗಳ ಬಗ್ಗೆ ಅರ್ಥ ಮಾಡ್ಕೊತ ಹೋದಾಗ ನನಗೆ ಗೊತ್ತಾಗಿದ್ದೇನು ಅಂದರೆ, ನಾನು ನಮ್ಮ ಅಮ್ಮನ ಹೊಟ್ಟೆ ಒಳಗಿದ್ದಾಗ ನಮ್ಮಮ್ಮನ ಆಸೆ, ಕನಸು, ಆಕಾಂಕ್ಷೆಗಳೆಲ್ಲ ಏನೇನಿದ್ವು ಅಂತ. ಸೊ ನಾನು ಇತ್ತೀಚಿನ ದಿನಗಳಲ್ಲಿ ಕೋಟ್ಸ್ ಎಲ್ಲ ಬರೆಯುವಾಗ ನಾನು ಮುರಳಿ ಬಿ ಶಶಿಧರ ಅಂತ ಕೆಳಗಡೆ ಬರೀತಾ ಇದ್ದೆ. ಆದರೆ ನನ್ನ ಈ ಎಲ್ಲ ಸ್ಫೂರ್ತಿ ಆಗಿರ್ಬೋದು, ನಾನು ಇವತ್ತು ಏನೇ ಆಗಿದ್ದೀನಿ ಇರ್ಬೋದು, ಅದೆಲ್ಲ ನಮ್ಮ ಅಮ್ಮನ ಒಂದು ಆಸೆ ಆಗಿತ್ತು. ನನ್ನ ಮಗ ಜಗತ್ತಿಗೇನೋ ವ್ಯಾಲ್ಯೂ ಅಡಿಷನ್ ಮಾಡಬೇಕು, ಚೆನ್ನಾಗಿ ಬೆಳಿಬೇಕು, ಇದೆಲ್ಲ ನಮ್ಮ ಅಮ್ಮನ ಕನಸಾಗಿತ್ತು. ಬಟ್ ಎಲ್ಲ ಕೋಟ್ಸ್ ಕೆಳಗಡೆ ನಾನು ಮತ್ತು ನಮ್ಮ ಊರ ಹೆಸರು ಮತ್ತು ನಮ್ಮ ಪಪ್ಪನ ಹೆಸರಿದ್ರೆ ಅದು ಸಮಂಜಸ ಅಲ್ಲ ಅಂತ ಅಂದ್ಕೊಂಡು
ಆ ಕರ್ತೃ ನಮ್ಮ ತಾಯಿ ಅಂತ ಅಂದ್ಕೊಂಡು ನಾನಿವಾಗ ಮುರಳಿ ಬಿ ಲತಾ ಶಶಿಧರ ಅಂತ ಯೂಸ್ ಮಾಡಿದ್ದಾರೆ ಸರ್. ಸೊ ಈಗ ನಿಮ್ಮ ಹೆಸರು ಜೊತೆಗೆ ನಾನು ಹೇಳ್ದಂಗೆ ನೀವು ಭಾರತ ದೇಶದ ಇಂಡಿಯಾದ ಬೆಸ್ಟ್ ಫಿಂಗರ್ ಪ್ರಿಂಟ್ ಅನಲಿಸ್ಟ್. ಅಂದರೆ ಯಾರಾದರೂ ನಿಮ್ಮ ಹತ್ರ ಬಂದು ನಮ್ಮ ಹೆಬ್ಬೆಟ್ಟು ಏನಿರುತ್ತಲ್ಲ ಫಿಂಗರ್ ಪ್ರಿಂಟ್ಸ್ ಕೊಟ್ಟಾಗ ಬರೀ 2 ಅಂತಲ್ಲ ಆಲ್ಮೋಸ್ಟ್ 10 ಫಿಂಗರ್ ಪ್ರಿಂಟ್ಸು ಕೂಡ ನಿಮಗೆ ಕೊಟ್ಟಾಗ ನೀವು ಆ ಫಿಂಗರ್ ಪ್ರಿಂಟ್ಸ್ನ ನೋಡಿ ಎಷ್ಟೋ ಕಾಯಿಲೆಗಳು ಕೂಡ ವಾಸಿ ಮಾಡಿದಿರ. ಹೌದು ಅದು ಚಾಲೆಂಜಿಂಗ್ ಕೇಸಸ್ನ ಹ್ಯಾಂಡಲ್ ಮಾಡಿದಿರ. ಹೌದು ಓಕೆ, ಈಗ ಮೊದಲನೇದಾಗಿ ಯಾರಾದರೂ ನಿಮ್ಮ ಹತ್ರ ಬಂತು, ಒಂದು ಕ್ಲೈಂಟ್ ನಿಮ್ಮ ಹತ್ರ ಬಂತು, ಫಿಂಗರ್ ಪ್ರಿಂಟ್ಸ್ ಕೊಟ್ಟು ಹಿಂಗೆ 10 ಫಿಂಗರ್ಸ್ ಕೊಟ್ಟ ತಕ್ಷಣ ನಂತರ ಏನ್ ನಡೆಯುತ್ತೆ, ಅವರಲ್ಲಿರ್ತಕ್ಕಂಥ ಸಮಸ್ಯೆನ ನೀವು ಹೇಗೆ ಅಂದ್ರೆ ಹೇಗೆ ಪತ್ತೆ ಹಚ್ತೀರಾ? ಬೇಸಿಕಲಿ ಸರ್ ಒಂದು ಫಿಂಗರ್ ಪ್ರಿಂಟ್ಸ್ ಅನ್ನೋದು ಫಾರ್ಮೇಷನ್ ಆಗೋದಿದೆಯಲ್ಲ, ನನ್ನ ಅಮ್ಮನ ಹೊಟ್ಟೆ ಒಳಗೆ ಇರುವಾಗನೇ ಅಂದರೆ ಊಂಬಲ್ಲಿ ಇರಬೇಕಾದ್ರೆ ಫಿಂಗರ್ ಪ್ರಿಂಟ್ಸ್ ಫಾರ್ಮೇಷನ್ ಆಗಿಬಿಟ್ಟಿರುತ್ತೆ. ಯಾವಾಗ ತಾಯಿ 3 ಮಂತ್ ಪ್ರೆಗ್ನೆನ್ಸಿಲಿ ಇರ್ತಾರೆ, 3rd ಮಂತ್ ಪ್ರೆಗ್ನೆನ್ಸಿ, ಅಲ್ಲಿಂದ 4.5 ಮಂತ್ಸ್ ಮದರ್ಸ್ ಲೈಫ್ ಸ್ಟೈಲ್, ಥಾಟ್ ಪ್ರೊಸೆಸ್, ಫೀಲಿಂಗ್ಸ್ ಎಲ್ಲದರ ಪರ್ಮುಟೇಷನ್ ಕಾಂಬಿನೇಷನ್ ಮೇಲೆ ಫಿಂಗರ್ ಪ್ರಿಂಟ್ಸ್ ಬೇಸಿಕ್ ಪ್ಯಾಟ್ರನ್ಸ್ಗಳು ಸೆಟ್ ಆಗಿಬಿಡುತ್ತೆ. ಸೊ ಹಾಗಿರ್ಬೇಕಾದ್ರೆ ನಾವು 10 ಫಿಂಗರ್ ಪ್ರಿಂಟ್ಸ್ಗಳನ್ನು ಸ್ಟಡಿ ಮಾಡಿದಾಗ ಮದರ್ನ ಪ್ರೆಗ್ನೆನ್ಸಿ ಮೋಡ್ ಯಾವ ಥರ ಇತ್ತು ಅಂತ ಹೇಳೋಕ್ಕಾಗುತ್ತೆ. ಅಂದರೆ ಅವ್ರು ತುಂಬ ಕಾನ್ಫಿಡೆಂಟ್ ಆಗಿದ್ರಾ, ಸ್ವಲ್ಪ ವೀಕ್ ಆಗಿದ್ರಾ, ಇಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ರಾ, ಅವ್ರಿಗೆ ನಿದ್ದೆ ಚೆನ್ನಾಗಿ ಬರ್ತಿತ್ತಾ, ಊಟ ಸೇರ್ತಾ ಊಟ ಸೇರಲಿಲ್ವಾ, ಎಲ್ಲದನ್ನು ನಾವು ಒಂದು ಮಗು ಅಥವಾ ಒಂದು ವ್ಯಕ್ತಿಯ ಫಿಂಗರ್ ಪ್ರಿಂಟ್ಸ್ ನೋಡಿ ಹೇಳೋಕ್ಕಾಗುತ್ತೆ. ಸೊ ನಾವೇನು ಮಾಡ್ತೀವಿ, 10 ಫಿಂಗರ್ ಪ್ರಿಂಟ್ಸ್ನ ಸೆನ್ಸ್ ಮಾಡಿ ಅನಲೈಸ್ ಮಾಡಿ ಅವರ ಎಲ್ಲ ಟ್ರೇಟ್ಸ್ಗಳನ್ನು ಹೇಳೋಕ್ಕಾಗುತ್ತೆ. ಇವತ್ತಿನ ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು, ಫ್ಯಾಮಿಲಿ ಲೈಫಲ್ಲಿ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಅಥವಾ ಸೋಷಿಯಲ್ ಲೈಫಲ್ಲಿ ಇವರ ಗುಣ ಸ್ವಭಾವಗಳನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ, ಇವುಗಳನ್ನು 17 ಕಾನ್ಸೆಪ್ಟ್ಸ್ಗಳಾಗಿ ಡಿರೈವ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಪರ್ಸ್ನಾಲಿಟಿ ಇರ್ಬೋದು, ಸ್ಕಿಲ್ಸ್ ಇರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, ಕೋರ್ ಕ್ವಾಲಿಟೀಸು, ಲವ್ ಲ್ಯಾಂಗ್ವೇಜಸ್ಸು, ನಾವು ನಿಮ್ಮ ಬ್ರೈನ್ಗೆ ಯಾವ ಥರ ಕಮ್ಯುನಿಕೇಟ್ ಮಾಡಿದ್ರೆ ಮಾತ್ರ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳುತ್ತೆ, ಯಾವ್ಯಾವ ಥರ ಥಿಂಕಿಂಗ್ ಆ್ಯಂಡ್ ಪರ್ಸೆಪ್ಷನ್ ಒಬ್ಬ ವ್ಯಕ್ತಿಯಲ್ಲಿರುತ್ತೆ, ಎಷ್ಟು ಫಾಸ್ಟಾಗಿ ಅವ್ರಿಗೆ ನಾವು ಹೇಳಬೇಕು, ಅವ್ರದ್ದು ಲರ್ನಿಂಗ್ ಮೆಥಡ್ ಏನು, ಅವ್ರದ್ದು ಕಾನ್ಸಂಟ್ರೇಷನ್ ಕ್ಯಾಟಗರಿ ಏನು, ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ಲು, ವಿಲ್ ಪವರು, ಈ ಥರ 17 ಕಾನ್ಸೆಪ್ಟ್ಸ್ಗಳನ್ನು ನಾವು ರಿವೀಲ್ ಮಾಡ್ತಾ ಹೋಗ್ತೀವಿ. ಓಕೆ, ಈಗ ಫಿಂಗರ್ ಪ್ರಿಂಟ್ಸ್ ಮುಖಾಂತರ ನೀವು ಹೇಳ್ದಂಗೆ ಎಷ್ಟೋ ನೀವು ಇನ್ಫ್ಯಾಕ್ಟ್ ತುಂಬ ಹೆಲ್ತ್ ಸಮಸ್ಯೆಗಳನ್ನ ಕೂಡ ನೀವು ತುಂಬ ಬಗೆಹರಿಸಿದ್ರೆ. ಈಗ ಕೆಲವೊಂದು ಸಮಸ್ಯೆಗಳನ್ನ ನಾನು ಒಂದೊಂದೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಇದಕ್ಕೆ ಕಾರಣ ಏನಿರ್ಬೋದು ಅಥವಾ ನಿಮ್ಮ ಹತ್ರ ಬಂದಾಗ ಏನು ಸೊಲ್ಯೂಷನ್ ಸಿಗ್ಬೋದು ಅಂತ, ಆಯ್ತಾ? ಸೊ ಈಗ ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಒಂದು 2 ಡೆಕೆಡ್ಗಳಿಂದ ಈ ವೇಟ್ ಗೇನ್ ವೇಟ್ ಲಾಸ್ ದೊಡ್ಡ ಸಮಸ್ಯೆ ಆಗೋಗಿದೆ. ಸಾಧಾರಣ ಹೆಣ್ಮಕ್ಳಲ್ಲಿ ಮಕ್ಕಳಾದ ತಕ್ಷಣ ಡೆಲಿವರಿ ಆದ್ಮೇಲೆ ಹೆಣ್ಮಕ್ಳು ದಪ್ಪ ಆಗ್ತಿದ್ರು ಅಂತ. ಈಗ ಹಾಗಲ್ಲ. ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕ ಎಲ್ಲರಲ್ಲೂ, ಎಸ್ಪೆಷಲಿ ಮೆಟ್ರೋ ಸಿಟಿಗಳಲ್ಲಿರೋರ್ಗಂತೂ ವಿಪರೀತವಾದಂಥ ತೂಕ, ದಪ್ಪ ಆಗೋದು, ಸಣ್ಣ ಆಗೋದು ಕಮ್ಮಿ, ತುಂಬಾ ದಪ್ಪ ಆಗ್ಬಿಡ್ತಾರೆ. ಕೆಲವರು ಅನ್ನ ಅಂತಂದ್ರೆ ದಪ್ಪ ಆಗ್ಬಿಡ್ತಾರೆ. ಅಂದ್ರೆ ಹೆಂಗಾಗೋಗಿದೆ ಅಂದ್ರೆ, ಈಗ ಅದಕ್ಕೆ ನೋಡಿರ್ಬೋದು ನೀವು, ಆ ಪೌಡ್ರ್ ತಗೊಳ್ಳಿ, ಈ ಪೌಡ್ರ್ ಕುಡೀರಿ, ಬೆಳಗ್ಗೆ ಎದ್ರಿ 10 ಕಿಲೋಮೀಟರ್ ಓಡಿ, ಏನೇನೋ ಆ ಫಾಸ್ಟಿಂಗ್ ಅಂತೆ ಈ ಫಾಸ್ಟಿಂಗ್ ಅಂತೆ, ಅದು ಇದ್ದು ಸಾಕಷ್ಟು ಜನ ಸಣ್ಣ ಆಗ್ಬೇಕು ಅಂತ ಮೊರೆ ಹೋಗದೆ ಇರೋ ದಾರಿನೇ ಇಲ್ಲ. ಈಗ ನಿಮ್ಮ ಹತ್ರ ಬಂದಾಗ ಫಿಂಗರ್ ಪ್ರಿಂಟ್ಸ್ ಟೆಸ್ಟ್ ಮಾಡಿದಾಗ ಜನರಲ್ ಆಗಿ ಈ ವೇಟ್ ಗೇನ್ ಯಾಕೆ ದಪ್ಪ ಆಗ್ತಾರೆ? ಇನ್ ಜನರಲ್ ಸೈನ್ಸ್ ಪ್ರಕಾರ, ನೀವು ಸೈಕಾಲಜಿ ಪ್ರಕಾರ ನೋಡ್ತಾ ಹೋದ್ರೆ ಸರ್, ಯಾರೇ ದಪ್ಪ ಆಗ್ತಿರ್ತಾರೆ ಅವರಲ್ಲಿ ಫಿಯರ್ಸ್ ಅಥವಾ ಆಂಗ್ಸೈಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಈ ಫಿಯರ್ಸ್ ಅನ್ನೋದು, ಆಂಗ್ಸೈಟಿ ಅನ್ನೋದು ಕೈಂಡ್ ಆಫ್ ಹ್ಯಾಪಿ ಫೀಲಿಂಗ್ ಥರ. ನೀವು ಹ್ಯಾಪಿಯಾಗಿದ್ದಾಗ ಹೆಂಗೆ ಫೀಲ್ ಮಾಡ್ತೀರಲ್ಲ, ಅದೇ ಥರ ಫಿಯರ್ ಮತ್ತು ಆಂಗ್ಷಿಯಸ್ ಫೀಲಿಂಗ್ಸ್ ನೀವು ಒಳಗಡೆ ಫೀಲ್ ಮಾಡ್ತೀರಾ, ಹೊರಗಡೆ ಅದು ಕಾಣಿಸಲ್ಲ. ಆದರೆ ನಾವು ಯೂನಿಕ್ ಟ್ರೂತಲ್ಲಿ ಏನು ಹೇಳ್ತೀವಂದರೆ, ಆ ಫಿಯರ್ಸ್ ಅಥವಾ ಆಂಗ್ಷಿಯಸ್ ಫೀಲಿಂಗ್ಸ್ ಯಾಕೆ ಬಂತು ಅಂತ ಮೂಲ ಕಾರಣಗಳನ್ನ ಹುಡುಕ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಯಾವುದೇ ವ್ಯಕ್ತಿ ನಮ್ಮ ಹತ್ರ ಬಂದಿದ್ರೆ ಸರ್, ಅವ್ರು ಏನು ಹೆಲ್ತ್ ಇಶ್ಯೂಸಲ್ಲಿದ್ದಾರೆ, ಅವ್ರದ್ದು ಪರ್ಸ್ನಲ್ ಪ್ರಾಬ್ಲಮ್ ಇದೆಯಾ ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ ಇದೆಯಾ ಅಂತ ಅವ್ರು ಏನು ಹೇಳಬೇಕಾಗಿಲ್ಲ ನಮ್ಮ ಹತ್ರ. ಅಂದರೆ ಒಂದೊಂದು ಫಿಂಗರ್ ಪ್ರಿಂಟ್ಸ್ ಪ್ಯಾಟ್ರನಿಗೂ ಚಿಕ್ಕ ವಯಸ್ಸಿಂದ ಇದೇ ಥರ ವಾತಾವರಣ ಬೇಕಿತ್ತು ಅಂತ ಒಂದು ಅಪೇಕ್ಷೆ ಇರುತ್ತೆ. ಈ ವರ್ಲ್ಡಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು ಅಂತ ಹೇಳ್ತಾರೆ. ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದರೆ ಲೈಫ್ ಈಸ್ ಸಮಥಿಂಗ್ ಝೀರೋ. ಆ ಎಕ್ಸ್ಪೆಕ್ಟೇಷನ್ ಅನ್ನೋದು ನಾನು ಇವಾಗ ಪ್ರಜ್ಞೆ ಬಂದಿದೆ, ಏನೋ ಕಲ್ತಿದ್ದೀನಿ, ಇವಾಗ ಇಟ್ಕೊಂಡಿದ್ದೀನಿ ಅಂತ ಅಲ್ಲ. ಅದು ನನ್ನ ಇನ್ಬೈಬಲ್ಲೇ ಬಂದ್ಬಿಟ್ಟಿದೆ, ನನ್ನ ಹುಟ್ಟು ಗುಣಗಳಾಗಿಯೇ ಬಂದಿದೆ, ನನಗೆ ಇದು ಬೇಕು ಅಂತ. ದ್ಯಾಟ್ ಈಸ್ ಕಾಲ್ಡ್ ಆಸ್ ಬೇಸಿಕ್ ನೀಡ್. ವಿ ಕೆನಾಟ್ ಕಾಲ್ ಇಟ್ ಆಸ್ ಎಕ್ಸ್ಪೆಕ್ಟೇಷನ್ಸ್. ಆ ಬೇಸಿಕ್ ನೀಡ್ ನನಗೇನೋ ಬೇಕು ಅಂತ ನಾನು ಅಪೇಕ್ಷಿಸುವಾಗ ಫಾರಿನ್ ಪೀಪಲ್ಗಳು ಅಥವಾ ಎಕ್ಸ್ಪರ್ಟ್ಸ್ಗಳು
ಇದನ್ನ ಏನಂತ ಕರೆದ್ರು ಅಂದ್ರೆ ಅಟೆನ್ಷನ್ ಸೀಕಿಂಗ್ ಅಂತ ಕರೆದ್ಬಿಟ್ರು ಸೈಕಾಲಜಿಯಲ್ಲಿ. ಹ್ಮ್. ಇವಾಗ ನನಗೆ ನೀರು ದಾಹ ಆಗಿದೆ, ನೀವು ನೀರು ಕೊಟ್ಟಿಲ್ಲ, ನನ್ಗೆ ಹೊಟ್ಟೆ ಹಸ್ದಾಗ ನೀವು ಹೊಟ್ಟೆಗೆ ಊಟ ಕೊಟ್ಟಿಲ್ಲ ಅಂದ್ರೆ ನಾನು ಹೆಂಗೆ ಬೇಕಾದರೂ ಆಗ್ಬೋದಲ್ವಾ. ಸೊ ಲೈಕ್ ದಟ್ ನನ್ನ ಮನಸ್ಸಿಗೆ ಬೇಕಾಗಿರೋದು, ನನ್ನ ಹೃದಯಕ್ಕೆ ಬೇಕಾಗಿರೋದು ಮೊದಲನೇದಾಗಿ ಪ್ರೀತಿ. ಆ ಪ್ರೀತಿ ನನಗೆ ಚಿಕ್ಕ ವಯಸ್ಸಿಂದ ನಾನು ಯಾವ್ದ್ಯಾವ್ದೋ ರೀತಿಯೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಆದರೆ ಅದು ನನಗೆ ಗೊತ್ತಿಲ್ಲ ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಬಿಕಾಸ್ ಇಟ್ ಈಸ್ ಆಲ್ ಆಪರೇಟಿಂಗ್ ಫ್ರಮ್ ದ ಅನ್ಕಾನ್ಷಿಯಸ್ ಲೆವೆಲ್. ಜಗತ್ತಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಸಬ್ ಕಾನ್ಷಿಯಸ್ ಲೆವೆಲ್ ಮತ್ತು ಕಾನ್ಷಿಯಸ್ ಲೆವೆಲ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಬಿಕಾಸ್ ಬುಕ್ಸ್ಗಳೆಲ್ಲ ಅದ್ರ ಮೇಲಿದೆ, ಓದ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಆದರೆ ಅನ್ಕಾನ್ಷಿಯಸ್ ಲೆವೆಲ್ ಅಂತ ಏನೋ ಇದೆಯಲ್ವಾ, ಅದು ನಿಮ್ಮ ಹತ್ರ ಇರುವಂಥ ಡೇಟಾ, ಏನೋ ಎಕ್ಸ್ಪೆಕ್ಟೇಷನ್ ಇದೆ, ಆದರೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತ ನೀವು ಫೀಲ್ ಮಾಡೋಕ್ಕೂ ಆಗಲ್ಲ, ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಆಗಲ್ಲ. ಕರೆಕ್ಟ್. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಹಾರ್ಟ್, ಕಿಡ್ನಿ, ಲಿವರ್, ಬ್ಲಡ್, ನರ್ವ್ಸ್ ಎಲ್ಲ ಇದೆ. ನೀವು ಅದನ್ನು ಫೀಲ್ ಮಾಡೋಕ್ಕಾಗಲ್ಲ, ಟಚ್ ಮಾಡೋಕ್ಕೂ ಆಗಲ್ಲ. ಇಟ್ ಈಸ್ ಆಪರೇಟಿಂಗ್ ಫ್ರಮ್ ಅನ್ಕಾನ್ಷಿಯಸ್ ಮೈಂಡ್. ಅದೇ ಥರ ನಿಮಗೆ ಬೇಕಾಗಿರೋ ಎನರ್ಜಿ ಏನಿದೆ, ಒಂದು ಪಾಸಿಟಿವಿಟಿ ಏನಿದೆ ಅಥವಾ ನೀಡ್ ಏನಿದೆ, ಅದೆಲ್ಲ ಪ್ರೀತಿಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿದೆ. ನಾವೇನು ಮಾಡ್ತೀವಿ, ಒಬ್ಬ ವ್ಯಕ್ತಿಯಲ್ಲಿರುವಂಥ ಲವ್ ಲ್ಯಾಂಗ್ವೇಜ್ ಯಾವುದು ಅಂತ ರಿವೀಲ್ ಮಾಡ್ತೀವಿ ಬೈ ಅನಲೈಸಿಂಗ್ ಆಲ್ ದ 10 ಫಿಂಗರ್ ಪ್ರಿಂಟ್ಸ್. ಅವಾಗ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ಯಾವ ಥರ ಪ್ರೀತಿ ಯಾರಿಂದ ಬೇಕಾಗಿದೆ ಅಂತ. ಆ ವ್ಯಕ್ತಿಯಿಂದ ಅದು ಸಿಗದೆ ಇರುವಾಗ ಆ ಮೆದುಳು ಆತಂಕಕ್ಕೆ ಹಾಗೂ ಭಯಕ್ಕೆ ಲೀಡ್ ಆಗ್ತಾ ಇರುತ್ತೆ ಡೇ ಟು ಡೇ. ಅವಾಗ ಏನು ತಿಂದರೂ ಅದು ನೆಗೆಟಿವ್ ಕೆಮಿಕಲ್ ಆಗಿ ಬಾಡಿಗೆ ಫಾರ್ಮೇಷನ್ ಆಗ್ತಾ ಹೋದಾಗ ಅವ್ರು ದಪ್ಪ ಆಗ್ತಾ ಹೋಗ್ತಾರೆ. ಸೊ ನಿಮಗೆ ಡಯಟಿಷಿಯನ್ಸ್ ಇಟ್ ಈಸ್ ಅ ಬೆಸ್ಟ್ ಫುಡ್ ಅಂತ ಕೊಡ್ಬೋದು, ಡಾಕ್ಟರ್ ಇಟ್ಸ್ ಅ ಬೆಸ್ಟ್ ಮೆಡಿಸಿನ್ ಅಂತ ಕೊಡ್ಬೋದು. ಇದೆಲ್ಲ ನೀವು ತಗೊಳ್ತಾ ಇದ್ದೀರಾ, ಇಟ್ ಈಸ್ ಆಲ್ ಗುಡ್ ಅಕಾರ್ಡಿಂಗ್ ಟು ದ ರಿಸರ್ಚ್, ವಿ ಕೆನ್ ನಾಟ್ ಡಿನೈ ಇಟ್ ಈಸ್ ಆಲ್ ಟ್ರೂತ್ ಓನ್ಲಿ. ಬಟ್ ನಿಮ್ಮ ಒಳಗಡೆ ಸಿಗಬೇಕಾಗಿರೋ ಪ್ರೀತಿ ನಿಮ್ಮ ಪ್ರೀತಿ ಪಾತ್ರದಿಂದ ಸಿಕ್ಕಿಲ್ಲ ಅಂದರೆ ಅದೆಲ್ಲದನ್ನು ನೆಗೆಟಿವ್ ಕೆಮಿಕಲ್ ಆಗಿನೇ ನಿಮ್ಮ ಬಾಡಿಗೆ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ವೆಯ್ಟ್ ಲಾಸ್ ಆರ್ ವೆಯ್ಟ್ ಗೇನ್ ಇಸ್ ಸ್ಟ್ರೈಟ್ ಅವೇ ರಿಲೇಟೆಡ್ ಟು ದ ಲವ್. ಪ್ರೀತಿಗೂ ದಪ್ಪಾಗಕ್ಕೂ ಸಣ್ಣಾಗಕ್ಕೂ ಸ್ಟ್ರೈಟ್ ಅವೇ ಕನೆಕ್ಷನ್. ವೆರಿ ಈಸಿ. ಇವಾಗ ಯಾರು ಏನು ಎಕ್ಸ್ಟ್ರಾ ಫುಡ್ ತಿನ್ನಲ್ಲ, ಡಯಟ್ ಮಾಡಲ್ಲ, ಅವ್ರು ಹೆಲ್ದಿ ಆಗಿದ್ದಾರೆ. ಅನ್ನೋಯಿಂಗ್ಲಿ ಅನ್ಕಾನ್ಷಿಯಸ್ಲಿ ಅವ್ರಿಗೆ ಬೇಕಾಗಿರೋ ಪ್ರೀತಿ ಅವ್ರ ಪ್ರೀತಿ ಪಾತ್ರದಿಂದ ಸಿಗ್ತಿದೆ, ಅದಕ್ಕೆ ಅವ್ರು ಆರೋಗ್ಯವಾಗಿದ್ದಾರೆ ಅಷ್ಟೇ. ಅದರಲ್ಲೂ ಕೆಲವು ಬ್ರೈನ್ಗಳಿಗೆ ಅವ್ರದ್ದು ಥಿಂಕಿಂಗ್ ಪ್ಯಾಟರ್ನ್ಸ್ ಅಂತ ಇರುತ್ತೆ, ಆ ಥರ ಥಿಂಕಿಂಗ್ ಪ್ಯಾಟರ್ನ್ಸ್ಗಳಿಗೆ ಮಾತ್ರ ಜಾಸ್ತಿ ಅಫೆಕ್ಟ್ ಆಗ್ಬಿಡುತ್ತೆ ಇದು. ಥಿಂಕಿಂಗ್ ಪ್ಯಾಟರ್ನ್ಸ್ ಅಂದ್ರೆ ಏನು? ದೇರ್ ಆರ್ 5 ಥಿಂಕಿಂಗ್ ಪ್ಯಾಟರ್ನ್ಸ್ ಸರ್. 5 ವಿಧ ಇದೆ. 5 ರೀತಿಯಲ್ಲಿ ಒಬ್ಬ ವ್ಯಕ್ತಿ ಆಲೋಚಿಸಬಲ್ಲ ಹಾಗೂ ಪರ್ಸೀವ್ ಮಾಡಬಲ್ಲ, ಅಂದ್ರೆ ದೃಷ್ಟಿಕೋನ ಅಂತ ನಾವು ಕರೀತೀವಿ. ಯಾವ್ದಾದ್ರು ಒಂದು ಮಾತ್ರ ಇರುತ್ತಾ ಅಥವಾ 5 ಇರುತ್ತಾ? ಅದು ಆ ವ್ಯಕ್ತಿಯ ವಿಶಿಷ್ಟ ಗುಣಗಳ ಅನುಸಾರವಾಗಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಸೆಲ್ಫ್ ಥಿಂಕಿಂಗ್ ಮತ್ತೆ ಎಮೋಷನಲ್ ಥಿಂಕಿಂಗ್ ಅಂತ ಇದೆ. ಇನ್ನ 3 ಥಿಂಕಿಂಗ್ಗಳು ರಿಫ್ಲೆಕ್ಟಿವ್ ಥಿಂಕಿಂಗ್, ಕಾಶಿಯಸ್ ಥಿಂಕಿಂಗ್ ಅಂಡ್ ಯೂನಿಕ್ ಥಿಂಕಿಂಗ್ ಅಂತ. ಓಕೆ, ಈಗ ಒಂದೊಂದೇ ಮಾತಾಡೋಣ. ಮೊದಲನೇದು ಹೇಳಿದ್ರಿ ಸೆಲ್ಫ್ ಥಿಂಕಿಂಗ್. ಸೆಲ್ಫ್ ಥಿಂಕರ್ಸ್ ಅಂದ್ರೆ ಈ ಏನಿದು? ಸೆಲ್ಫ್ ಥಿಂಕರ್ಸ್ಗೆ ಸುತ್ತಮುತ್ತ ವಾತಾವರಣದಿಂದ ಪ್ರೀತಿ ಸಿಕ್ಕಿದ್ರೇನು ಪ್ರೀತಿ ಸಿಕ್ಕಿಲ್ಲ ಅಂದ್ರೇನು ಅವ್ರಿಗೇನು ಬಾಡಿಗೆ ಅಫೆಕ್ಟ್ ಆಗಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು ಏನಕ್ಕೂ. ಏನಕ್ಕೂ ಅಂದ್ರೆ ಅವ್ರಿಗೆ ಡ್ಯಾಮೇಜಿಂಗ್ ಆಗಲ್ಲ ಅಂತ. ಅಂದ್ರೆ ದೇ ಕ್ಯಾನ್ ಜಸ್ಟ್ ಮೂವ್ ಆನ್ ವಿತ್ ದೇರ್ ಓನ್ ಥಾಟ್ ಪ್ರೋಸೆಸ್ ಅಂಡ್ ದೇರ್ ಓನ್ ಫೀಲಿಂಗ್ಸ್ ಅಂತ. ದೇ ವುಡ್ ನಾಟ್ ಬಿ ಸರ್ಚಿಂಗ್ ವಿತ್ ಔಟ್ಸೈಡ್ ಫ್ರಮ್ ದ ಪೀಪಲ್ ಅಂತ. ಆದ್ರೆ ಈ ಎಮೋಷನಲ್ ಥಿಂಕರ್ಸ್ ಅಂತ ಇರ್ತಾರಲ್ವಾ, ಅಥವಾ ರಿಫ್ಲೆಕ್ಟಿವ್ ಥಿಂಕರ್ಸ್ ಅಂತ ಇರ್ತಾರಲ್ವಾ, ಅಥವಾ ಕಾಶಿಯಸ್ ಥಿಂಕರ್ಸ್ ಅಂತ ಇರ್ತಾರಲ್ವಾ, ಅಥವಾ ಕ್ರಿಟಿಕಲ್ ಥಿಂಕರ್ಸ್ ಅಂತ ಇರ್ತಾರಲ್ಲ, ಇವ್ರಿಗೆ ಪ್ರೀತಿಯ ಮಹತ್ವ ತುಂಬಾ ಅಧಿಕವಾಗಿರುತ್ತೆ. ಈ ಎಮೋಷನಲ್ ಥಿಂಕರ್ಸ್ಗೆ ಎಮೋಷನಲ್ ಥಿಂಕರ್ಸ್, ರಿಫ್ಲೆಕ್ಟಿವ್, ಯೂನಿಕ್ ಮತ್ತೆ ಕಾಶಿಯಸ್, ಮಿಕ್ಕಂತ 4 ಥಿಂಕರ್ಸ್ಗೂ ಪ್ರೀತಿಯ ಅವಶ್ಯಕತೆ ಅತಿ ಹೆಚ್ಚಾಗಿರುತ್ತೆ. ಅವ್ರಿಗೆ ಬೇಕಾಗಿರೋ ತರ ಲವ್ ಸಿಕ್ಕಿಲ್ಲ ಅಂದ್ರೆ, ಅವರ ಲವ್ ಲ್ಯಾಂಗ್ವೇಜ್ ಪ್ರಕಾರ ಲವ್ ಸಿಕ್ಕಿಲ್ಲ ಅಂದ್ರೆ, ಇಂಟರ್ನಲ್ ಸರ್ಕ್ಯೂಟ್ ಅಟ್ ದ ಅನ್ಕಾನ್ಷಿಯಸ್ ಲೆವೆಲ್ ಡಿಸ್ಟರ್ಬ್ ಆಗ್ತಿರುತ್ತೆ. ನೀವು ಆಪರೇಟ್ ಮಾಡ್ತಿರೋದೆಲ್ಲ ಸಬ್ ಕಾನ್ಷಿಯಸ್ ಅಂಡ್ ಕಾನ್ಷಿಯಸ್. ಏನ್ ತಿಂತಾ ಇದ್ದೀನಿ ಇಟ್ ಈಸ್ ಕಾನ್ಷಿಯಸ್, ಹಿಂಗ್ ಆಗುತ್ತೆ ಹಿಂಗ್ ಹೋಗುತ್ತೆ ಇಟ್ ಈಸ್ ಆಲ್ ಸಬ್ ಕಾನ್ಷಿಯಸ್. ಬಟ್ ಇಂಟರ್ನಲ್ ಎಕ್ಸ್ಪೆಕ್ಟೇಷನ್ ಈಸ್ ಅಟ್ ದ ಅನ್ಕಾನ್ಷಿಯಸ್ ಲೆವೆಲ್ ಅಲ್ವಾ. ಸೊ ಹಂಗಾಗಿ ಪ್ರತಿಯೊಂದು ಅಂದ್ರೆ ಯಾವುದೋ ಒಂದು ಫಿಲಾಸಫಿನ ನಾವು ಹೇಳ್ತಾ ಇದ್ದೀವಿ ಅಂದರೆ, ಯಾವುದೋ ಒಂದು ಫಾರ್ಮುಲಾನ ನಾವು ಡಿರೈವ್ ಮಾಡಿ ಹೇಳ್ತಾ ಇದ್ದೀವಿ ಅಂದರೆ, ಅದರಿಂದ ತುಂಬ ಪರ್ಮ್ಯುಟೇಷನ್ ಕಾಂಬಿನೇಷನ್ಸ್ಗಳು ಬರುತ್ತೆ. ಹಿಂಗಿದ್ರೆ ಹಿಂಗೆ ಆಗುತ್ತೆ ಹಂಗೆಲ್ಲ ಹೇಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಪ್ರತಿಯೊಬ್ಬ ವ್ಯಕ್ತಿಗೆ ಫಿಂಗರ್ ಪ್ರಿಂಟ್ಸ್ ಮಾಡಿದಾಗ ಫಸ್ಟ್ ಲವ್ ಲ್ಯಾಂಗ್ವೇಜ್ ಹೇಳ್ತೀವಿ. ಆ ವ್ಯಕ್ತಿಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಲವ್ ಲ್ಯಾಂಗ್ವೇಜ್ ಇದೆಯಾ, ಕೈಂಡ್ ವರ್ಡ್ಸ್ ಇದೆಯಾ, ಸೆಲ್ಫ್ ಡಿಸಿಪ್ಲಿನ್ ಇದೆಯಾ, ಕ್ವಾಲಿಟಿ ಟೈಮ್ ಇದೆಯಾ, ಇಲ್ಲ ಫಿಸಿಕಲ್ ಟಚ್ ಇದೆಯಾ. ನನಗೆ ಇರೋದು ಲವ್ ಲ್ಯಾಂಗ್ವೇಜ್ ಅದು ಫಿಸಿಕಲ್ ಟಚ್ ಮತ್ತೆ ಕ್ವಾಲಿಟಿ ಟೈಮ್, ಇದೆರಡೇ ಲವ್ ಲ್ಯಾಂಗ್ವೇಜ್ ಇರೋದು ನನಗೆ. ಸೊ ನನ್ನ ಪ್ರೀತಿ ಪಾತ್ರ ನನಗೆ ಫಿಸಿಕಲ್ ಟಚ್ ಮೂಲಕ ಪ್ರೀತಿ ಕೊಟ್ಟಿಲ್ಲ ಅಂದರೆ ನನ್ನ ಸರ್ಕ್ಯೂಟ್, ನಾನು ಎಷ್ಟೇ ದೊಡ್ಡವನಾಗಿರ್ಬೋದು ಸರ್,
ನನಗೆ ಎಷ್ಟೇ ಜ್ಞಾನ ಬಂದಿರ್ಬೋದು, ನಾನು ಏನೇನೋ ಸಾಧನೆಗಳೆಲ್ಲ ಮಾಡಿರ್ಬೋದು, ಆದರೆ ನನ್ನ ಒಳಗಡೆ ಭಯ ಆತಂಕ ಕ್ರಿಯೇಟ್ ಆಗಿಬಿಡುತ್ತೆ. ನನ್ನ ಪ್ರೀತಿ ಪಾತ್ರರಿಂದ ನನಗೆ ಫಿಸಿಕಲ್ ಟಚ್ ಸಿಕ್ಕಿಲ್ಲ ಅಂದರೆ, ಅದು ಹಗ್ ಆಗಿರ್ಬೋದು, ಶೇಕ್ ಹ್ಯಾಂಡ್ ಆಗಿರ್ಬೋದು, ಐಫೈ ಆಗಿರ್ಬೋದು, ಕಿಸಸ್ ಆಗಿರ್ಬೋದು, ಎನಿಥಿಂಗ್ ಇನ್ ದಟ್ ಮ್ಯಾಟರ್. ಓಕೆ, ಈಗ ಫಿಸಿಕಲ್ ಟಚ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾನು ಅಂತ ಇಟ್ಕೊಳ್ಳಿ. ಈಗ ನಾನು ನನ್ನ ತಂದೆ ತಾಯಿ, ನನ್ನ ಗರ್ಲ್ ಫ್ರೆಂಡು, ನನ್ನ ಹೆಂಡ್ತಿನೋ, ನನ್ನ ಫ್ರೆಂಡ್ಸು, ನನ್ನ ಅಣ್ಣನೋ ತಮ್ಮನೋ, ನನ್ನ ಸ್ನೇಹಿತರು ಯಾರಾಗ್ಬೋದು, ಅವ್ರನ್ನ ನಾನು ಮೀಟ್ ಆದಾಗ ನಮ್ಮೂರು ಅಂತ ನಾನು ಅನ್ಕೊಂಡಾಗ ನನಗೆ ಅವ್ರು ನನ್ನ ಬಂದು ತಪ್ಕೊಡೋದು ನನಗಿಷ್ಟ, ಅವರು ನನಗೆ ಮುತ್ತು ಕೊಡೋದು ನನಗಿಷ್ಟ. ಅಂದ್ರೆ ನಾನು ಫಿಸಿಕಲ್ ಟಚ್ ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಅನ್ನೋಯಿಂಗ್ಲಿ, ಅನ್ಕಾನ್ಶಿಯಸ್ಲಿ. ಅದು ಸಿಕ್ಕಿಲ್ಲ ಅಂದಾಗ, ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಬ್ರದರ್ ಅಂತ ಅನ್ಕೊಳ್ಳಿ ಸರ್, ನಿಮಗೆ ಫಿಸಿಕಲ್ ಟಚ್ ಇದೆ, ನನಗೆ ಇಲ್ಲ ಅಂತಾನೆ ಅನ್ಕೊಳ್ಳಿ, ಅಥವಾ ನನಗೆ ಇರ್ಲೂಬಹುದು, ಇಲ್ದೇನೂ ಇರ್ಬೋದು. ನಿಮಗೆ ಇರುವಾಗ ನಾನು ನಿಮಗೆ ಯಾವಾಗಲೂ ಹಗ್ ಮಾಡ್ತಿದ್ದೆ, ಶೇಕ್ ಹ್ಯಾಂಡ್ ಮಾಡ್ತಿದ್ದೆ ಬಂದ ತಕ್ಷಣ. ಇವಾಗ ನಾನು ಹಗ್ ಮಾಡಲಿಲ್ಲ, ನಿಮಗೆ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಅಂತ ಅನ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೆ ಅನ್ಕಾನ್ಶಿಯಸ್ಲಿ ನೀವು ನನ್ನನ್ನು ಮುರಳಿ ಯಾಕೆ ನನ್ನ ಅವಾಯ್ಡ್ ಮಾಡ್ದ, ಮುರಳಿ ಯಾಕೆ ನನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅಥವಾ ಯಾಕೆ ನನ್ನ ಜೊತೆ ಆ ಒಂದು ಒಡನಾಟ ತೋರಿಸ್ತಾ ಇಲ್ಲ ಅಂತ ನಿಮಗೆ ಗೊತ್ತಿಲ್ಲ, ನೀವು ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀರ. ಜೊತೆಗೆ ಕ್ರಮೇಣ ಆ ವ್ಯಕ್ತಿನ ಮೋಸ್ಟ್ಲಿ ದೂರ ಮಾಡೋಕ್ಕೂ ಶುರು ಮಾಡ್ಬಿಡ್ತಾವಲ್ಲ. ಇನ್ನೊಂದು ಎಕ್ಸ್ಪೀರಿಯನ್ಸ್ ಕೇಳುತ್ತೆ, ಇನ್ನೊಂದು 2-3 ಸತಿ ಹಂಗೆ ಆಗ್ಬಿಡ್ತಂದ್ರೆ ಈಸ್ ಮೋರ್ ಕ್ಲೋಸ್ ವಿತ್ ಸಂಬಡಿ ಅಂತ ನೀವು ನ್ಯಾಚುರಲ್ ಆಗಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರ ಅನ್ಕಾನ್ಶಿಯಸ್ಲಿ. ಆಮೇಲೆ ಯಾವತ್ತೋ ಒಂದ್ಸರಿ 7th ಟೈಮೋ 6th ಟೈಮೋ ಬಂದು ಹಗ್ ಮಾಡ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ. ಅವಾಗ ನಿಮಗೆ ರಿಜೆಕ್ಟ್ ಮಾಡ್ಬೇಕಂತ ಅನ್ಸುತ್ತೆ. ಬಿಕಾಸ್ ದ ಓಲ್ಡನ್ ಡೇಸ್ ಯು ಆರ್ ನಾಟ್ ಗಿವನ್ ಇಟ್ ಅಲ್ಲ. ಅವಾಗ ನನ್ನ ಅನ್ಕಾನ್ಶಿಯಸ್ ಮೈಂಡ್ ಇಲ್ಲ, ಈ ಹ್ಯಾಸ್ ಎ ಡಿಫ್ರೆಂಟ್ ಪ್ಲಾನ್ ಟು ಕಮ್ ವಿತ್ ಯು. ಅವನದೇನೋ ಬೇರೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿನ್ನ ಹತ್ರ ಬಂದಿದ್ದಾನೆ, ಇವಾಗ ಅವನಿಗೆ ನಿನ್ನ ಅವಶ್ಯಕತೆ ಇದೆ. ಸೊ ಹಂಗಿದ್ರೆ ನಾನು ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಬ್ರು ಎಮೋಷನಲ್ ಥಿಂಕರ್ಸು ಅಥವಾ ಅವ್ರುಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಫಿಸಿಕಲ್ ಟಚ್ ಅನ್ನೋದು ನಮ್ಮ ಕಂಟ್ರೋಲ್ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಯಾರೋ ಒಬ್ಬರನ್ನ ಇಷ್ಟಪಡ್ತಾನೆ, ಅವಳು ನನ್ನ ಮುಟ್ಟಿ ಅಥವಾ ಒಂದು ಅಪ್ಪಿಗೆ ಕೊಟ್ಟು ಮಾತಾಡ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಆದ್ರೆ ಅವಳಿಗೆ ಇಷ್ಟ ಇರಲ್ಲ, ನನ್ನ ಕಂಟ್ರೋಲ್ ಇಲ್ಲ. ಸೊ ಹೀಗಿದ್ದಾಗ ನಮ್ಮಲ್ಲಿ ಸಮಸ್ಯೆಗಳು ಶುರು ಆಗತ್ತೆ. ಗ್ಯಾರಂಟಿ ಸಮಸ್ಯೆಗಳು ಉದ್ಭವ ಆಗಿದ್ದೇ ಇಲ್ಲಿಂದ. ಓಕೆ, ಈಗ ಆ ವ್ಯಕ್ತಿನ ದೂರ ಮಾಡಕ್ಕೂ ಆಗಲ್ಲ, ಆದ್ರೆ ಅವ್ರಿಗೆ ಫಿಸಿಕಲ್ ಟಚ್ ಇಷ್ಟ ಇರಲ್ಲ. ಇವಾಗ ಏನ್ ಮಾಡ್ತೀರಾ, ಜೊತೆಲೇನೆ ಇರ್ತೀರಾ, ಕಾನ್ಫ್ಲಿಕ್ಟ್ಸ್ ಆಗ್ತಾನೇ ಇರುತ್ತೆ. ಈಗ ಯಾವಾಗ ಅರಿವೇ ಗುರು ಅರಿವೇ ದೈವ ಅಂತ ಹೇಳಿದ್ದಾರೆ ಸರ್, ಈ ಥರ ಒಂದು ಲವ್ ಲ್ಯಾಂಗ್ವೇಜ್ ಕಾನ್ಸೆಪ್ಟ್ ಇದೆ, ನನ್ನ ಹತ್ರ ಈ ಲವ್ ಲ್ಯಾಂಗ್ವೇಜ್ ಇದೆ, ನಿಮ್ಮ ಹತ್ರ ಈ ಲವ್ ಲ್ಯಾಂಗ್ವೇಜ್ ಇಲ್ಲ ಅಂದಾಗ, ನಿಮ್ಮ ಹತ್ರ ಇಲ್ಲ ಅಂದ್ರೂ ನನಗೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಿಕಾಸ್ ನನಗೆ ಪ್ರೀತಿ ಸಿಗೋದೇ ಅಲ್ಲಿಂದ ಅಲ್ವಾ. ನೀವು ನನಗೆ ಅಪ್ಪುಗೆ ಒಳ್ಳೆ ಮಾತಾಡ್ಬೋದು, ನನಗೆ ಒಳ್ಳೆ ಗಿಫ್ಟ್ ಕೊಡ್ಬೋದು, ನನಗೇನು ಸೆನ್ಸ್ ಆಗಲ್ಲ. ನಿಮ್ಮ ಡ್ಯೂಟಿ ನೀವು ಮಾಡಿದ್ರಿ ಅಂತ ನನಗನ್ಸುತ್ತೆ. ಬಟ್ ನನಗೆ ಯಾವಾಗ ಫಿಸಿಕಲ್ ಟಚ್ ಇರುತ್ತೆ, ನೀವು ಯಾವಾಗ ನನಗೆ ಅದನ್ನು ಕೊಡ್ತೀರಾ, ಅದನ್ನು ಅರ್ಥ ಮಾಡಿಕೊಂಡು ಗೊತ್ತಾದ್ಮೇಲೆ ನನಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಫೀಲಿಂಗ್ ಆಗುತ್ತೆ. ಅದರಿಂದ ನನ್ನ ಆರೋಗ್ಯ ಎಲ್ಲ ಚೆನ್ನಾಗಾಗುತ್ತೆ, ನನ್ನ ರಿಲೇಷನ್ಶಿಪ್ ಎಲ್ಲ ಚೆನ್ನಾಗಾಗುತ್ತೆ, ನಾನು ಕೆಲಸ ಮಾಡೋ ಕಡೆ ನನ್ನ ಪ್ರೊಡಕ್ಟಿವಿಟಿನೂ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಅನ್ಕಾನ್ಷಿಯಸ್ಲಿ ನನ್ನ ವೈಫ್ ಅದು ಕೊಟ್ಟಿಲ್ಲ, ನಮ್ಮ ಅಮ್ಮ ಇದು ಕೊಟ್ಟಿಲ್ಲ, ನನ್ನ ಬ್ರದರ್ ಇದು ಕೊಟ್ಟಿಲ್ಲ ಅಂತ ನಾನು ಥಿಂಕ್ ಮಾಡ್ತಿರಲ್ಲ. ಇತ್ತೀಚಿನ ಗ್ರೇಟರ್ ಲೆವೆಲ್ ಆಫ್ ಅಡಿಕ್ಷನ್ಸ್ ಯಾಕೆ ಆಗ್ತಿದೆ ಅಂದ್ರೂ ಕೂಡ ನನ್ನ ಪ್ರೀತಿ ಪಾತ್ರರಿಂದ ನನಗೆ ಬೇಕಾಗಿರೋ ಥರ ಪ್ರೀತಿ ಸಿಗ್ತಿಲ್ಲ ಅಂತ, ಯಾವುದೋ ಕೆಲವಷ್ಟು ಸಮಯ ಮಾತ್ರ ನಾನು ಖುಷಿಯಾಗಿರೋಣ ಅಂತ ಹೇಳಿ ಅಡಿಕ್ಷನ್ಸ್ ಲೆವೆಲ್ನು ಶಿಫ್ಟ್ ಆಗ್ತಾ ಹೋಗ್ತಾ ಇದೆ. ಅಲ್ಲ, ಈಗ ಉದಾಹರಣೆಗೆ ಒಬ್ಬರನ್ನ ನಾವು ಚೆನ್ನಾಗಿ ಮಾತಾಡೋದು ಅಂದ್ರೆ ಕೈಂಡ್ ವರ್ಡ್ಸ್ ಅಂತ ಏನ್ ಕರಿತೀವಿ. ಈಗ ಉದಾಹರಣೆಗೆ ಮನೇಲಿ ತಂದೆ ತಾಯಿಗಳಾಗ್ಬೋದು, ಹೊರಗಡೆ ಶಾಲೆಯಲ್ಲಿ ಶಿಕ್ಷಕರು, ಕಾಲೇಜಲ್ಲಿ ಫ್ರೆಂಡ್ಸು, ಅಥವಾ ಕೆಲಸ ಮಾಡ್ತಿದ್ರೆ ಕಲೀಗ್ಸು, ಈಗ ಲವರು, ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡ್ ಯಾರೇ ಆಗಲಿ, ಅವ್ರು ನಮ್ಮನ್ನ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಅದೇ ಮುಖ್ಯ ಸರ್. ಓಕೆ, ಅದು ಹೆಂಗೆ ಎಫೆಕ್ಟ್ ಆಗತ್ತೆ ಹೇಳಿ? ಮಾತಾಡ್ಲಿಲ್ಲ, ಕೈಂಡ್ ವರ್ಡ್ಸ್ ಅಂತ ಇರುತ್ತೆ ಅಲ್ವಾ, ಕೈಂಡ್ ವರ್ಡ್ಸ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇರೋ ಅಂತ ವ್ಯಕ್ತಿಗೆ ಹೋಗ್ರಿ ಬನ್ರಿ, ಏನ್ರಿ, ಏನಪ್ಪ, ಚೆನ್ನಾಗಿದ್ಯಾ, ಮಗನೆ, ಮುದ್ದು, ರಾಜ, ಪುಟ್ಟ, ಚಿನ್ನಿ, ಈ ಥರ ಏನೆಲ್ಲ ಕ್ಯೂಟ್ ವರ್ಡ್ಸ್, ಲವ್ವಿಂಗ್ ಆ್ಯಂಡ್ ಕೇರಿಂಗ್ ವರ್ಡ್ಸ್ ಯೂಸ್ ಮಾಡ್ತೀವಿ, ಅವ್ರ ಒಳಗಡೆಯಿಂದ ತುಂಬ ಧೈರ್ಯವಂತರಾಗ್ಬಿಡ್ತಾರೆ. ಅದು ಚಿಕ್ಕ ಮಗುನಾದ್ರೂ ತೊಗೊಳ್ಬೋದು, ಅಡಲ್ಟ್ಸ್ ಆದರೂ ತೊಗೊಬೋದು, ಇಲ್ಲ ವರ್ಕ್ ಪ್ಲೇಸಲ್ಲಾದ್ರೂ ತೊಗೊಳ್ಬೋದು. ಅವ್ರಿಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಫೀಲ್ ಆದಾಗ ಏನಾಗುತ್ತೆ, ಹಾರ್ಟ್ ಸೆಂಡ್ ಎ ಮೆಸೇಜ್ ಟು ದ ಬ್ರೈನ್, ನನಗೆ ಸಿಗ್ಬೇಕಾಗಿರೋದೆಲ್ಲ ಸಿಕ್ಕಿದೆಯಪ್ಪ, ನೀನು ಇವಾಗ ಕೆಲಸ ಮಾಡು ಅಂತ. ಆವಾಗ ಅದು ಪುಷ್ ಮಾಡುತ್ತೆ ಬ್ರೈನ್ಗೆ. ಹಾರ್ಟಿಗೆ ಸಿಗ್ಬೇಕಾಗಿರೋ ಥರ ಲವ್ ಸಿಕ್ಕಿಲ್ಲ ಅಂದರೆ, ಏನೋ ಯಾಕೋ ಗೊತ್ತಾಗಲ್ವೇನೋ, ಈ ಥರ ಹೈ ಟೋನ್ ಹೈ ಪಿಚ್ಚಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಗೊತ್ತಾಗಿಲ್ವಾ, ಯಾವ ಟೈಮಲ್ಲಿ ಓದ್ಕೋಬೇಕು ಅಂತ, ಯಾವ ಟೈಮಿಗೆ ಬರ್ಬೇಕಂತ ಗೊತ್ತಿಲ್ವಾ, ಹಂಗೆ ಮಾಡ್ಬೇಕಾ ಹಿಂಗೆ ಮಾಡ್ಬೇಕಾ ಅದು ಗೊತ್ತಾಗಲ್ಲ. ಇಷ್ಟು ಚಿಕ್ಕದೆಲ್ಲ ಇದೆಲ್ಲ ಯೂಶ್ವಲ್ ಆಗಿ ಅಡಲ್ಟ್ಸ್ಗೆ ಅವ್ರಿಗಿಂತ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಇರೋರ ಮೇಲೆ ಇದೆಲ್ಲ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ.
ಆದರೆ ಈ ಥರ ಅಪ್ರೋಚ್ಗಳು ಎಲ್ರಿಗೂ ಅಫೆಕ್ಟ್ ಆಗಲ್ಲ. ಫಾರ್ ಯುವರ್ ಇನ್ಫಾರ್ಮೇಷನ್, ಯಾರಿಗೆ ಕೈಂಡ್ ವರ್ಡ್ಸ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇರುತ್ತೆ ಅವ್ರಿಗೆ ತುಂಬ ಡಿಸ್ಟರ್ಬೆನ್ಸ್ ಆಗಿಬಿಡುತ್ತೆ. ನಮ್ಮ ಅಪ್ಪನೇ ಬೈದ್ಬಿಟ್ರ, ನಮ್ಮ ಅಮ್ಮನೇ ಬೈದ್ಬಿಟ್ರ, ನಾನು ಎಲ್ಲಿ ಹೋಗ್ಬೇಕು, ಎಲ್ಲಿ ಪ್ರೀತಿ ಹುಡುಗು, ಇದೆಲ್ಲ ಕಾನ್ಷಿಯಸ್ ಲೆವೆಲ್ ವರ್ಕ್ ಆಗಲ್ಲ. ಫಾರ್ ಯುವರ್ ಇನ್ಫಾರ್ಮೇಷನ್, ಸುಮ್ಮನೆ ಬೈದ್ರು ಅಷ್ಟೇ, ಬಟ್ ಅದು ಅನ್ಕಾನ್ಷಿಯಸ್ಲಿ ಕೆಲಸ ಮಾಡ್ತಾನೇ ಇರುತ್ತೆ. ಓಕೆ ಓಕೆ. ಅದು ಅವ್ರನ್ನ ಆಂಕ್ಷಿಯಸ್ ಫೀಲಿಂಗ್ಸಿಗೆ ಲೀಡ್ ಮಾಡಿಬಿಡುತ್ತೆ. ಈಗ ಉದಾಹರಣೆಗೆ ನಾನು ಸ್ಟುಡಿಯೋ ಒಳಗೆ ಬಂದು ನೀವು ಅಲ್ಲಿ ಕೂತಿದ್ರಿ, ರಾಜೇಶ್ ಬಾರೋ ಕೂತ್ಕೊಳ್ಳೋ ಅಂತ ನೀವು, ಓಕೆ ನನ್ನ ಫ್ರೆಂಡು ಅಂತ ನೀವು ಅಂದ್ಬಿಟ್ರಿ ಅಂತ ಹೇಳ್ಕೊಳ್ಳಿ. ನಾನು ಹಾ ಮುರಳಿ ಹೇಗಿದ್ದೀರಾ, ಓಕೆ ಕಾಫಿ ಕುಡಿತೀರಾ, ಸರಿ ಒಂದು ಮುರಳಿ ಅಂತ ನಾನು ಚೆನ್ನಾಗಿ ಮಾತಾಡ್ತೀನಿ, ನಿಮ್ಮ ಹತ್ರ ನಾರ್ಮಲ್ ಆಗಿರ್ತೀನಿ, ನನಗೇನು ಅಫೆಕ್ಟ್ ಆಗಿಲ್ಲ ಅಂತಾನೆ ಇದೀನಿ. ಬಟ್ ಬ್ಯಾಕ್ ಆಫ್ ದ ಮೈಂಡ್ ಅದು ಓಡ್ತಾನೆ ಇರುತ್ತೆ. ಹೌ ವಿ ಕ್ಯಾನ್ ಕಾಲ್ ಇನ್ ಎ ಸಿಂಗ್ಯುಲರ್ ವರ್ಡ್ ಅಂತ ಅದು ನಿಮ್ಮ ಕಾನ್ಷಿಯಸ್ನೆಸ್ಸಿಗೂ ಬಂದಿರಲ್ಲ, ಬಟ್ ಅನ್ಕಾನ್ಷಿಯಸ್ ಅಲ್ಲಿ ಅದು ಕ್ಯಾಚ್ ಆಗಿರುತ್ತೆ. ಅದರಲ್ಲೂ ನಾನು ನೀವು ಇಬ್ಬರೇ ಸ್ಟುಡಿಯೋದಲ್ಲಿ ಇದ್ರೆ ಇಟ್ಸ್ ಓಕೆ, ಯು ಕ್ಯಾನ್ ಆಕ್ಸೆಪ್ಟೆಡ್ ಇಟ್. ಬಟ್ ದೆರ್ ಆರ್ ನ್ಯೂ ಪೀಪಲ್ ಹಿಯರ್, ಮೋಸ್ಟ್ಲಿ ಯುವರ್ ಟೀಮ್ ಮೆಂಬರ್ಸ್ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಏನೋ ಇರ್ಬೋದು, ಅವ್ರ ಮುಂದೆ ನಾನು ಸಿಂಗ್ಯುಲರ್ ವರ್ಡ್ ಯೂಸ್ ಮಾಡಿಬಿಟ್ರೆ ಕೈಂಡ್ ವರ್ಡ್ಸ್ ಇರೋರಿಗೆ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಬಟ್ ಹಂಗಿದ್ರೆ ನಾವ್ ಏನ್ ಮಾಡೋದು? ಕೆಲವೊಂದ್ಸರಿ ನಮ್ ಪರಿಸ್ಥಿತಿ ನಮ್ ಕೈಲಿರಲ್ಲ. ಅದಕ್ಕೆ ಸರ್ ಅರಿವೇ ಗುರು ಅಂತ ನಾನು ಯಾಕೆ ಹೇಳ್ತೆ ಅಂದರೆ, ಈ ಥರ ಒಂದು ಕಾನ್ಸೆಪ್ಟ್ ಇದೆ ಅಂತ ನಿಮ್ಗೆ ರಿಯಲೈಸ್ ಆಗಿರ್ಬೇಕಲ್ವಾ, ಗೊತ್ತಾಗಿರ್ಬೇಕಲ್ಲ. ಅವಾಗ ಓಕೆ, ಮುರಳಿಗೆ ಕೈಂಡ್ ವರ್ಡ್ಸ್ ಲವ್ ಲ್ಯಾಂಗ್ವೇಜ್ ಇಲ್ಲ, ಅದಕ್ಕೆ ಅವ್ನು ಸಿಂಗ್ಯುಲರ್ ಆಗಿ ಮಾತಾಡ್ತಾನೆ, ಅವನಿಗೆ ವರ್ಡ್ಸ್ ವ್ಯಾಲ್ಯೂ ಗೊತ್ತಿಲ್ಲ ಅಂತ ನಿಮಗೆ ರಿಯಲೈಸ್ ಆದಮೇಲೆ ಅದು ಅನ್ಕಾನ್ಷಿಯಸ್ಲಿ ಹೋಗಿ ನಿಮಗೆ ಬಾದರಿಂಗ್ ಮಾಡಲ್ಲ. ಓಕೆ ಓಕೆ, ಅರ್ಥ ಆಯ್ತು. ಸೊ ಅಂಡ್ ಅನದರ್ ಇನ್ಪುಟ್ ಐ ವುಡ್ ಲೈಕ್ ಟು ಟೆಲ್ ಫಾರ್ ದ ಕೈಂಡ್ ವರ್ಡ್ಸ್ ಪೀಪಲ್. ಇವಾಗ ನನ್ನ ಹೆಸರು ಮುರಳಿ ಅಂತ ಅನ್ಕೊಳ್ಳಿ, ಇವಾಗ ನಿಮ್ಮ ಮನೇಲಿ ನಿಮಗೆ ರಾಜೇಶ್ ಅಂತ ಕರೀತಾರೆ ಅನ್ಕೊಳ್ಳಿ, ನಿಮಗೆ ಕೈಂಡ್ ವರ್ಡ್ಸ್ ಲವ್ ಲ್ಯಾಂಗ್ವೇಜ್ ಇದೆ. ಇವಾಗ ನಿಮಗೆ ರಾಜೇಶ್ ಅಂತ ಕರೆದ್ರೇ ನಿಮ್ಮ ಇಂಟರ್ನಲ್ ಸರ್ಕ್ಯೂಟ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಪಪ್ಪ ಮಮ್ಮ ಹಾಲಲ್ಲಿ ಇರ್ತಾರೆ ಅಥವಾ ರೂಮಲ್ಲಿ ಇರ್ತಾರೆ ಅನ್ಕೊಳ್ಳಿ, ನೀವು ಹೊರಗಡೆ ಇರ್ತೀರಾ ಅಂತ ಅನ್ಕೊಳ್ಳಿ, ಕರೀತಾರೆ ರಾಜೇಶ್ ಬಾರೋ ಇಲ್ಲಿ ರಾಜೇಶ್ ಅಂತ ಕರೀತಾರೆ ಅನ್ಕೊಳ್ಳಿ. ಆವಾಗ ನಿಮಗೆ ಅಲ್ಲೇ ಭಯ ಆತಂಕ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ನಾನು ಏನು ತಪ್ಪು ಮಾಡಿದ್ದೀನೋ, ಯಾಕೆ ನನಗೆ ಈ ಟೋನಲ್ಲಿ ಕರೀತಾ ಇದ್ದಾರೆ ಅಂತ ನಿಮಗೇ ಗೊತ್ತಿಲ್ಲ, ನೀವೇ ಭಯದಲ್ಲೇ ಓಡೋಗ್ತಿರ್ತೀರ. ಅವ್ರು ಏನೋ ಒಂದು ಕೆಲಸ ಹೇಳ್ತಾರೆ, ಅದನ್ನು ನಿಮ್ಗೆ ಮಾಡೋಕ್ಕಾಗಲ್ಲ, ಅದನ್ನು ರಾಂಗ್ ಮಾಡಿಬಿಡ್ತೀರ. ಅವಾಗ ಮತ್ತೆ ಅವ್ರು ವಾಯ್ಸ್ ರೇಸ್ ಮಾಡಿಬಿಡ್ತಾರೆ. ಅಲ್ಲಿಂದ ಆ ವ್ಯಕ್ತಿ ಮೇಲೆ ಭಯ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ. ಅಂದರೆ ಕೈಂಡ್ ವರ್ಡ್ಸ್ ಇರೋವಂಥ ವ್ಯಕ್ತಿಗೆ ನಾವು ಹೆಸರಿಟ್ಟು ಕರಿಬಾರ್ದು ಅಂತ. ಮಗನೇ ಬಾರೋ ಇಲ್ಲಿ, ಚಿನಿ ಬಾರಪ್ಪ ಇಲ್ಲಿ, ಈ ಥರ ಕರೆದ್ರೆ ಮಾತ್ರ ನಿಮಗೆ ಸೇಫ್ ಆ್ಯಂಡ್ ಸೆಕ್ಯೂರ್ ಫೀಲಿಂಗ್ ಆಗುತ್ತೆ. ಅವಾಗ ನಿಮ್ಮ ಹತ್ರ ಸ್ಕಿಲ್ ಇದೇನೋ, ಇಂಟೆಲಿಜೆನ್ಸ್ ಇದೇನೋ ಇಲ್ವನೋ, ಅವ್ರು ಹೇಳಿರೋ ಕೆಲಸ ಸರಿಯಾಗಿ ಮಾಡಿಬಿಡ್ತೀರ. ಆವಾಗ ಮೈ ಮಗ ಇಸ್ ದ ಬೆಸ್ಟ್ ಮಗ ಅಂತ ಹೆಸರು ತೊಗೊಳ್ತೀರ. ಇಲ್ಲಾಂದರೆ ಹಿಂಗೆ ಯಾವಾಗಲೂ ಹಿಂಗೆ ಅದು ಮಿಸ್ಟೇಕ್ ಮಾಡ್ತಾನೆ, ಇದು ಮಿಸ್ಟೇಕ್ ಮಾಡ್ತಾನೆ, ಮತ್ತೆ ಅಂದಾಗ ಇನ್ನೂ ಭಯ ಆಗ್ಬಿಡುತ್ತೆ. ಅದಕ್ಕೆ ನೋಡಿ, ಕೆಲವೊಂದು ಮನೆಗಳಲ್ಲಿ ಕೆಲವು ತಂದೆ ತಾಯಿಗಳು, ಎಲ್ಲರೂ ಅಂತಲ್ಲ, ಕೆಲವು ತಂದೆ ತಾಯಿಗಳ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಅವ್ರನ್ನ ಮುದ್ದು ಬಾಮ್ಮ ಚಿನ್ನಿ ದೊಡ್ಡವರಾಗಿರ್ತಾರೆ ಆಯ್ತಾ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ ಸರ್, ಅದು ಅತಿ ಮಾಡಬಾರ್ದು ಅಂತ. ಅತಿ ಮಾಡಬಾರ್ದು ಅಂತಲ್ಲ, ಇಲ್ಲಿ ಕೆಲವರಿಗೆ ಸೆಲ್ಫ್ ಡಿಸಿಪ್ಲಿನ್ ಅಂತ ಇರುತ್ತೆ. ಆ ಸೆಲ್ಫ್ ಡಿಸಿಪ್ಲಿನ್ ಅವರಿಗೆ ಎಲ್ಲರ ಮುಂದೆ ಚಿನ್ನಿ ಮುದ್ದು ಬಂಗಾರಿ ಅಂದರೆ ಇಷ್ಟ ಆಗಲ್ಲ. ಇವನ್ ದೋ ದೇ ಮೈಟ್ ಬಿ ಹ್ಯಾವಿಂಗ್ ದ ಕೈಂಡ್ ವರ್ಡ್ಸ್ ಆಸ್ ಅ ಲವ್ ಲ್ಯಾಂಗ್ವೇಜ್, ಬಟ್ ಸ್ಟಿಲ್ ಇವನ್ ದೇ ಹ್ಯಾವ್ ದ ಸೆಲ್ಫ್ ಡಿಸಿಪ್ಲಿನ್ ಆಸ್ ಅ ಲವ್ ಲ್ಯಾಂಗ್ವೇಜ್, ಅವರಿಗೆ ಇನ್ನೊಬ್ರು ಮುಂದೆ ಕರೆಸ್ಕೊಳಕ್ಕೆ ಇಷ್ಟ ಆಗಲ್ಲ. ಆ ಥರ ಮಕ್ಳುಗಳು ಏನು ಮಾಡ್ತಾರೆ ಅಂದರೆ, ಹೊರಗಡೆ ಪೇರೆಂಟ್ಸ್ ಜೊತೆ ಹೋಗಲ್ಲ. ಅವ್ರ ಪೇರೆಂಟ್ಸ್ ಏನು ಮಾಡ್ತಾರೆ, ಅಲ್ಲೂ ಪುಟ ಚಿನ್ನಿ ಮುದ್ದು ಅಂತ ಕರಿತಾ ಇರ್ತಾರೆ. ಪಪ್ಪ ಮಮ್ಮ ನಾನು ಇಷ್ಟು ದೊಡ್ಡವನಾಗಿದ್ದೀನಿ, ಇನ್ನೂ ಅವ್ರ ಮುಂದೆ ನೀವು ಪಾಪು ಅಂತೀರಾ, ಪುಟ್ಟ ಅಂತೀರಾ, ಚಿನ್ನಿ ಅಂತೀರಾ. ನಿಮಗೇನು ಅಂದರೆ ಬೇಸಿಕ್ ಎಟಿಕ್ವೇಟ್ಸ್ ಇಲ್ವ ಮಕ್ಕಳನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದು ಕಾಂಟೆಕ್ಸ್ಟ್ ಬಂದ್ಬಿಡುತ್ತೆ. ಅಂದರೆ ಈ ವರ್ಲ್ಡಲ್ಲಿ ಲವ್ ಎಷ್ಟು ಕೊಡಬೇಕು, ಲವ್ ಎಷ್ಟು ಕೊಡಬಾರ್ದು, ಇದೆಲ್ಲ ತುಂಬ ದೊಡ್ಡ ಮೆಸೇಜಸ್ ಜನ ಕೇಳ್ತಾ ಇದ್ದಾರೆ. ಕೊಡಬೇಕು, ಲವ್ ಕೊಡಬೇಕು. ಇಲ್ಲಿ ಲವ್ ಕೊಡೋದನ್ನು ರಾಂಗ್ ಆಗಿ ಪರ್ಸೀವ್ ಆಗ್ತಿದೆಯಲ್ಲ ಅಕಾರ್ಡಿಂಗ್ ಟು ದಟ್ ಪರ್ಸನ್. ಅಲ್ಲ, ಇವಾಗ ಹಂಗಿದ್ರೆ ಮಕ್ಕಳಿಗೆ ಹುಟ್ಟಿದಾಗಿಂದಾನೇ, ಈಗ ಯಾವ ಜನ್ರೇಷನ್ ಆದ್ರೂ ಕೂಡ ಎಲ್ಲರೂ ಹೇಳೋದು ಮಕ್ಕಳಿಗೆ ಡಿಸಿಪ್ಲಿನ್ ಕಲಿಸಿ. ಊಟ ಮಾಡ್ಬೇಕಂದ್ರೆ ಹಿಂಗೆ ಕುತ್ಕೊಬೇಕು, ಯಾರನ್ನ ಬಂದ್ರೆ ಹಿಂಗೆ ಗ್ರೀಟ್ ಮಾಡಬೇಕು, ಹಿಂಗೆ ತಿರುಗಬೇಕು. ಈ ಮಕ್ಕಳಿಗೆ ಡಿಸಿಪ್ಲಿನ್ ಅಂತ ಮುಂಚೆಯಿಂದನೂ ಹೇಳ್ಕೊಂಡ್ ಬಂದಿದಾರಲ್ಲ, ಈ ಡಿಸಿಪ್ಲಿನ್ ಆಕ್ಚುಲಿ ಅವಶ್ಯಕತೆ ಎಷ್ಟಿದೆ? ಈ ಡಿಸಿಪ್ಲಿನ್ ಬೇಕೇ ಬೇಕಾ? ಏನಿದು ಮಕ್ಕಳಿಗೆ ಡಿಸಿಪ್ಲಿನ್? ಯಾಕೆ ಅಷ್ಟು ಫೋರ್ಸ್ ಮಾಡ್ತಾರೆ? ವಿತ್ ಮೈ 12 years of experience, sir, working with more than 6,100 plus individuals with one-on-one sessions, I got to know that at the early 6 years, you cannot teach the self-discipline to the child. ಅಂದರೆ ಮೊದಲ 6 ವರ್ಷ. ಯಾಕೆ ಅಂತ ಕೇಳಿದ್ರೆ, ಆ ಮೊದಲ 6 ವರ್ಷದಲ್ಲಿ ಯಾವುದೇ ಒಂದು ಮಗು ಆಗಿರಲಿ, ಅವ್ರದ್ದು ಲೈಫ್ ಎಕ್ಸ್ಪೀರಿಯನ್ಸಿಂಗ್ ಪೀರಿಯಡ್, ಅದು ಎಕ್ಸ್ಪ್ಲೋರಿಂಗ್ ಪೀರಿಯಡ್. ಅದು ಏನೇನು ಬೇಕಾದರೂ ಮಾಡ್ತಿರ್ತಾರೆ. ಸೋಫಾ ಮೇಲೆ ಜಂಪ್ ಮಾಡ್ತಾರೆ, ಹಾರಾಡ್ತಾರೆ, ಕಿಟಕಿ ಮೇಲೆ ಹತ್ತುತ್ತಾರೆ, ಅಂತಾರೆ, ಏನೇನೋ ಮಾಡ್ತಿರ್ತಾರೆ. ಆದರೆ ಈ ಥರ ಮಾಡೋ ಮಕ್ಕಳಿಗೆಲ್ಲ ಇವತ್ತು ಎಕ್ಸ್ಪರ್ಟ್ಸ್ಗಳು ADHD ಅಂತ ಹೆಸರು ಕೊಡ್ತಾ ಇದ್ದಾರೆ.
ಅಟೆನ್ಷನ್ ಸೀಕರ್ಸ್ ಅಂತ ಹೆಸರು ಕೊಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಪೇರೆಂಟ್ಸ್ ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದ್ರೆ ನಾವೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಕರೆಕ್ಟ್. ಆಸ್ ಎ ಯೂನಿವರ್ಸಲ್ ಫಿಲಾಸಫಿ ಫಾರ್ ಎನಿ ಚೈಲ್ಡ್, ಎನಿ ಜೆಂಡರ್, ಎನಿ ಪ್ಲೇಸ್, ಎನಿ ಕಂಟ್ರಿ, ಡಿಸಿಪ್ಲಿನ್ ಕೆನಾಟ್ ಬಿ ಟೀಚ್ ಇನ್ 6 years. ಮೊದಲ 6 ವರ್ಷ ಮಕ್ಕಳಿಗೆ ಏನು ಬರೀ ಪ್ರೀತಿ ಕೊಡ್ಬೇಕು, ಓಕೆ ಬರೀ ಪ್ರೀತಿ ಕೊಡ್ಬೇಕು. ಆ ಪ್ರೀತಿ ಕೊಡ್ತಾ 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 ಅವರಿಗೆ ಸೆಲ್ಫ್ ಇಮೇಜ್, ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಫಿಡೆನ್ಸ್, ಇದೆಲ್ಲ ಸೈಕಲಾಜಿಕಲ್ ಸ್ಟ್ರಾಂಗ್ ಫೌಂಡೇಶನ್ ಸಖತ್ತಾಗಿರುತ್ತೆ. ಆಮೇಲೆ 7th year ಇಂದ ಮಗನೇ ಇದು ಮಾಡ್ಬೇಕಪ್ಪ, ಇದು ಒಳ್ಳೇದಪ್ಪ, ಇದು ಒಳ್ಳೇದಲ್ಲ ಅಂದ್ರೆ ಫಸ್ಟ್ ಟೈಮಿಗೆ ಅವ್ರು ತಗೊಂಡ್ಬಿಡ್ತಾರೆ. ಯಾಕೆ ಅಂದ್ರೆ ನನ್ಗೆ ಒಳಗಡೆ ಧೈರ್ಯ ಇದ್ದಾಗ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಲ್ವಾ ಸರ್. ನೀವು ಅಲ್ಲೇ ನನ್ಗಲ್ಲಿ ನನ್ನ ಹತ್ರ ಏನಿದೆ ಏನಿಲ್ಲ, ಯಾವ ಸ್ಕಿಲ್ ಇದೆ, ಯಾವ ಇಂಟೆಲಿಜೆನ್ಸ್ ಇಲ್ಲ, ನಾನು ಯಾವ ಥರ ಪರ್ಸೀವ್ ಮಾಡ್ತೀನಿ ನಿಮ್ಗೇನು ಗೊತ್ತಿಲ್ಲ. ಅಲ್ಲಿ ನೀವೆಲ್ಲ ರೂಲ್ಸ್, ಬೇಸಿಕಲಿ ಡಿಸಿಪ್ಲಿನ್ ಅಂದರೆ ಏನು, ಪುಟಿಂಗ್ ಸಮ್ ರೂಲ್ಸ್ ಆನ್ ಯು ಅಂಡ್ ಎಕ್ಸ್ಪೆಕ್ಟಿಂಗ್ ದ ವೆಲ್ ಬೀಯಿಂಗ್ ಫ್ರಮ್ ಯು ಅಂತ, ಇಷ್ಟೇ ಡಿಸಿಪ್ಲಿನ್ ಅಂದರೆ. ಆದರೆ ನನಗೆ ರೂಲ್ ಅರ್ಥ ಮಾಡ್ಕೊಳಕ್ ಆಗುತ್ತಾ ಅರ್ಥ ಮಾಡ್ಕೊಳಕ್ ಆಗಲ್ವಾ ಅಂತ ನಿಮ್ಗೆ ಹೆಂಗೆ ಗೊತ್ತು? ನನಗೆ ಲಾಜಿಕಲ್ ಇಂಟೆಲಿಜೆನ್ಸ್ ಎಷ್ಟಿದೆ, ಅಥವಾ ನನ್ನಲ್ಲಿರುವಂಥ ಪೀಪಲ್ ಸ್ಕಿಲ್ ಎಷ್ಟಿದೆ, ಇಂಟರ್ಪರ್ಸನಲ್ ಸ್ಕಿಲ್ ಎಷ್ಟಿದೆ, ಇದು ನಿಮ್ಗೆ ಏನೋ ಗೊತ್ತಿರೋ ನೀವೆಲ್ಲ ಡಿಸಿಪ್ಲಿನ್ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡ್ತೀವಿ ನಾವು? 7th year ಆದ ತಕ್ಷಣ ಎಲ್ಲ ರೆಬೆಲ್ ಆಗ್ಬಿಡ್ತೀವಿ. ನಿಮ್ಮ ಬಗ್ಗೆ ಓದ್ಕೊಳ್ರಿ ಅಂದರೆ ಓದ್ಕೊಳಲ್ಲ, ಅವ್ರನ್ನ ಮಾತಾಡ್ಸಿದ್ರೆ ಅಂದರೆ ಮಾತಾಡ್ಸಲ್ಲ, ಮನೆಗೆ ಬಂದಿರೋ ಜೊತೆ ಗ್ರೀಟ್ ಮಾಡ್ರಿ ಅಂದರೆ ನಾವು ಹೊರಗಡೆ ಹೋಗ್ತೀವಿ. ಅಂದರೆ ನಾವು ಗೊತ್ತಿಲ್ಲದೆ ರಾಂಗ್ ಥಿಂಗ್ಸ್ಗಳನ್ನ ತುಂಬ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಮೈ ಸಿನ್ಸಿಯರ್ ಥಾಟ್ ಟು ಎವ್ರಿ ಆಡಿಯನ್ಸ್ ಇಯರ್ ಸರ್, ಯಾರು ರಾಂಗ್ ಇರೋಕ್ಕೆ ಸಾಧ್ಯ ಇಲ್ಲ, ಯಾರು ತಪ್ಪು ಅಂತ ನಾವು ಕರೆಯೋಕ್ಕಾಗಲ್ಲ. ಅಂದರೆ ಈ ಕಾನ್ಸೆಪ್ಟ್ ಇಲ್ಲೂ ಅವೇರ್ನೆಸ್ ಎಲ್ಲ ಇಲ್ದಿರೋ ಕಾರಣ ನೀವು ಹೆಂಗೆ ಪರ್ಸೀವ್ ಮಾಡಿದಿರಾ ಗೊತ್ತಿಲ್ಲ, ನೀವು ಸರಿ ಪರ್ಸೀವ್ ಮಾಡಿದ್ರಾ ನನ್ಗೆ ಗೊತ್ತಿಲ್ಲ. ಒಟ್ಟಿಗೆ ನಾನು ಹೇಳ್ತೀನಿ ನಾನೆಲ್ಲ ನಿಮ್ಗೆ ಚೆನ್ನಾಗಿ ಕೊಟ್ಟಿದ್ದೀನಿ ಅಂತ, ಬಟ್ ಮಕ್ಳು ಯಾಕೆ ಹಿಂಗಾದ್ರು, ವೈಫ್ ಯಾಕೆ ಹಿಂಗಾದ್ರು, ಹಸ್ಬೆಂಡ್ ಯಾಕೆ ಹಿಂಗಾದ್ರು, ಇದೆಲ್ಲ ತುಂಬ ದೊಡ್ಡ ಪ್ರಶ್ನೆ. ಸೊ ಅದಕ್ಕೆ ನನಗೇನೋ ಬೇಕು ಆ್ಯಸ್ ಎನ್ ಇಂಡಿವಿಜುವಲ್. ಅದಕ್ಕೆ 6 years ಅಂತ ಡಿಸಿಪ್ಲಿನ್ ಕಲಿಸ್ಬಾರ್ದು. 7th year ಇಂದ ಯಾವ ಮಗುಗೆ ಲವ್ ಲ್ಯಾಂಗ್ವೇಜಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಇರಲ್ಲ, ಯಾವ ಮಗು ಬ್ಯಾಲೆನ್ಸ್ ಪರ್ಸನಾಲಿಟಿ ಆಗಿ ಹುಟ್ಟಿರುತ್ತೆ, ಯಾವ ಮಗುಗೆ ಕೋರ್ ಕ್ವಾಲಿಟೀಸ್ ಅಂತ ಬರುತ್ತೆ ಸರ್ ಫಿಂಗರ್ ಪ್ರಿಂಟ್ಸಲ್ಲಿ, ಯಾರಿಗೆ ಲೀಡರ್ಶಿಪ್ ಟ್ರೇಟ್ ಇರುತ್ತೆ, ಈ ಥರ ಮಕ್ಕಳಿಗೆ 7th year ಆದ್ಮೇಲೂ ಡಿಸಿಪ್ಲಿನ್ ಹೇಳ್ಕೊಡ್ಬಾರ್ದು. ಇದು ಯಾರಿಗಿರಲ್ಲ ಅವ್ರಿಗೆ ಮಾತ್ರ ಡಿಸಿಪ್ಲಿನ್ಗಳನ್ನ ಗೈಡ್ ಮಾಡ್ತಾ ಎಜುಕೇಟ್ ಮಾಡ್ತಾ ಬರ್ತಾ ಹೋಗ್ಬೇಕು. ಆವಾಗ ಅವರಿಗೆ ಅದು ವ್ಯಾಲ್ಯೂ ಅಡಿಷನ್ ಆಗುತ್ತೆ ಲೈಫಲ್ಲಿ, ಬಿಕಾಸ್ ದಟ್ ಈಸ್ ನೀಡೆಡ್ ಫಾರ್ ದ ಬ್ರೈನ್ ಅಂತ. ನೀವು ಇರೋರಿಗೆ ಅದನ್ನು ಹೇಳ್ತಾ ಹೋದ್ರಿ ಅಂದರೆ ಅವ್ರು ಓಕೆ ನನ್ನನ್ನೇನು ದಡ್ಡ ಅಂತ ಅಂದ್ಕೊಂಡಿದ್ದೀರಾ, ನನ್ನನ್ನೇನು ಮೂರ್ಖ ಅಂತ ಅಂದ್ಕೊಂಡಿದ್ದೀರಾ, ನೀವು ಯಾವಾಗಲೂ ಹಿಂಗೆ ಮಾಡ್ತೀರಾ, ನಾನು ಕೇಪಬಲ್ ಇದ್ದೀನಿ ಅಂತ ನಿಮಗೆ ಗೊತ್ತೇ ಇಲ್ಲ, ಯು ಆರ್ ನಾಟ್ ಟ್ರಸ್ಟಿಂಗ್ ಮೀ ಅಂತ ಅವ್ರು ರಾಂಗ್ ಆಗಿ ಪರ್ಸೀವ್ ಮಾಡೋಕ್ಕೆ ಪೇರೆಂಟ್ಸ್ ಅಪ್ರೋಚ್ಗಳನ್ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಓಕೆ, ಇವಾಗ ಒಂದು ಮಗುಗೆ ಈಗ 5 ವರ್ಷ 6 ವರ್ಷದ ಒಳಗಿನ ಮಗುಗೆ, ಆ ಮಗುಗೆ ಡಿಸಿಪ್ಲಿನ್ ಬೇಕಾ ಬೇಡವಾ, ಅಥವಾ ಆ ಮಗುಗೆ ಏನು ಬೇಕಾ ಬೇಡವಾ ಅಂತ ತಿಳ್ಕೊಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ಗೆ ಅಂತ ನಿಮ್ಮ ಹತ್ರ ಬಂದಾಗ 6 ವರ್ಷದ ಒಳಗಿನ ಮಕ್ಕಳಿಗೂ ಮಾಡ್ತೀರಾ ಅಥವಾ 7ನೇ ವರ್ಷದಲ್ಲಿ ಮಾತ್ರನೇ ಇದು? ಸರ್ ನಾವು 1 ವರ್ಷ ಮಗುವಿಂದ ಮಾಡ್ತೀವಿ. ನನ್ನ ಮಗಳಿಗೆ 2 ಮಂತ್ ಇರುವಾಗಲೇ ಮಾಡಿಬಿಟ್ಟಿದ್ದೀವಿ. ಸೊ ನನ್ನ ಮಗಳಿಗೆ 5 ಲವ್ ಲ್ಯಾಂಗ್ವೇಜಲ್ಲಿ ಕ್ವಾಲಿಟಿ ಟೈಮ್ ಅನ್ನೋ ಲವ್ ಲ್ಯಾಂಗ್ವೇಜ್ ಮಾತ್ರ ಇರೋದು. ಅಂದರೆ ಕ್ವಾಲಿಟಿ ಟೈಮ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇರೋ ವ್ಯಕ್ತಿಗೆ ಟೇಸ್ಟ್ ಅನ್ನೋ ಲವ್ ಲ್ಯಾಂಗ್ವೇಜ್ನೂ ಇರುತ್ತೆ. ಇವರು ಯಾವಾಗಲೂ ಲಿಮಿಟೆಡ್ ಫುಡ್ಡನ್ನು ಮಾತ್ರ ತಿಂತಾರೆ, ಅವರಿಗೆ ಟೇಸ್ಟ್ ಇರೋ ಫುಡ್ಡನ್ನು ಮಾತ್ರ ತಿಂತಾರೆ. ಈ ಥರ ಪೇರೆಂಟ್ಸ್ ಏನಾದರೂ ಮಗು ಹಾಲು ಕುಡಿತಾ ಇಲ್ಲ, ತಿಂತಾ ಇಲ್ಲ, 1 ವರ್ಷ ಆಗಿದೆ, 2 ವರ್ಷ ಆಗಿದೆ, 3 ವರ್ಷ ಆಗಿದೆ ಅಂದರೆ ಆ ಮಗು ಬಾಡಿಗೆ ಬೇಕಾಗಿರೋದು ವೆರಿ ಲಿಮಿಟೆಡ್ ಫುಡ್, ದಟ್ ಟು ಟೇಸ್ಟಿ ಫುಡ್. ನೀವು ಆ ಮಗುಗೆ ಹಾಲು ಕುಡಿತಾ ಇಲ್ಲ ಅಂತ ಹೇಳಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಅವ್ರು ಏನಾದರೂ ಒಂದು ಔಷಧಿನ ಕೊಡ್ತಾರೆ, ಮತ್ತೆ ಅದು ಬೇರೆ ತರ ರಿಯಾಕ್ಟ್ ಮಾಡುತ್ತೆ, ಅದು ಅವ್ರ ಬಾಡಿಗೆ ಬೇರೆ ಥರ ರಿಯಾಕ್ಟ್ ಮಾಡುತ್ತೆ. ದಟ್ ಈಸ್ ಆಲ್ಸೋ ಲೀಡ್ಸ್ ಟು ಓವರ್ ಅ ಪೀರಿಯಡ್. ಅವಾಗ ಬಾಡಿ ವೆಯ್ಟ್ ಆಗುತ್ತೆ, ಅವಾಗ ಹೆಲ್ತ್ ಇಶ್ಯೂಸ್ಗಳು ಬರುತ್ತೆ, ಏನೇನೋ ಆಗುತ್ತೆ. ಅಂದರೆ ಈ ವರ್ಲ್ಡಲ್ಲಿ ಕೆಲವು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿಬಿಟ್ರೆ ಸರ್, 4 ಚಪಾತಿ ತಿಂದರೆ ಜಾಸ್ತಿ, 1 ಚಪಾತಿ ತಿಂದರೆ ಕಡಿಮೆ, ಎಲ್ಲರೂ 2 ತಿನ್ನಬೇಕು. ಹಂಗೆ ವರ್ಕ್ ಆಗಲ್ಲ ಸರ್. ಒಂದೊಂದು ಬಾಡಿಗೆ ಒಂದೊಂದು ರೇಂಜ್ ಆಫ್ ಫುಡ್ ಇಂಟೇಕ್ ಮಾಡಬೇಕಾಗಿರುತ್ತೆ. ಕೆಲವರು ಕಮ್ಮಿ ತಿನ್ಬೋದು, ಕೆಲವರು ಜಾಸ್ತಿ ತಿನ್ಬೋದು, ಆ ಬಾಡಿಗೆ ಅಷ್ಟು ಬೇಕಾಗಿದೆ. ಬಟ್ ಇದನ್ನ ಎಲ್ಲರೂ ಸ್ಟ್ಯಾಂಡರ್ಡೈಸ್ ಮಾಡ್ತಾ ಬಂದಾಗ ಎಕ್ಸ್ಪರ್ಟ್ಸ್ಗಳು 3 ಜನದಲ್ಲಿ 2 ಚಪಾತಿ ಬೇಕಾಗಿರೋನು ಮಾತ್ರ ಆರೋಗ್ಯವಾಗಿದ್ದಾನೆ. ಇವಾಗ 4 ಚಪಾತಿ ಬೇಕಾಗಿರೋನು ಕಷ್ಟಪಡ್ತಿದ್ದಾನೆ, 1 ಚಪಾತಿ ತಿಂದು ಆರೋಗ್ಯವಾಗಿರ್ಬೇಕಾಗಿರೋನು ಕಷ್ಟಪಡ್ತಿದ್ದಾನೆ. ಸೊ ಹೀಗಿರ್ಬೇಕಾದ್ರೆ ಅದು ಒಂದೇ ಇರಲ್ಲ ಎಲ್ಲರಿಗೂ, ಊರಕ್ಕೆ ಸಾಧ್ಯನೇ ಇಲ್ಲ. ದಟ್ ಈಸ್ ವಾಟ್ ವಿ ಆಲ್ ಆರ್ ಯೂನಿಕ್ ಅಲ್ವಾ ಸರ್. ಓಕೆ, ಈಗ ಚಪಾತಿ ವಿಚಾರಕ್ಕೆ ಹೇಳ್ತೀನಿ. ಉದಾಹರಣೆಗೆ ಚಪಾತಿ ಯಾವುದೋ ಒಂದು ಹೋಟ್ಲಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಇವಾಗ ಮಕ್ಕಳು ಮನೆಯಿಂದ ಹೊರಗೆ ಹೋಗಿ
ಫ್ರೆಂಡ್ಸು, ಪಾರ್ಟಿ, ಹೋಟೆಲ್ ಅಂತೆಲ್ಲ ತಿಂದ್ಕೊಂಡು ಮನೆಗೆ ಲೇಟಾಗಿ ಬರ್ತಾರೆ. ಇನ್ನು ಕೆಲವು ಮನೆಗಳಲ್ಲಿ ಮನೆ ಬಿಟ್ಟೇ ಹೋಗಲ್ಲ. ಇನ್ನು ಕೆಲವು ಮಕ್ಕಳು ಅಪ್ಪ ಅಮ್ಮನ ಹತ್ರ ಸುಳ್ಳು ಹೇಳಿ ಸಿನಿಮಾಗಳಿಗೆ ಹೋಗ್ಬೋದು. ಇನ್ನು ಕೆಲವು ಮಕ್ಕಳು ಅಪ್ಪ ಅಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಿರ್ಬೋದು, ಗೊತ್ತಿಲ್ಲದೆ ಮನೆಯಲ್ಲಿ ₹5 ₹10 ಕದೀಬೋದು. ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ ತಂದೆ ತಾಯಿಗಳಿಗೆ ದೊಡ್ಡ ಕನ್ಫ್ಯೂಷನ್, ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅಂದ್ರೆ. ನಮ್ಮ ಮಕ್ಕಳಿಗೆ ಸ್ವತಂತ್ರ ಕೊಟ್ರೆ, ಈಗ ಉದಾಹರಣೆಗೆ ನಮ್ಮ ವಿಚಾರದಲ್ಲಿ ನಮ್ಮಲ್ಲಿ ಯಾವತ್ತೂ ಲೇಟ್ ಆಗಿ ಬಂದ್ರೆ ಅಪ್ಪ ಅಮ್ಮ ತುಂಬಾ ಶಿಕ್ಷೆ ಕೊಟ್ಟಿದ್ದ ಆ ಥರದೆಲ್ಲ ಯಾವತ್ತೂ ಇಲ್ವೇ ಇಲ್ಲ. ಕ್ಲಾಸ್ ಮುಗಿಸ್ಕೊಂಡು 4:15 ಮನೆಗೆ ಬರ್ಬೇಕಾದ್ರು ನಾವು 7 ಗಂಟೆಗೆ ಮನೆಗೆ ಬಂದಾಗ ಕೂಡ ಇಲ್ಲ ಆಟ ಆಡ್ತಾ ಇದ್ವಿ ಅಂತ, ಓ ಹೌದಾ ಅಂತ ಹೇಳಿದ್ದುಂಟು. ಇನ್ನು ಕೆಲವು ಮನೆಗಳಲ್ಲಿ 10 ನಿಮಿಷ ಲೇಟ್ ಆದ್ರೂ ಹೊಡಿತಿದ್ರು ತಂದೆ ತಾಯಿಗಳು. ಅಂದ್ರೆ ಅಪ್ಪ ಅಮ್ಮಂಗೆ ಮಕ್ಕಳಿಗೆ ಫ್ರೀಡಮ್ ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರ್ದು, ಅಥವಾ ಫ್ರೀಡಮ್ ಕೊಡ್ಲೇಬೇಕಾ, ಈ ಫ್ರೀಡಮ್ ವಿಚಾರದಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ತಂದೆ ತಾಯಿಗಳು ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು? ಈ ನಾವು 17 ಕಾನ್ಸೆಪ್ಟ್ಸ್ ಅಥವಾ 18 ಕಾನ್ಸೆಪ್ಟ್ಸ್ ಏನು ಡಿರೈವ್ ಮಾಡ್ತೀವಲ್ಲ ಸರ್, ವಿಲ್ ಕಮ್ ಅಪ್ ವಿತ್ ಸಮ್ ಆಫ್ ದ ಔಟ್ಪುಟ್ಸ್. ಇದರಲ್ಲಿ ಯಾರ್ಯಾರಿಗೆ ಫ್ರೀಡಮ್ಸ್ ಕೊಡಬೇಕು ಅಂತ ಇದೆ. ಉಳಿದವ್ರಿಗೆಲ್ಲ ಫ್ರೀಡಮ್ ಕೊಟ್ಟರೆ ಅವ್ರು ಮಿಸ್ಯೂಸ್ ಮಾಡ್ಕೊತಾರೆ, ಗ್ಯಾರಂಟಿ ಮಿಸ್ಯೂಸ್ ಮಾಡ್ಕೊತಾರೆ. ಬಿಕಾಸ್ ಆ ಬ್ರೈನ್ಗೆ ಕೊಟ್ಟಾಗ ಏನು ಮಾಡ್ಬೇಕಂತ ಗೊತ್ತಿರಲ್ಲ. ಸೊ ಇವಾಗ ನಾನು ಕೆಲವು ಪ್ಯಾರಾಮೀಟರ್ಸ್ ಹೇಳ್ತೀನಿ. ಪರ್ಸ್ನಾಲಿಟಿ ಅಂತ ಬರುತ್ತೆ, ಅದರಲ್ಲಿ ಡಾಮಿನೆಂಟ್ ಪರ್ಸ್ನಾಲಿಟಿ ಅಂತ ಒಂದಿರುತ್ತೆ, ಮತ್ತೆ ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿ ಅಂತ ಇರುತ್ತೆ. ಇವರಿಗೆ ನಾವು ಕಂಪಲ್ಸರಿ ಫ್ರೀಡಮ್ ಕೊಡಬೇಕು. ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಮತ್ತೆ ಅಡಾಪ್ಟಿವ್ ಪರ್ಸ್ನಾಲಿಟಿ ಅವ್ರಿಗೆ ಫ್ರೀಡಮ್ ಕೊಟ್ರೆ ಅವ್ರಿಗೆ ಯೂಸ್ ಮಾಡ್ಕೊಳಕ್ಕೆ ಬರಲ್ಲ, ಬೇಕಂದ್ರೆ ಬ್ರೈನಲ್ಲಿ ಆ ಥರ ಮೆಕ್ಯಾನಿಸಮ್ ಅಥವಾ ಪ್ಯಾಟರ್ನ್ಸ್ ಇರಲ್ಲ ಅಂತ. ಇನ್ನೊಂದು ಕೋರ್ ಕ್ವಾಲಿಟೀಸ್ ಅಂದರೆ 4 ಕೋಶಂಟ್ಸ್ ಇರುತ್ತೆ: IQ, EQ, ಅಡ್ವರ್ಸಿಟಿ ಕೋಶಂಟ್ ಮತ್ತು ಕ್ರಿಯೇಟಿವಿಟಿ ಕೋಶಂಟ್ ಅಂತ. ಅದರಲ್ಲಿ ಕ್ರಿಯೇಟಿವಿಟಿ ಕೋಶಂಟ್ ಅಂತ ಯಾರಿಗಿದೆ ಅವ್ರಿಗೆ ಮಾತ್ರ ಫ್ರೀಡಮ್ ಕೊಡಬೇಕು. ಬಿಕಾಸ್ ಅವ್ರು ಕ್ರಿಯೇಟಿವಿಟಿ ಹೆಂಗ್ ಯೂಸ್ ಮಾಡ್ಕೊಳ್ತಾರಲ್ಲ, ಬಿಕಾಸ್ ಆಫ್ ದ ಫ್ರೀಡಮ್ ಓನ್ಲಿ. ಆ ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡಂಗೆ IQ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಕ್ರಿಯೇಟಿವಿಟಿ ಕೋಶಂಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಇಂಟೆಲಿಜೆಂಟ್ ಕೋಶಂಟ್. ಇಂಟೆಲಿಜೆಂಟ್ ಕೋಶಂಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಎಮೋಷನಲ್ ಕೋಶಂಟ್. ಎಮೋಷನಲ್ ಕೋಶಂಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಅಡ್ವರ್ಸಿಟಿ ಕೋಶಂಟ್. ಈ ಥರ ನಮ್ಮ ಸರ್ಕ್ಯೂಟ್ ಬರ್ದಿದ್ದಾರೆ ಅದರ ಒಳಗಡೆ. ಆದರೆ ನಾವು ಇದನ್ನೆಲ್ಲ ಸ್ಟಡಿ ಮಾಡ್ದಿರುವಾಗ, ಅದ್ರ ಬಗ್ಗೆ ಅವೇರ್ನೆಸ್ ಇಲ್ದಿರುವಾಗ ನಾವು ಮಿಸ್ಟೇಕ್ಸ್ ಮಾಡ್ತಿದ್ದೀವಿ. ಇನ್ನೊಂದು ಪ್ಯಾರಾಮೀಟರ್ ಇದೆ, ಈ ಲವ್ ಲ್ಯಾಂಗ್ವೇಜಸ್ ಅಂತ ಏನು ಹೇಳಿದ್ವಲ್ವಾ, ಇದರಲ್ಲಿ ಕ್ವಾಲಿಟಿ ಟೈಮ್ ಅಂತ ಒಂದು ಲವ್ ಲ್ಯಾಂಗ್ವೇಜ್ ಇರುತ್ತೆ, ಮತ್ತೆ ಸೆಲ್ಫ್ ಡಿಸಿಪ್ಲಿನ್ ಅಂತಲೂ ಇರುತ್ತೆ. ಇವರಿಬ್ಬರಿಗೆ ನಾವು ಕಂಪಲ್ಸರಿ ಫ್ರೀಡಮ್ ಕೊಡಬೇಕು. ಇನ್ನು ರೆಸ್ಟ್ ಆಫ್ ದ ಲವ್ ಲ್ಯಾಂಗ್ವೇಜಸ್ ಯಾವ್ದಿದೆ, ಕೈಂಡ್ ವರ್ಡ್ಸ್, ಫಿಸಿಕಲ್ ಟಚ್ ಮತ್ತೆ ಫೇಶಿಯಲ್ ಎಕ್ಸ್ಪ್ರೆಷನ್, ಇವರಿಗೆ ನಾವು ಫ್ರೀಡಮ್ ಕೊಡೋಕೆ ಹೋದ್ರೆ ಅವರು ಮಿಸ್ಯೂಸ್ ಮಾಡ್ಕೊಂಡು ಬಿಡ್ತಾರೆ. ಸೊ ಅಂದರೆ ನಮ್ಮ ಈ 12 ಇಯರ್ಸಲ್ಲಿ ಯಾರಿಗೆ ಯಾವ ಸರ್ಕ್ಯೂಟ್ ಇದೆ, ಯಾರಿಗೆ ಯಾವ ಫಾರ್ಮುಲಾ ವರ್ಕ್ ಆಗುತ್ತೆ, ಯಾರಿಗೆ ಯಾವ ಫಾರ್ಮುಲಾ ವರ್ಕ್ ಆಗಲ್ಲ ಅಂತ ತುಂಬ ನೀಟಾಗಿ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದೀವಿ. ಈ ಥರ ಯಾವ್ಯಾವ ಪ್ಯಾರಾಮೀಟರ್ಸ್ ಇದೆ ಅವರಿಗೆ ನಾವು 100% ಗ್ಯಾರಂಟಿ ಕೊಡ್ತೀವಿ ಪೇರೆಂಟ್ಸ್ಗೆ. ಸರ್, ನಿಮ್ಮ ಮಗುಗೆ ನೀವು ಫ್ರೀಡಮ್ ಕೊಡಬೇಕು. ಜಗತ್ತಲ್ಲಿ ಏನೇನೋ ತಪ್ಪು ನಾನ್ಸೆನ್ಸ್ ಎಲ್ಲ ಆಗ್ತಾ ಇರ್ಬೋದು, ನೀವು ಅಲ್ಲಿ ಪ್ಯಾನಿಕ್ ಆಗಿ, ಅಲ್ಲಿ ಫಿಯರ್ ಆಗಿ ನಿಮ್ಮ ಮಗುಗೆ ಫ್ರೀಡಮ್ ಕೊಡಬೇಕಾಗಿದ್ದು ನೀವು ಫ್ರೀಡಮ್ ಕೊಟ್ಟಿಲ್ಲ ಅಂದರೆ again they naturally go to the wrong tracks. ಓಕೆ, ಉದಾಹರಣೆಗೆ ಒಂದು ಮಗುನ ಕರ್ಕೊಂಡು ನಿಮ್ಮ ಹತ್ರ ಬಂದಾಗ ಆ ಮಗು ಫಿಂಗರ್ ಪ್ರಿಂಟ್ ತೆಗೆದು ನೀವು ಆ ಮಗುವಿನ ಲವ್ ಲ್ಯಾಂಗ್ವೇಜ್ ಹೇಳ್ತೀರಾ. 5 ಲವ್ ಲ್ಯಾಂಗ್ವೇಜ್ ಏನಿದೆ ಅಲ್ಲ, ಫಿಸಿಕಲ್ ಟಚ್ಚು, ಆಮೇಲೆ ಫೇಶಿಯಲ್ ಎಕ್ಸ್ಪ್ರೆಷನ್, ಕ್ವಾಲಿಟಿ ಟೈಮ್, ಕೈಂಡ್ ವರ್ಡ್ಸ್ ಅಂಡ್ ಫೇಶಿಯಲ್ ಎಕ್ಸ್ಪ್ರೆಷನ್. ಓಕೆ, ಇಷ್ಟುದ್ರಲ್ಲಿ ನೀವು ಹೇಳ್ತೀರಾ ಯಾವ್ದು ಮಗುಗೆ ಜಾಸ್ತಿ ಬೇಕು, ಯಾವ್ದು ಮಗುದು ಅವಶ್ಯಕತೆ ಜಾಸ್ತಿ ಇದೆ ಅಂತ. ಸೊ ಇದರಲ್ಲಿ ಡಿಪೆಂಡಿಂಗ್ ಅಪಾನ್ ಇದ್ರ ಮೇಲೆ ನೀವು ಹೇಳ್ತೀರಾ ಯಾವ್ದು ಬೇಕು ಯಾವ್ದು ಬೇಡ ಅಂತ. ಈಗ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ವೆರಿ ಈಸಿ ಸರ್. ಇವಾಗ ನಾವು ಏನೋ ಬ್ಲಡ್ ಟೆಸ್ಟ್ಗೆ ಹೋಗ್ತೀವಿ ಅಂತ ಅನ್ಕೊಳ್ಳಿ ಸರ್, ಅದರಲ್ಲಿ ನನಗೆ ಮಿನರಲ್ಸ್ ಎಷ್ಟಿದೆ, ನನಗೆ ಕೊಲೆಸ್ಟ್ರಾಲ್ ಎಷ್ಟಿದೆ, ಈ ಥರ ಎಲ್ಲ ನಮಗೆ ಡೇಟಾ ಕೊಡ್ತಾರೆ ವಿತ್ ಪರ್ಸೆಂಟೇಜ್. ಕಡಿಮೆ ಇದ್ರೆ ಇದು ಕಡಿಮೆ ಇದೆ ಜಾಸ್ತಿ ಮಾಡ್ಕೊಳ್ಳಿ ಅಂತ, ಜಾಸ್ತಿ ಇದೆ ನೀವೇಂತೆಲ್ಲ ಕೆಡ್ಸ್ಕೊಂಬೇಡಿ ಅಂತ ಆರಾಮಾಗಿ ಗೈಡ್ ಮಾಡ್ತಾರಲ್ಲ. ಹಂಗೆ ನಾವು ಪ್ರತಿಯೊಬ್ಬ ವ್ಯಕ್ತಿಗೂ, ನಾಟ್ ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್, ಈವನ್ ಫಾರ್ ಕಪಲ್ ಕೌನ್ಸಿಲಿಂಗು ಮಾಡ್ತೀವಿ, ಫ್ಯಾಮಿಲಿ ಕೌನ್ಸಿಲಿಂಗು ಮಾಡ್ತೀವಿ. ಅದರಲ್ಲಿ ಎಲ್ಲರಿಗೂ ಟ್ರೇಸ್ ಔಟ್ ಮಾಡಿ ಕೊಟ್ಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಮಗುಗೆ ಕ್ವಾಲಿಟಿ ಟೈಮ್ ಅನ್ನೋ ಲವ್ ಲ್ಯಾಂಗ್ವೇಜ್ ಇರಲ್ಲ. ಅದ್ರ ಅರ್ಥ ಏನು, ನನ್ನ ಅಪ್ಪ ಅಮ್ಮ ನನ್ನ ಹತ್ರ ಹಿಂಗೆ 10 ನಿಮಿಷ 15 ನಿಮಿಷ 20 ನಿಮಿಷ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಮಗುಗೆ ಆಸೆ ಇರಲ್ಲ. ಆದರೆ ಅಪ್ಪನಿಗಿರುತ್ತೆ ಅಥವಾ ಅಮ್ಮನಿಗಿರುತ್ತೆ ಅಂತ ಅನ್ಕೊಳ್ಳಿ. ಅವ್ರು ಯಾವಾಗಲೂ ಮಗು ಹತ್ರ ಟೈಮ್ ಕೊಡಬೇಕು, ಮಕ್ಕಳನ್ನ ಹಿಂಗೆ ಬೆಳೆಸ್ಬೇಕು ಅಂತ ಎಲ್ಲ ಬುಕ್ಕಲ್ಲಿ ಬರ್ದಿದ್ದಾರೆ, ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ಅಂತೇಳಿ ಅವ್ರಿಗೆ ಟೈಮ್ ಕೊಡ್ತಾ ಕೂತ್ಕೊಳ್ತಾರೆ. ಅವ್ರಿಗೆ ತುಂಬ ಇರಿಟೇಷನ್ ಫೀಲ್ ಆಗ್ತಾ ಇರುತ್ತೆ. ಆ ಮಕ್ಕಳಿಗೆ ಇಷ್ಟ ಆಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಅದೇ ಥರ ಇನ್ನು ಕೆಲವು ಮಕ್ಕಳಿಗೆ ಅಪ್ಪ ಅಮ್ಮನಿಗೆ ಕೈಂಡ್ ವರ್ಡ್ಸ್ ಇದೆ ಅಂತ ಅನ್ಕೊಳ್ಳಿ, ಮಗುಗಿರಲ್ಲ. ಆವಾಗ ಅಪ್ಪ ಅಮ್ಮ ಏನಾದರೂ ಸ್ವಲ್ಪ ಮಗಳೇ ಹಂಗೆ ಮಾಡು ಚಿನ್ನಿ, ಹಿಂಗೆ ಮಾಡು ಮಗನೇ ಅಂತ ಹೇಳ್ಬಿಟ್ರೆ ಇವ್ರು ಮಸ್ಕ ಹೊಡಿತಾ ಇದ್ದಾರೆ.
ಇವ್ರು ನನ್ನ ಹತ್ರ ಕೆಲಸ ತಗೊಳಕ್ಕೋಸ್ಕರ ಹಿಂಗ್ ಮಾಡ್ತಾರೆ. ನ್ಯಾಚುರಲ್ ಆಗಿ ಇವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಮಗುಗೂ ಗೊತ್ತಾಗತ್ತೆ ನಾಟಕ ಅಂತ ಅಂದ್ರೆ ಕೈಂಡ್ ವರ್ಡ್ಸ್ ಲವ್ ಲ್ಯಾಂಗ್ವೇಜ್ ಇಲ್ದಿರೋರಿಗೆ ಇಲ್ದಿರೋರಿಗೆ. ಇರೋರಿಗೆ ಓ ದಿಸ್ ಈಸ್ ವಾಟ್ ಮೈ ಪಪ್ಪ ಮಮ್ಮ ಲವ್ಸ್ ಮೀ, ದಿಸ್ ಇಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್, ದೇ ಆರ್ ಗಿವಿಂಗ್ ಮಿ ದ ರೈಟ್ ಅಂತ ಅಪ್ಪ ಅಮ್ಮ ಹೇಳಿದ್ ಕೇಳ್ಬಿಡುತ್ತೆ. ಈ ಕೈಂಡ್ ವರ್ಡ್ಸ್ ಇಲ್ದಿರೋ ಅಂತ ಮಗು ಏನ್ ಮಾಡುತ್ತೆ, ಇವ್ರು ನನ್ನ ಜೊತೆ ಸುಮ್ಮನೆ ನಾಟಕ ಮಾಡ್ತಾ ಇದಾರೆ ಕೆಲಸ ಮಾಡಿಸ್ಕೊಳಕ್ಕೋಸ್ಕರ ಅಂತ ಅನ್ಕೊಂಡ್ಬಿಡುತ್ತೆ. ಈಗ ಉದಾಹರಣೆಗೆ ಗಮನಿಸ್ತಿರ್ಬೋದು ಪ್ರಪಂಚದಲ್ಲಿ ಕೆಲವರು ಗಂಡು ಹೆಣ್ಣು ಹೇಗೆ ಅಂದ್ರೆ ಕೆಲವರು ಹೇಗಿರ್ತಾರೆ ಅಂದ್ರೆ, ಈಗ ಯಾರಾದ್ರೂ ಒಬ್ರು ಬಂದು ಸ್ಟ್ರೇಂಜರ್ಸು ಅಥವಾ ಫ್ರೆಂಡ್ಸ್ ಯಾರಾದ್ರೂ ಬಂದು ಕೆಲವರಿಗೆ ಶೇಕ್ ಹ್ಯಾಂಡ್ ಕೊಟ್ಟ ತಕ್ಷಣ ಅವರು ಖುಷಿಯಾಗಿ ಶೇಕ್ ಹ್ಯಾಂಡ್ ಕೊಡ್ತಾರೆ. ಅವರು ಹಗ್ ಮಾಡಿದ್ರೆ ಇವರು ಪ್ರೀತಿಯಿಂದ ಹಗ್ ಮಾಡ್ತಾರೆ. ಆಮೇಲೆ ಓಕೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆದ್ರೆ ಕಿಸ್ ಮಾಡ್ಕೋತಾರೆ, ಅದೆಲ್ಲ ಸೆಕೆಂಡ್ರಿ. ಇನ್ನು ಕೆಲವೊಂದ್ಸರಿ ಕೆಲವ್ರಿಗೆ ಹುಡುಗರೇ ಆಗಿರ್ಬೋದು, ಗಂಡಸ್ರೇ ಆಗಿರ್ಬೋದು, ಅಥವಾ ಹೆಣ್ಮಕ್ಳೇ ಆಗಿರ್ಬೋದು. ಈಗ ಗಂಡಸ್ರಿಗೆ ಇನ್ನೊಂದು ಹುಡುಗ ಶೇಕ್ ಹ್ಯಾಂಡ್ ಕೊಟ್ರು ಇಷ್ಟ ಆಗಲ್ಲ, ಫಿಸಿಕಲ್ ಟಚ್ ಇಷ್ಟ ಆಗಲ್ಲ ಕೆಲವರಿಗೆ. ಇನ್ನೊಂದು ಹುಡುಗಿಗೆ ಯಾವುದೋ ಒಂದು ಅಪ್ಪಿಗೆ ಕೊಟ್ರು ಇಷ್ಟ ಆಗಲ್ಲ. ಸೊ ಇದು ಬೇಸಿಕ್ ಲೆವೆಲ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈಸಿ ಅವರು. ಇಟ್ ಈಸ್ ವೆರಿ ಈಸಿ ನವ್ ಡೇಸ್. ಇಫ್ ಯು ನೋ ದಟ್ ಸರ್, ಯಾವುದೇ ಒಂದು ಕಪಲ್ ಆಗ್ತಾ ಇದಾರೆ, ಮದುವೆ ಆಗಿದ್ದಾರೆ ಅಂದಮೇಲೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಮ್ಯಾಟರ್ಸ್. ಲವ್ ಮಾಡಬೇಕು, ಲವ್ ಮ್ಯಾರೇಜ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ, ಬಟ್ ಓವರ್ ಎ ಪೀರಿಯಡ್ ಕಾನ್ಫ್ಲಿಕ್ಟ್ ಬಂದ್ಬಿಡುತ್ತೆ. ಯಾಕೆ ಅಂದರೆ ಈ ಲವ್ ಅನ್ನೋದು ಏನು ಸಬ್ಜೆಕ್ಟ್ ನಡೀತಿತ್ತು ಲವ್ವರ್ಸ್ಗೆ, ಇಟ್ ಈಸ್ ಆಲ್ವೇಸ್ ಎ ಕಾನ್ಫಿಡೆನ್ಷಿಯಲ್ ಅಂದರೆ ಪ್ರೈವೇಟ್. ಇವ್ರು ಮದುವೆ ಆದಮೇಲೆ ಮನೇಲಿ ಬರ್ತಾರೆ. ಇವಾಗ ಹುಡುಗಿಗೆ ಅಥವಾ ಹುಡುಗನಿಗೆ ಯಾರೋ ಒಬ್ಬರಿಗೆ ಸೆಲ್ಫ್ ಡಿಸಿಪ್ಲಿನ್ ಇದೆ ಅಂತ ಅನ್ಕೊಳ್ಳಿ ಸರ್, ಒಬ್ಬರಿಗೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಅಂತ ಅನ್ಕೊಳ್ಳಿ ಸರ್. ಫಾರ್ ಎಕ್ಸಾಂಪಲ್ ಹುಡುಗಿಗೇನೆ ಇಲ್ಲ ಅನ್ಕೊಳ್ಳಿ, ಹುಡುಗನ್ಗೆ ಇದೆ ಅಂತ ಅನ್ಕೊಳ್ಳಿ. ಅವ್ರ ಅಪ್ಪ ಅಮ್ಮ ಇರ್ತಾರೆ, ಅವ್ರ ಅಪ್ಪ ಅಮ್ಮ ಮುಂದೆ ಇವಳು ಪಕ್ಕದಲ್ಲಿ ಕುತ್ಕೊಳಕ್ ಬರ್ತಾಳೆ, ಅದಿಷ್ಟ ಆಗಲ್ಲ. ಇವ್ರಿಗೆ ಏನನ್ಸುತ್ತೆ, ವಾಟ್ ಮೈ ಪಪ್ಪ ಮಮ್ಮ ಪರ್ಸೀವ್ ಅಬೌಟ್ ಮೀ, ಕಾಂಟ್ ಯು ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ನಾಟ್ ಅವರ್ ಪರ್ಸನಲ್ ಝೋನ್, ಇಟ್ ಈಸ್ ದ ಸೋಷಿಯಲ್ ಝೋನ್ ಅಥವಾ ಫ್ಯಾಮಿಲಿ ಝೋನ್, ಕಾಂಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಅಂತ. ಇಫ್ ಯು ರೆಫ್ಯೂಸಸ್ ಇನ್ ಎ ಡಿಫ್ರೆಂಟ್ ವೇ, ಶಿ ಸ್ಟಾರ್ಟೆಡ್ ಥಿಂಕಿಂಗ್ ಪ್ರೀತಿ ಮಾಡ್ಬೇಕಾರೆ ಎಲ್ಲ ಇತ್ತು, ಇವಾಗೇನು ಮದುವೆ ಆದ ತಕ್ಷಣ ಹಿಂಗೆ ಹೆಂಡತಿ ಪಕ್ಕ ಕೂತ್ಕೊಂಡ್ರೇನೆ ನೀನ್ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ಹೆಂಗೆ? ಇವ್ರಿಗೆ ಈ ಸಬ್ಜೆಕ್ಟ್ ಗೊತ್ತಿಲ್ಲ ಅಂದ್ರೆ ಎಕ್ಸ್ಪ್ಲೈನ್ ಮಾಡಕ್ಕೇನೆ ಆಗಲ್ಲ ಸರ್. ಇಟ್ ಈಸ್ ಅ ಕಾನ್ಫ್ಲಿಕ್ಟ್, ಇಟ್ ಈಸ್ ಸ್ಟಾರ್ಟೆಡ್ ಫ್ರಮ್ ದಟ್ ಡೇ ಆನ್ವರ್ಡ್ಸ್, ಫಸ್ಟ್ ಡೇ ಆನ್ವರ್ಡ್ಸ್. ಅದರಲ್ಲಿ ಹುಡುಗನ ಅಪ್ಪ ಅಮ್ಮನೂ ಸೆಲ್ಫ್ ಡಿಸಿಪ್ಲಿನ್ಗೆ ಜಾಸ್ತಿ ವ್ಯಾಲ್ಯೂ ಮಾಡೋರು ಆಗ್ಬಿಟ್ಟಿದ್ರೆ ಅಂತೂ ಅವರೆಲ್ಲ ಮುಟ್ಟಿ ಮಾತಾಡಿಸ್ತಾ ಇರಲ್ಲ, ಏನ್ ಪುಟ ಏನ್ ಚಿಮ್ಮಿ ಅಂತ ಮಾತಾಡ್ಸಲ್ಲ, ಮುಖಕ್ಕೆ ಮುಖ ಕೊಟ್ಟು ಯಾವಾಗ್ಲೂ ಸ್ಮೈಲ್ ಕೊಟ್ಟು ಮಾತಾಡ್ಬೇಕಂತ ಗೊತ್ತಾಗ್ತಿರಲ್ಲ. ಪಾಪ ಈ ಹುಡುಗಿಗೆ ಸೆಲ್ಫ್ ಡಿಸಿಪ್ಲಿನ್ ಇರಲ್ಲ, ಕೈಂಡ್ ವರ್ಡ್ಸ್ನು ಲವ್ ಲ್ಯಾಂಗ್ವೇಜ್ ಇರುತ್ತೆ, ಫೇಶಿಯಲ್ ಎಕ್ಸ್ಪ್ರೆಷನ್ ಇರುತ್ತೆ. ಶಿ ಗೋ ಇಂಟು ನಾನು ಎಲ್ಲಿಗೆ ಬಂದು ಸೇರ್ಕೊಂಡ್ಬಿಟ್ಟೆ, ನನ್ನ ಪ್ರೀತಿ ಸುಳ್ಳ, ನಾನು ಈ ಥರ ಮನೆಗೆ ಸೇರ್ಬೇಕಂತ ಇಷ್ಟೆಲ್ಲ ಆಡಿದ್ನ, ಏನೇನೇನೇನೋ ಆಗೋಗ್ಬಿಡುತ್ತೆ ಸರ್. ಆದರೆ ಈ 4 ಜನಕ್ಕೂ ಈ ಅವೇರ್ನೆಸ್ ಬಂದರೆ ಪಾಪ ಅವ್ರಿಗೆ ಏನು ಬೇಕಾದ್ ಸಿಗುತ್ತೆ. ಇಷ್ಟನ್ನ ನಾವು ಆಪ್ರೇಟ್ ಮಾಡಿಬಿಟ್ರೆ ಸಾಕು, ಕಾನ್ಫ್ಲಿಕ್ಟ್ಸೇ ಇರಲ್ಲ, ಡೈವರ್ಸಸ್ಸು ಆಗಲ್ಲ, ಯಾವ ರಿಲೇಷನ್ಶಿಪ್ಪೂ ಬ್ರೇಕ್ ಆಗಲ್ಲ ಸರ್. ಸೊ ವಿ ಫೇಸ್ ಸಮ್ ಆಫ್ ದ ಚಾಲೆಂಜಸ್ ಇನ್ ಅವರ್. Recently, one of the people had come from Mumbai by seeing our videos. ಆ ಒಂದು ಹುಡುಗಿ ತಂದೆ ತಾಯಿ ವೆರಿ ರೆಪ್ಯೂಟೆಡ್ ಫ್ಯಾಮಿಲಿ, ಫಾದರ್ ವಾಸ್ ಇನ್ ಎ ಆರ್ಮಿ ಬ್ಯಾಕ್ಗ್ರೌಂಡ್. ಆ ಹುಡುಗಿ ಬಂದ್ಬಿಟ್ಟು ಅರ್ಲಿ 6 ಇಯರ್ಲಿ ಫಾದರ್ ಆರ್ಮಿಯಲ್ಲಿ ಇರಬೇಕಾದ್ರೆ ಫಿಸಿಕಲ್ ಟಚ್ ಇಂದ ಮಗುಗೆ ಹಗ್ ಮಾಡಿದ್ದು, ತೊಡೆ ಮೇಲೆ ಕೂರಿಸ್ಕೊಂಡಿರೋದು, ಕಿಸ್ ಮಾಡಿರೋದು ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಟ್ ದ ಅನ್ಕಾನ್ಷಿಯಸ್ ಲೆವೆಲ್ ಅಂಡ್ ದ ಸಬ್ ಕಾನ್ಷಿಯಸ್ ಲೆವೆಲ್. ಅವಾಗ ಏನಾಗುತ್ತೆ, ಮದುವೆ ಮಾಡ್ತಾರೆ, ಹುಡುಗ ತುಂಬ ಒಳ್ಳೆಯವನು, ಅವನಿಗೆ ಫಿಸಿಕಲ್ ಟಚ್ ಲವ್ ಲ್ಯಾಂಗ್ವೇಜ್ ಇಲ್ಲ. ಫಿಸಿಕಲ್ ಟಚ್ ಲವ್ ಲ್ಯಾಂಗ್ವೇಜ್ ಇಲ್ದಿರೋರಿಗೆ ಫಿಸಿಕಲ್ ಟಚ್ ಇರೋರ್ನ ಹೆಂಗೆ ಟ್ರೀಟ್ ಮಾಡಬೇಕು ಅಂತ ಒಂದು ಬೇಸಿಕ್ ಅವೇರ್ನೆಸ್ ಇರಲ್ಲ. ದೇ ಹ್ಯಾಂಡಲ್ ಇಟ್ ಇನ್ ದೇರ್ ಓನ್ ವೇ ವಿತ್ ದರ್ ಓನ್ ಲೆವೆಲ್ ಆಫ್ ಇಂಟೆನ್ಸಿಟಿ ಆ್ಯಂಡ್ ದ ಪ್ರೆಷರ್. ಸೊ ಆಪೋಸಿಟ್ ವ್ಯಕ್ತಿಗೆ ತುಂಬ ಅನ್ಶೇಕಿಂಗ್ ಆಗಿಬಿಡುತ್ತೆ, ತುಂಬ ಅನ್ಕಂಫರ್ಟಬಲ್ ಆಗಿಬಿಡುತ್ತೆ. ಸೊ ಇವಾಗ ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳದ್ದು ಈ ಥರ ಕೇಸ್ ಆಗಿದೆ, ಬಟ್ ಶಿ ಸೇ ದಟ್ ಹಸ್ಬೆಂಡ್ ಈಸ್ ವೆರಿ ಗುಡ್ ಅಂತ. ಏನೋ ನೆಗೆಟಿವ್ ಟ್ರೇಟ್ ಇಲ್ಲ, ನಂಗೆ ಏನು ಕಷ್ಟನೇ ಇಲ್ಲ, ಬಟ್ ಐ ವಾಂಟ್ ಡಿವೋರ್ಸ್. ಅಂದ್ರೆ ಗಂಡ ತುಂಬಾ ಒಳ್ಳೆಯವರು, ಅವ್ರನ್ನ ಮುಟ್ತಾರೆ, ಮುಟ್ತಾರೆ, ಅದೆಲ್ಲ ಯಾರಿಗೂ ಗೊತ್ತಿಲ್ಲದಿರೋ ಸಬ್ಜೆಕ್ಟ್ ಇದು. ಅದೆಲ್ಲ ಹಿಡನ್ ಸಬ್ಜೆಕ್ಟ್. ಯಾಕೆಂದ್ರೆ ಶಿ ಈಸ್ ನೆವರ್ ಎಕ್ಸ್ಪೀರಿಯನ್ಸ್ ಫಿಸಿಕಲ್ ಟಚ್ ಫ್ರಮ್ ದ ಫಾದರ್ ಅಲ್ವಾ. ಅಲ್ಲ, ಈಗ ಗಂಡ ಒಳ್ಳೆಯವರು, ಈಕೆ ಸಮಸ್ಯೆ ಆದ್ರೂ ಡಿವೋರ್ಸ್ ಬೇಕು, ಏನು ಅಂತ ಸಮಸ್ಯೆ ಯಾರಿಗೂ ಗೊತ್ತಿಲ್ಲ. ವೈ ಶಿ ಈಸ್ ಆಸ್ಕಿಂಗ್ ದ ಡಿವೋರ್ಸ್ ಅಂತ ಯಾರಿಗೂ ಗೊತ್ತಿಲ್ಲ. ಹುಡುಗ ಒಳ್ಳೆಯವರು, ಅವ್ರ ಫ್ಯಾಮಿಲಿ ಒಳ್ಳೆಯವರು, ಹುಡುಗಿ ಒಳ್ಳೆಯವರು, ಇವ್ರ ಫ್ಯಾಮಿಲಿಯವರು ಒಳ್ಳೆಯವರು, ಗಂಡಂಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗಲ್ಲ ಸರ್. ಇದು ಅವ್ರದ್ದು ಇಂಟರ್ನಲ್ ಫೀಲಿಂಗ್, ಪಾಪ ಹುಡುಗಿಗೂ ಗೊತ್ತಿರಲ್ಲ. ಆಮೇಲೆ ನೀವು ನಾವೇನ್ ಮಾಡಿದ್ವಿ, ಹುಡುಗನ ಹತ್ರ
ಫಿಸಿಕಲ್ ಟಚ್ ಲವ್ ಲ್ಯಾಂಗ್ವೇಜ್ ಇಲ್ಲ, ಹುಡುಗಿ ಹತ್ರ ಇದೆ. ಆಮೇಲೆ ನೋಡಿದಾಗ ಪಪ್ಪ ವಾಸ್ ಇನ್ ವರ್ಕಿಂಗ್ ಪ್ಲೇಸ್, ಹಿ ನೆವರ್ ಗಿವೆನ್ ದ ಫಿಸಿಕಲ್ ಟಚ್ ಟು ದ ಡಾಟರ್. ಶಿ ಈಸ್ ಫೀಲಿಂಗ್ ವೆರಿ ವೆರಿ ಅನ್ಸೇಫ್ ಟು ಗೆಟ್ ದ ಫಿಸಿಕಲ್ ಟಚ್ ಫ್ರಮ್ ದ ಬ್ರದರ್ ಆಲ್ಸೋ, ಈವನ್ ವಿತ್ ಹಸ್ಬೆಂಡ್ ಆಲ್ಸೋ. ಬ್ರದರ್ ಹೆಗ್ಲ ಮೇಲೆ ಕೈ ಹಾಕೊಳ್ಳೋದಾಗಿರ್ಲಿ, ಕೈ ಮುಟ್ಟಿ ಮಾತಾಡೋದಾಗ್ಲಿ, ಶಿ ವಾಸ್ ಸಮಥಿಂಗ್ ರೆಫ್ಯೂಸಿಂಗ್ ಫ್ರಮ್ ದಿ ಚೈಲ್ಡ್ಹುಡ್. ವೈ ಅಂತ ಯಾರಿಗೂ ಗೊತ್ತಿಲ್ಲ. ಇವಾಗ ಈ ಸೈನ್ಸ್ನ ಹೇಳಿದ್ಮೇಲೆ ಹಸ್ಬೆಂಡ್ ಗಾಟ್ ನೋ ದಿಸ್, ಶಿ ಆಲ್ಸೋ ಗಾಟ್ ನೋ ದಿಸ್. ನೌ ದ ಬಾಂಡಿಂಗ್ ಈಸ್ ರಿಯಲಿ ಎಕ್ಸಲೆಂಟ್. ಒಳ್ಳೆ ರೆಪ್ಯೂಟೆಡ್ ಫ್ಯಾಮಿಲಿಗಳಲ್ಲಿ ಯಾಕೆ ಏನಾಗಿದೆ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್. ನಮಗೆ ಕೋಪ ಬಂದಾಗ ನಾವು ಕಿರ್ಚಾಡ್ತೀವಿ, ಅಳು ಬಂದಾಗ ಹತ್ತು ಬಿಡ್ತೀವಿ. ಅವ್ರು ಸರಿ ಇದ್ರೇನೋ ಅವ್ರು ಸರಿ ಇಲ್ಲ ಅಂತ ನಾವು ಹೇಳ್ಬೇಕಾಗಿ ಬಂದ್ಬಿಡುತ್ತೆ. ಬಿಕಾಸ್ ನನಗೆ ಅಲ್ಲಿಂದ ಏನೋ ಒಂದು ಮುಕ್ತಿ ಬೇಕಾಗಿರುತ್ತೆ. ಬಟ್ ಇದನ್ನ ಫಿಕ್ಸ್ ಮಾಡಬೇಕು. ವಾಟ್ ಐ ವುಡ್ ಲೈಕ್ ಟು ಟೆಲ್ ಅಂದರೆ ಸರ್, ಯಾವುದೇ ಒಬ್ಬ ವ್ಯಕ್ತಿಗೆ ಹೃದಯ ಇದೆ ಅಂದರೆ ಅವ್ನು ಒಳ್ಳೆಯವನೇ. ಆದರೆ ಪ್ರೀತಿ ಅನ್ನೋ ಒಂದು ಸಬ್ಜೆಕ್ಟ್ ಇದೆಯಲ್ಲ ಸರ್, ಎಲ್ಲಿ ನೋವಿದೆ ಅಲ್ಲಿ ಪ್ರೀತಿ ಇಲ್ಲ. ನೋವು ಎಲ್ಲಿ ಇಲ್ಲ ಅಲ್ಲಿ ಮಾತ್ರ ಪ್ರೀತಿ ಇದೆ. ಸಂಬಂಧಗಳಿದೆ ಮುರಳಿ, ಆದರೆ ನೋವಿದೆ ಅಂದರೆ ಅಲ್ಲಿ ಪ್ರೀತಿ ಇಲ್ಲ, ಅಟ್ಯಾಚ್ಮೆಂಟ್ ಇದೆ ಅಂತ. ಲವ್ ಅನ್ನೋ ಸಬ್ಜೆಕ್ಟ್ನ ತುಂಬ ಜನ ಜಗತ್ತಲ್ಲಿ ಯಾವ್ಯಾವ ಥರನೋ ಹೇಳಿದ್ದಾರೆ. ನಾವು ತುಂಬ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಅಂದರೆ ನನಗೆ ಇವಾಗ ಫಿಸಿಕಲ್ ಟಚ್ ಲವ್ ಲ್ಯಾಂಗ್ವೇಜ್ ಇದೆ, ಸೆಲ್ಫ್ ಡಿಸಿಪ್ಲಿನ್ ಇದೆ. ದೆನ್ ವಾಟ್ ಐ ಡೂ ದ ಫಿಸಿಕಲ್ ಟಚ್, ಐ ಡೂ ಇಟ್ ಪ್ರೈವೇಟ್ಲಿ, ಪರ್ಸ್ನಲಿ. ಐ ಕೆನಾಟ್ ಡೂ ಇನ್ ಫ್ರಂಟ್ ಆಫ್ ದ ಪೀಪಲ್. ದಿಸ್ ವಾಟ್ ಹಸ್ಬೆಂಡ್ ನೇಚರ್ ಈಸ್. ಬಟ್ ವೈಫಿಗೆ ಸೆಲ್ಫ್ ಡಿಸಿಪ್ಲಿನ್ ಇರಲ್ಲ, ಫಿಸಿಕಲ್ ಟಚ್ ಇದೆ. ಶಿ ಎಕ್ಸ್ಪೆಕ್ಟ್ಸ್ ದಾರಿಲಿ ಹೋಗಬೇಕಾದ್ರೆ ನನ್ನ ಕೈ ಇಟ್ಕೊಂಡು ಹೋಗಿ. ಯಾಕೆ ನೀವು ಮುಂದೆ ಹೋಗ್ತೀರಾ? ಯಾಕೆ ನಿಮ್ಮ ಫ್ಯಾಮಿಲಿ ಇದ್ದಾಗ ನನ್ನ ಒಂಥರ ಟ್ರೀಟ್ ಮಾಡ್ತೀರಾ? ನಾನು ಒಬ್ಳೆ ಇದ್ದಾಗ ಮಾತ್ರ ಪ್ರೀತಿ ತೋರಿಸ್ತೀರಾ? ನಾಟಕದ ಪ್ರೀತಿನ ಹಂಗಾದ್ರೆ ಅವ್ರಿಗೆ ಕನ್ಫ್ಯೂಷನ್. ಇದೆಲ್ಲ ಆಗತ್ತೆ ಪಾಪ. ಅದು ಯಾವುದು ಅವ್ರ ಕಂಟ್ರೋಲರ್ ಇರಲ್ಲ. ಇಬ್ಬರಿಗೂ ಫಿಸಿಕಲ್ ಟಚ್ ಇದೆ, ಬಟ್ ಇವ್ರಿಗೆ ಸೆಲ್ಫ್ ಡಿಸಿಪ್ಲಿನ್ ಇದೆ, ಅವ್ರಿಗೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ. ಸೆಲ್ಫ್ ಡಿಸಿಪ್ಲಿನ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಸರ್ಟನ್ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ನಾವು ಸೊಸೈಟಿ ಜೊತೆ ಇದ್ದಾಗ ಹೆಂಗ್ ಬಿಹೇವ್ ಮಾಡಬೇಕು ಅನ್ನೋದು ಇನ್ಹೆರಿಟೆಂಟ್ ರೈಟ್. ಅದು ಹೇಳ್ಕೊಟ್ಟು ಬಂದಿರೋದಲ್ಲ. ಅದು ಸೆಲ್ಫ್ ಡಿಸಿಪ್ಲಿನ್ ಇಲ್ಲದೆ ಇರೋವಂಥ ವ್ಯಕ್ತಿಗೆ ಏನಾಗುತ್ತೆ, ಇಟ್ ಈಸ್ ಸಮಥಿಂಗ್ ದಟ್ ಓಕೆ, ನಮ್ಮನ್ನ ಇವರು ಬೇರೆ ಥರನೇ ಟ್ರೀಟ್ ಮಾಡ್ತಾ ಇದ್ದಾರೆ, ಇವ್ರು ನಿಮ್ಮನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಇಲ್ಲಿ ಪ್ರೀತಿ ಇಲ್ಲ. ಇದು ಪರ್ಸೆಪ್ಷನ್, ರಾಂಗ್ ಪರ್ಸೆಪ್ಷನ್. ಟ್ರುತ್ ಈಸ್ ಸಮಥಿಂಗ್ ಎಲ್ಸ್. ಸೊ ಇದು ಚಿಕ್ಕ ವಯಸ್ಸಿಂದಾನೇ ಆಗ್ತಾ ಹೋಗ್ಬೇಕು, ಅದನ್ನ ಟ್ರ್ಯಾಕ್ ಮಾಡ್ತಾ ಹೋಗ್ಬೇಕು. ಸೊ ಐ ವಾಸ್ ಟೆಲ್ಲಿಂಗ್ ಅಬೌಟ್ ಮೈ ಡಾಟರ್ಸ್ ಲವ್ ಲ್ಯಾಂಗ್ವೇಜ್. ಅವಳಿಗೆ ಯಾರಾದರೂ ಜೋರಾಗಿ ಟೈಟಾಗಿ ಎತ್ತಿ ಮೇಲೆ ಎತ್ತೋದು, ಜೋರಾಗಿ ಪಪ್ಪಿ ಕೊಡೋದು ತುಂಬ ಇರಿಟೇಟಿಂಗ್ ಅವಳಿಗೆ. ಬಿಕಾಸ್ ಅವಳಿಗೆ ಫಿಸಿಕಲ್ ಟಚ್ ಇಲ್ಲ. ಅವಳಿಗಿರೋದು ಕ್ವಾಲಿಟಿ ಟೈಮ್ ಅಷ್ಟೇ. ಬೇರೆ ಯಾರೇ ಮಾಡಲಿ, ಅವ್ನು ಚಿಕ್ಕಪ್ಪ ಮಾಡಲಿ ಚಿಕ್ಕಮ್ಮ ಮಾಡಲಿ, ಶಿ ಫೀಲ್ ವೆರಿ ವೆರಿ ಅನ್ಕಂಫರ್ಟಬಲ್. ಈಗ ಅದು ಬ್ರೈನ್ ಅಲ್ಲಿ ಹೆಂಗ್ ಡಿಸೈನ್ ಆಗಿರುತ್ತೆ, ಅದು ಹಂಗೇನೆ ಕೊಡ್ಬೇಕು ಫಾರ್ ದ ಲೈಫ್ ಟೈಮ್. ಓಕೆ. ಸೊ ಈಗ ನಾನು ರೂಢಿ ಮಾಡಿಸ್ತೀನಿ ಅಂದ್ರೂ ಆಗಲ್ಲ. ರೂಢಿ ಮಾಡಿಸ್ತೀನಿ ಅಂದ್ರೂ ಆಗಲ್ಲ ಸರ್. ನನಗೇನು ಬೇಕೋ ಅದು ಅದೇ ಥರನೇ ಬೇಕು. ನನಗೆ ಬೇಡವಾಗಿದ್ದು ನನಗೆ ಬೇಡ. ಬಿಕಾಸ್ ನಿಮಗೇನೋ ಬೇಕು ನನ್ನ ಹತ್ರ ಇಲ್ಲ ಅಂದರೆ ಐ ಕ್ಯಾನ್ ಗಿವ್ ಇಟ್ ಟು ಯು. ಬಿಕಾಸ್ ಯು ಫೀಲ್ ಸೇಫ್ ಆ್ಯಂಡ್ ಸೆಕ್ಯೂರ್ ಇನ್ ಯುವರ್ ಲೈಫ್ ಅಲ್ಲ, ನನ್ಗೆ ಕೊಡೋಕ್ಕಾಗುತ್ತೆ. ಬಿಕಾಸ್ ನನ್ನ ಹತ್ರ ಇದೆ, ಇಲ್ಲ ಅಂತ ಅಲ್ಲ. ಬಟ್ ನನಗದು ಬೇಡ. ಈಗ ನನ್ನ ವಿಚಾರದಲ್ಲೇ ನನಗೇನು ಚೆನ್ನಾಗಿ ಜ್ಞಾಪಕ ಇದೆ. SSLC ಎಕ್ಸಾಮು, 10th ಮ್ಯಾಥ್ಸ್ ಎಕ್ಸಾಮ್ ಇತ್ತು ನನಗೆ. ನಾಳೆ ಮ್ಯಾಥ್ಸ್ ಎಕ್ಸಾಮು. ಅವತ್ತು ಹಿಂದಿನ ದಿನ ಸಾಯಂಕಾಲ 6 ಗಂಟೆಲಿ, ಅವತ್ತಿನ ಒಂದಿನ ಬ್ರೇಕ್ ಇತ್ತು ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ. ನನ್ನ ಕಸಿನ್ ಒಬ್ರದ್ದು ಮದುವೆ ಆಗಿತ್ತು ಅವಾಗ. ನನ್ನ ಕಸಿನ್ನು ಅವ್ರ ಹಸ್ಬೆಂಡ್ ಜೊತೆ ನಮ್ಮ ಅತ್ತೆಯವರೆಲ್ಲ ಫಿಲ್ಮಿಗೆ ಕಳ್ಸಿದ್ರು ನನ್ನ. ನಾಳೆ ಬೆಳಗ್ಗೆ ಮ್ಯಾಥ್ಸ್ ಎಕ್ಸಾಮ್, SSLC ಎಕ್ಸಾಮು. ಹಿಂದಿನ ದಿನ ಸಿನಿಮಾಗೆ ಹೋಗಿ ಸಿನಿಮಾ ನೋಡ್ಕೊಂಡು ರಾತ್ರಿ 9:00 ಬಂದು. ತುಂಬ ಏನು ಓದಲಿಲ್ಲ ನಾನು, ಅಂದರೆ ಎಕ್ಸಾಮ್ ಹಿಂದಿನ ದಿನ ಏನು ಓದಲಿಲ್ಲ. ಬೆಳಗ್ಗೆ ಏನೋ ಒಂಚೂರು ರಿವೈಸ್ ಮಾಡಿದೆ, ಹೋದೆ. ಒಳ್ಳೆ ಚೆನ್ನಾಗಿ ಪಾಸು, ಏನೇನು ಬರಬೇಕು ಅದೆಲ್ಲ ಬಂತು. ಅಂದರೆ ನಾನೇನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರೆದಿದ್ರು, ನಾನು ಏನು ಓದಿದ್ದೆ ನೀಟಾಗಿ ಅಷ್ಟು ತಲೆಯಲ್ಲಿ ಇರ್ತಿತ್ತು. ನಾನು ಹೇಳೋದಕ್ಕೆ ಎಷ್ಟೊಂದು ಸಾರಿ ಈ ಕಾನ್ಸಂಟ್ರೇಷನ್, ಅಂದರೆ ಮಕ್ಕಳು ಓದಬೇಕಂದ್ರೆ ಕೆಲವು ಮಕ್ಕಳು 10 ನಿಮಿಷ ಓದ್ತಾರೆ ಅಷ್ಟೇ, ರ್ಯಾಂಕ್ ಬಂದಿರ್ತಾರೆ. ಇನ್ನು ಕೆಲವರು ಮಕ್ಕಳು ಪಾಪ ನೆಕ್ಸ್ಟ್ ಮಾರ್ಚ್ಗೆ ಎಕ್ಸಾಮ್ ಇದ್ರೆ ಇವತ್ತಿಂದ ಬೆಳಗ್ಗೆ ಟ್ಯೂಷನ್ನು, ಸಾಯಂಕಾಲ ಟ್ಯೂಷನ್ನು, ಮಧ್ಯಾಹ್ನ ಟ್ಯೂಷನ್ನು, ಕ್ಲಾಸಲ್ಲಿ ಕೇಳಿ ಈ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಯಾಕೆ ಕಾನ್ಸಂಟ್ರೇಟ್ ಮಾಡಕ್ಕೆ ಯಾಕೆ ಆಗ್ತಿಲ್ಲ ಮಕ್ಕಳಿಗೆ? ಬೇಸಿಕಲಿ ಕಾನ್ಸಂಟ್ರೇಷನ್ ಇಲ್ಲದೆ ಇರೋ ಅಂತ ಮಕ್ಕಳು ಜಗತ್ತಲ್ಲಿ ಹುಟ್ಟಿರಕ್ಕೆ ಸಾಧ್ಯನೇ ಇಲ್ಲ. ಆದರೆ ಎಲ್ಲ ಮಕ್ಕಳಿಗೂ ಇದೆ. ಎಲ್ಲ ಮಕ್ಕಳಿಗೆ ನಿಮ್ಗೆ ಹಾರ್ಟ್ ಇದೆಯಲ್ಲ ಸರ್, ಬ್ರೈನ್ ಇದೆಯಲ್ಲ ಸರ್, ಕಾನ್ಸಂಟ್ರೇಷನ್ ಅದೇ ಥರ ಅಲ್ಲ. ಮತ್ತೆ ಹಂಗಿದ್ರೆ ಯಾಕೆ ತುಂಬ ಜನ ನಂಗೇನೋ ಬುಕ್ ಹಿಡ್ಕೊಂಡ್ರೆ ನಿದ್ದೆ ಬರುತ್ತೆ? ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್ ಸರ್. ಬಿಕಾಸ್ ಎವ್ರಿ ಬ್ರೈನ್ ಮೆಕ್ಯಾನಿಸಮ್ ಈಸ್ ಯೂನಿಕ್, ಇಟ್ ಈಸ್ ಡಿಫ್ರೆಂಟ್, ಇಟ್ ಹ್ಯಾಸ್ ಟು ಬಿ ಆಪರೇಟೆಡ್ ವಿತ್ ಡಿಫ್ರೆಂಟ್ ಮೆಥಡಾಲಜೀಸ್ ಅಂಡ್ ಡಿಫ್ರೆಂಟ್ ಎನ್ವೈರನ್ಮೆಂಟ್. ಹಂಗೆ ಮಾಡಿದ್ರೆ ಮಾತ್ರ ಅದು ವರ್ಕ್ ಮಾಡುತ್ತೆ, ಇಲ್ಲಾಂದ್ರೆ ಇಲ್ಲ.
ಇವಾಗ ಕಾನ್ಸಂಟ್ರೇಷನ್ ಇಲ್ಲ ಅಂತ ಯಾಕೆ ಹೇಳಿದ್ರು ಅಂದರೆ, ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಒಂದು ಮಗು ಒಂದು ಜಾಗದಲ್ಲಿ ಕೂತು ಓದ್ತಾ ಇಲ್ಲ ಅಂದರೆ ಅವ್ರಿಗೆ ಕಾನ್ಸಂಟ್ರೇಷನ್ ಇಲ್ಲ ಅಂದ್ಬಿಟ್ರು. ಆ ಥರ ಮಗುಗೆ ಮಲ್ಟಿ ಟಾಸ್ಕಿಂಗ್ ನೇಚರ್ ಇದೆ ಅಂತ. ಈಸ್ ಅ ಮಲ್ಟಿ ಟಾಸ್ಕರ್ ಅಂತ. ಕಾನ್ಸಂಟ್ರೇಷನ್ ಅಂತ ಬಂದಾಗ 2 ಥರದ ಬ್ರೈನ್ ಈ ವರ್ಲ್ಡಲ್ಲಿ ಸಿಗುತ್ತೆ ಸರ್. ಒಂದು ಮಲ್ಟಿ ಟಾಸ್ಕಿಂಗ್ ಅಂತ, ಇನ್ನೊಂದು ಮೋನೋ ಪರ್ಫಾರ್ಮರ್ ಅಂತ. ಮೋನೋ ಪರ್ಫಾರ್ಮರ್ ಅನ್ನೋ ಬ್ರೈನ್ ಇರೋ ಅಂಥ ವ್ಯಕ್ತಿ ಏನು ಮಾಡ್ತಾರೆ, ಒಂದೇ ಜಾಗದಲ್ಲಿ 1 ಅವರ್ ಕೂರಕ್ಕೂ ಆಗುತ್ತೆ, 2 ಅವರ್ ಕೂರಕ್ಕೂ ಆಗುತ್ತೆ. ಆದರೆ ಮಲ್ಟಿ ಟಾಸ್ಕರ್ಸ್ಗೆ 15ರಿಂದ 20 ನಿಮಿಷದ ಮೇಲೆ ಒಂದು ಜಾಗದಲ್ಲಿ ಕೂರಕ್ಕಾಗಲ್ಲ. ಇವ್ರನ್ನ ನಾವು 30 ನಿಮಿಷ ಕೂತ್ಕೊಳ್ಳಿ, 40 ನಿಮಿಷ ಕೂತ್ಕೊಳ್ಳಿ ಅಂದರೆ 15-20 ನಿಮಿಷದ ಮೇಲೆ ಏನು ಎಫರ್ಟ್ ಹಾಕಿದ್ದು ವೇಸ್ಟೇ. 20 ನಿಮಿಷದ ಮೇಲೆ ಏನು ಮಾಡಿದ್ರು ಅವ್ರಿಗೆ ನಿದ್ದೆ ಬರ್ತಾ ಇರುತ್ತೆ. ಅವ್ರಿಗೆ ಒಂದು ಬ್ರೇಕ್ ತೊಗೊಂಡ್ಬಿಟ್ರೆ 20 ನಿಮಿಷಕ್ಕೆ ಒಂದ್ಸತಿ, ಅವ್ರ ಇಂಟೆಲಿಜೆನ್ಸ್ಗಳು, ಸ್ಕಿಲ್ಸ್ಗಳು ನ್ಯಾಚುರಲ್ ಆಗಿನೇ ವರ್ಕ್ ಆಗುತ್ತೆ, ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗತ್ತೆ. ಅಲ್ಲ, ಮತ್ತೆ ಹೆಂಗೆ ಇವಾಗ ಅಂದ್ರೆ ರೆಡಿ ಮಾಡಿಸೋದು ಹೆಂಗೆ? ಉದಾಹರಣೆಗೆ ಬೆಳಗ್ಗೆ 6 ಗಂಟೆಗೆ ಮನೇಲಿ ಬುಕ್ ಕೊಟ್ಟು ತಂದೆ ತಾಯಿಗಳು ಟ್ಯೂಷನ್ಲಿ ಓದಕ್ಕೆ ಕೂರ್ಸಿದ್ರೆ 9 ಗಂಟೆ ತನಕ ಓದ್ಬೇಕು ನೀನು, ಆಮೇಲೆ ಸ್ಕೂಲ್ಗೆ ಹೋಗ್ಬೇಕು ಅಂತ 2-3 ಅವರ್ ಕೂರ್ಸಿರ್ತಾರೆ. ಆ ಮಗು ತಲೆ ಎಷ್ಟೋಗತ್ತೋ ಬಿಡತ್ತೋ ಗೊತ್ತಿಲ್ಲ, ಬಟ್ ಕಾಟಾಚಾರಕ್ಕಾದ್ರೂ ಕುತ್ಕೊಬೇಕು. ಈಗ ನೀವು ಹೇಳಿದ ಪ್ರಕಾರ ಅಲ್ಲ, ಇವಾಗ ಸರ್, ಇವಾಗ ನೋಡೋಣ ಸರ್, ಅಂದರೆ ಈ ಸ್ಟಡೀಸ್ ರಿಲೇಟೆಡ್ ಎಲ್ಲೂ ನಮಗೆ ಬೇಸ್ ಅಂತ ಇಲ್ಲ ಸರ್. ಬೇಸ್ ಅಂದರೆ ಈ ಮಗುಗೆ ಹಿಂಗೆ ವರ್ಕ್ ಆಗುತ್ತೆ, ಈ ಹುಡುಗಿ ಹಿಂಗೆ ವರ್ಕ್ ಆಗುತ್ತೆ, ಈ ಅಡಲ್ಟ್ಸಿಗೆ ಈ ಥರ ವರ್ಕ್ ಆಗುತ್ತೆ, ಎಲ್ಲೂ ಬೇಸೇ ಇಲ್ಲ ಸರ್ ನಮಗೆ. ಸೊ ನಾವೇನು ಮಾಡ್ತೀವಿ, ಫಿಂಗರ್ ಪ್ರಿಂಟ್ಸ್ ಮಾಡಿ ಕಸ್ಟಮೈಸ್ ಇನ್ಪುಟ್ಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ಅದನ್ನ ಪಪ್ಪ ಮಮ್ಮ ಅಪ್ಲೈ ಮಾಡ್ಕೊಳಕ್ಕೆ ಅಲೋ ಮಾಡಿದರೆ ಆಯ್ತಷ್ಟೇ. ವೆರಿ ಸಿಂಪಲ್. ಮಗುಗೆ 20 ನಿಮಿಷಕ್ಕೆ ಬ್ರೇಕ್ ಕೊಡಿ ಅಂದರೆ ಕೊಡಬೇಕು. ಆ ಬ್ರೇಕ್ ಡ್ಯೂರೇಷನ್ 2ರಿಂದ 3 ನಿಮಿಷ ಅಥವಾ 3ರಿಂದ 5 ನಿಮಿಷ, ಅದು ಮಗು ಚಾಯ್ಸೆ. ಮಗು ಕನ್ನಡ ಓದ್ತಿರುತ್ತೆ 20 ನಿಮಿಷದ ಮುಂಚೆ. 20 ನಿಮಿಷ ಬ್ರೇಕ್ ಆದಮೇಲೆ 5 ನಿಮಿಷ 2 ನಿಮಿಷ ಬ್ರೇಕ್ ಆದಮೇಲೆ ಕನ್ನಡನೇ ಓದ್ಬೇಕಂತ ಇಲ್ಲ. ಮಗು ಏನನ್ನ ಬೇಕಾದ್ರೂ ಓದ್ಬೋದು. ಮಗುಗೆ ಇಷ್ಟ ಆಗಿದ್ದು ಮಗುಗೆ ಇಷ್ಟ ಆಗಿದ್ದು ಇಲ್ಲಿ ನೀವು ಅಲ್ಲಂತ ಮಾಡ್ಬಿಡಿ, ಮಾಡಿದ್ರೆ ಮುಗೀತು. ಇವರು ಅರ್ಧ ಗಂಟೆಲಿ ಓದೋದನ್ನ 1 ದಿನ ಆಗಿದ್ರು ಓದಿರಲ್ಲ. ಬಿಕಾಸ್ ಬ್ರೈನ್ ಲೂಸಸ್ ದ ಇಂಟ್ರೆಸ್ಟ್ ಅಬೌಟ್ ಇಟ್ ಅಂತ. ಆದ್ರೆ ಮೋನೋ ಪರ್ಫಾರ್ಮರ್ ನೇಚರ್ ಹೆಂಗಂದ್ರೆ, ಅವ್ರು ಒಂದು ಸಬ್ಜೆಕ್ಟ್ ಇಟ್ಕೊಂಡಿದಾರೆ ಅಂದ್ರೆ ಅದು ಮುಗಿಸೋ ತನಕ ಇನ್ನೊಂದು ಹೋಗಕ್ಕಾಗಲ್ಲ. ದಟ್ ಈಸ್ ದೇರ್ ನೇಚರ್. ನಾವೇನ್ ಮಾಡ್ಬಿಟ್ವಿ ಅಂದ್ರೆ, 10 ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳಿ ಸರ್. ನಮ್ಮ ರಿಸರ್ಚ್ ಪ್ರಕಾರ 10 ಮಕ್ಕಳಲ್ಲಿ 8 ಮಕ್ಕಳು ಕಂಪಲ್ಸರಿ ಮಲ್ಟಿ ಟಾಸ್ಕರ್ಸ್ ಇದ್ದಾರೆ. ಇನ್ನು 1-2 ಮಗು ಮಾತ್ರ ಮೋನೋ ಪರ್ಫಾರ್ಮರ್ ಇರೋದು. ಈ ಮೋನೋ ಪರ್ಫಾರ್ಮರ್ ತರನೇ ನೀವು ಮಲ್ಟಿ ಟಾಸ್ಕರ್ ಇರಿ ಅಂದ್ರೆ ಈ 8 ಮಕ್ಕಳು ಕೂಡ ಸ್ಟ್ರೆಸ್ ಅಲ್ಲಿ ಇದ್ದಾರೆ ಅಂತ. ಈ ತರ ಸ್ಟ್ರೆಸ್ ಅಲ್ಲಿರೋ ಮಕ್ಕಳುಗಳು ಬಿಹೇವಿಯರಲ್ ಪ್ರಾಬ್ಲಮ್ಸ್ ಮಾಡ್ಕೊಳ್ತಾರೆ. ಈ ತರ ಸ್ಟ್ರೆಸ್ ಅಲ್ಲಿರುವಂತ ಮಕ್ಕಳುಗಳು ಬೇರೆ ಬೇರೆ ಅಡಿಕ್ಷನ್ಸ್ಗೆ ಹೋಗ್ತಾರೆ. ಅಪ್ಪ ಅಮ್ಮಂಗೆ ರೆಸ್ಪೆಕ್ಟ್ ಮಾಡಲ್ಲ. ಬಿಕಾಸ್ ಚೈಲ್ಡ್ಹುಡ್ ಇಂದನೂ ಇದೇ ಪ್ರಾಬ್ಲಮ್ ಅನ್ನೇ ಕ್ರಿಯೇಟ್ ಮಾಡ್ಕೊಂಡು ಬರ್ತಿದಾರಲ್ಲ. ಹಂಗಾರೆ ನಂದೇನು ಸ್ವಭಾವ ಅಂತ ಮಗುಗೂ ಗೊತ್ತಿರಲ್ಲ, ಅಪ್ಪ ಅಮ್ಮನೂ ಗೊತ್ತಿಲ್ಲ. ಈ ಸೈನ್ಸ್ ಗೊತ್ತಿಲ್ಲದೆ ಇರುವಾಗ ಅವನಿಗೆ ಕಾನ್ಸಂಟ್ರೇಷನ್ ಇಲ್ಲ. ಆಗ್ಲಾಗ್ಲೇ ಎದ್ದೆದ್ದು ಓಡಾಡ್ತಾನೆ, ಒಂದ್ ಕಡೆ ಕುತ್ಕೊಳಲ್ಲ, ಓದ್ಬೇಕಾರೆ ಕೈಕಲೆಲ್ಲ ಅಲ್ಲಾಡಿಸ್ತಾ ಇರ್ತಾನೆ, ಏನೋ ಬಡಿತಾ ಇರ್ತಾನೆ. ಮಲ್ಟಿ ಟಾಸ್ಕರ್ ಅಂದ್ರೆ ಅವ್ನ ನೇಚರೇ ಅದಪ್ಪ. ಮೋನೋ ಪರ್ಫಾರ್ಮರ್ ಹಿಂಗ್ ಕುತ್ಕೊಂಡ್ರೆ ಹಿಂಗೇ ಕುತ್ಕೊಂಡಿರ್ತಾರೆ. ಈ ಮಲ್ಟಿ ಟಾಸ್ಕರ್ ಇರೋರ್ನ ನಾವು ರೂಮ್ ಒಳಗಡೆ ಕೂರ್ಸಂಗಿಲ್ಲ. ಮಲ್ಟಿ ಟಾಸ್ಕರ್ನ ರೂಮ್ ಒಳಗಡೆ ಕೂರ್ಸಿದ್ರೆ ನಿದ್ದೆ ಬಂದ್ಬಿಡುತ್ತೆ. ಇಟ್ ಈಸ್ ನಾಟ್ ಇನ್ ದೇರ್ ಕಂಟ್ರೋಲ್. ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ಇಟ್. ಅವ್ರಿಗೆ ಯಾವಾಗ ಜನ ಈ ಕಡೆ ಆ ಕಡೆ ಓಡಾಡ್ತಾ ಇರ್ತಾರೆ, ಯಾವಾಗ ಬ್ಯಾಕ್ಗ್ರೌಂಡಲ್ಲಿ ಒಂದು ನಾಯ್ಸ್ ಇರುತ್ತೆ ಅಥವಾ ವಾಯ್ಸ್ ಇರುತ್ತೆ, ಅವಾಗ ಅವ್ರು ಅಟೆಂಟಿವ್ ಆಗಿ ಓದ್ಕೊತಾ ಇರ್ತಾರೆ. ಇವ್ರನ್ನ ನೀವು ಸೈಲೆಂಟ್ ಎನ್ವೈರನ್ಮೆಂಟಲ್ಲಿ ಹೋಗಿ ಕೂರಿಸಿ ಓದ್ಕೊಳ್ರಿ ಅಂದರೆ ಮಲ್ಟಿ ಟಾಸ್ಕರ್ಸ್ಗೆ ಇವ್ರು ಖತಮ್, ನಿದ್ದೆ ಬರ್ತಿರುತ್ತೆ ಅಷ್ಟೇ. ನೀವು ಯಾಕ್ರಿ, ನಾನು ಸ್ಕೂಲಲ್ಲಿ ಇದ್ದಾಗ ಒಂದು 20 ವರ್ಷದ ಮುಂಚೆ ಪರಿಚಯ ಆಗಿ ಬರ್ತಿತ್ತು ಸರ್. ನಾನೇ ಕಲ್ತಿದ್ದು ಇವಾಗ 12 ವರ್ಷದಿಂದ. ಅಲ್ಲ, ಎಷ್ಟು ಹೆಲ್ಪ್ ಆಗುತ್ತಲ್ಲ, ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಸರ್. ಇವಾಗ ಮಕ್ಕಳಲ್ಲಿ ತುಂಬಾ ಜನಕ್ಕೆ ಈ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಒಂದ್ ಕಡೆ ಆದ್ರೆ, ಮೆಮೊರಿ ಪ್ರಾಬ್ಲಮ್ ತುಂಬಾ ದೊಡ್ಡ ಇಶ್ಯೂ. ಎಷ್ಟೋ ಮಕ್ಕಳು ಓದ್ತಾನೆ ಇರ್ತಾರೆ, ದೊಡ್ಡೋರು ಅಂತಲ್ಲ, ಮಕ್ಕಳು ಅಂತಲ್ಲ, ದೊಡ್ಡೋರಿಗೆ ಆಗ್ಲಿ ಕೆಲವ್ರಿಗೆ. ಈಗ ಇವತ್ತೇನೋ ಓದಿರ್ತಾರೆ ಅಥವಾ ಇವತ್ತೊಂದು ಸಿನಿಮಾನೇ ನೋಡಿರ್ತಾರೆ, ನಾಳೆ ನಾಡಿದೀಗ ಸಿನಿಮಾ ಸ್ಟೋರಿನೂ ಹಾಕ್ತಾರಲ್ಲ, ಅಥವಾ ಒಂದು ವಾರದ ಮುಂಚೆ ಒಬ್ಬರನ್ನ ಮೀಟ್ ಮಾಡಿರ್ತಾರೆ, ನೆಕ್ಸ್ಟ್ ವೀಕು ಇವ್ರ ಹೆಸರು ಏನೋ ಬರುತ್ತೆ ಅಂತ ಮೆಮೊರಿ ಪ್ರಾಬ್ಲಮ್ ಆಗ್ತಿರತ್ತಲ್ಲ. ಸರ್ ಬೇಸಿಕಲಿ ಮೆಮೊರಿ ಅನ್ನೋದು 2 ಕಾನ್ಸೆಪ್ಟಲ್ಲಿ ವರ್ಕ್ ಆಗುತ್ತೆ ಸರ್. ಫಸ್ಟ್ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತೀನಿ. ದಿಸ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಎಮೋಷ್ನಲ್ ಸ್ಟೆಬಿಲಿಟಿ ಅಂತ ಕರಿತೀವಿ. ಓಕೆ, ಆ ಎಮೋಷ್ನಲ್ ಸ್ಟೆಬಿಲಿಟಿ ಅನ್ನೋದು ಮಗುಗೆ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಮೆಮೊರಿ ಚೆನ್ನಾಗಿರುತ್ತೆ ಅಂತ. ಇದು ಎಲ್ಲ ವಯಸ್ಸವರೆಗೂ ಕಾಮನ್ ಆ್ಯಂಡ್ ಸೇಮ್. ಎಷ್ಟು ಹ್ಯಾಪಿ ಆಗಿದ್ದಾರೆ, ಅವ್ರಿಗೆ ಎಷ್ಟು ಪ್ರೀತಿ ಸಿಗ್ತಾ ಇದೆ, ಎಷ್ಟು ಸೈಕಾಲಜಿಕಲ್ ನೀಡ್ ಸಿಗ್ತಾ ಇದೆ ಅಂತ. ಈ ಸೈಕಾಲಜಿಕಲ್ ನೀಡ್ಸ್ ಅಂದರೆ ಆ ಮಗುಗೆ ಎಷ್ಟು % ಅಪ್ರಿಸಿಯೇಷನ್ ಬೇಕಾಗಿದೆ, ಎಷ್ಟು % ಎನ್ಕರೇಜ್ಮೆಂಟ್ ಬೇಕಾಗಿದೆ, ಎಷ್ಟು % ಮೋಟಿವೇಶನ್ ಬೇಕು, ಎಷ್ಟು % ಸೆಲ್ಫ್ ಮೋಟಿವೇಶನ್ ಆಲ್ರೆಡಿ ಮಗುವಲ್ಲಿದೆ. ಇವುಗಳನ್ನು ಬೇಸಾಗಿ ಇಟ್ಕೊಂಡು ಆ ಮಗುಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟರೆ ಆ ಮಗು ಎಮೋಷ್ನಲಿ ಸ್ಟೇಬಲ್ ಆಗಿರುತ್ತೆ ಅಂತ. ಆವಾಗ ಓದಿದ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ದೆಲ್ಲ ನೆನಪಿರುತ್ತೆ.
ಇವಾಗ ನನಗೆ ಅಪ್ರಿಷಿಯೇಟ್ ಮಾಡಿದ್ರೆ ಇಷ್ಟ ಆಗಲ್ಲ, ನನಗೆ ಎನ್ಕರೇಜ್ ಮಾಡಿದ್ರೆ ಇಷ್ಟ ಆಗುತ್ತೆ. ಕೆಲವು ಮಕ್ಕಳಿಗೆ ಅಪ್ರಿಸಿಯೇಷನ್ ಮಾಡಿದ್ರೇ ಖುಷಿ ಆಗುತ್ತೆ, ಧೈರ್ಯ ಬರುತ್ತೆ. ಆ ಮಕ್ಳುಗಳಿಗೆ ಪೇರೆಂಟ್ಸ್ ಅಪ್ರಿಷಿಯೇಟೇ ಮಾಡಿಲ್ಲ ಅಂದರೆ ಓದಿದ್ದೆಲ್ಲ ಉಳಿಯೋಲ್ಲ. ಆ ಥರ ಮಕ್ಳುಗಳನ್ನ ಏನು ಮಾಡ್ತಾರೆ, ಸುಮ್ಮನೆ ಟ್ಯೂಷನಿಗೆ ಕಳಿಸ್ತಾರೆ. ಟ್ಯೂಷನಲ್ಲೂ ಅಪ್ರಿಸಿಯೇಷನ್ ಸಿಗಲ್ಲ. ಎಲ್ರಿಗೂ ಎಂಡ್ ರಿಸಲ್ಟ್ಸ್ ಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ಬರಬೇಕು. ಈ ಥರ ಬೇಸಿಕ್ ನೀಡ್ಸ್ಗಳು, ಹ್ಯಾಪಿನೆಸ್, ಲವ್, ಸೈಕಾಲಜಿಕಲ್ ನೀಡ್ಸೇ ಫುಲ್ಫಿಲ್ಮೆಂಟ್ ಆಗಿಲ್ಲ ಅಂದರೆ ಅವ್ರು ಓದಿದ್ದೆಲ್ಲ ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಉಳಿಯುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಮೆಮೊರಿ, ಶಾರ್ಟ್ ಟರ್ಮ್ ಮೆಮೊರಿ ಆ್ಯಂಡ್ ಲಾಂಗ್ ಟರ್ಮ್ ಮೆಮೊರಿ. ನಾವು ಬೇರೆ ಬೇರೆ ಯಾವುದಾದ್ರು ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡಲ್ಲ ಸರ್ ಯೂನಿಕ್ ಟ್ರೂತಲ್ಲಿ. ನಾವು ಏನು ಮಾಡ್ತೀವಿ ಅಂದರೆ ನ್ಯಾಚುರಲ್ ಟ್ಯಾಲೆಂಟ್ನ ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀವಿ. ಭಗವಂತ ನಮ್ಮ ಹತ್ರ ಎಲ್ಲ ಕೊಟ್ಟಿದೆ ಅಂತಾನೆ. ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳೆಲ್ಲ ಹೇಳಿದರು, ಆಲ್ ದ ಪವರ್ ಇಸ್ ವಿದಿನ್ ಯು ಅಂತ. ನಿನ್ನ ಒಳಗಡೆ ಏನೋ ಇದೆ ಅದನ್ನು ಕಂಡ್ಕೊ ಅಂತ. ಇನ್ನು ನನ್ನ ಒಳಗಡೆ ಇದೆಲ್ಲ ಇದೆ, ನಾನು ಯಾಕೆ ಹೊರಗಡೆದ್ರ ಬಗ್ಗೆ ಇನ್ಫ್ಲುಯೆನ್ಸ್ ಆಗ್ತೀನಿ? ಬಿಕಾಸ್ ವರ್ಲ್ಡ್ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿದೆ, ವರ್ಲ್ಡ್ ಅದನ್ನು ಫಾಲೋ ಮಾಡ್ತಿದೆ, ನನಗೂ ಬೇಕೇನೋ ಅನ್ನೋ ಭ್ರಮೆ. ಇನ್ನೊಂದು ಮೆಥಡ್ ಬಂದ್ಬಿಟ್ಟು ಸ್ಪೆಸಿಫಿಕ್ ಲರ್ನಿಂಗ್ ಮೆಥಡ್ ಅಂತ ಇದೆ. ಅದನ್ನು ನಾವು ಸ್ಕಿಲ್ಸ್ ಬಿಹೈಂಡ್ ಸ್ಟಡೀಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಮಗುಗೆ ಕಾನ್ಸಂಟ್ರೇಷನ್ ಕ್ಯಾಟಗರಿ ಏನು, ಆ ಮಗುಗೆ ಮೋನೋ ಪರ್ಫಾರ್ಮರ್ ನೇಚರ್ ಇದೆಯಾ, ಮಲ್ಟಿ ಟಾಸ್ಕರ್ ನೇಚರ್ ಇದೆಯಾ. ಇನ್ನೊಂದು ಗ್ರಾಸ್ಪಿಂಗ್ ಸ್ಪೀಡ್ ಅಂತ ಬರುತ್ತೆ, ಅಡಿಕ್ವೇಟ್, ನಾರ್ಮಲ್ ಆ್ಯಂಡ್ ಎಕ್ಸಲೆಂಟ್ ಅಂತ. ಮಗುಗೆ 3 ಸತಿ ಕಲ್ತ್ರೆ ಅರ್ಥ ಆಗುತ್ತಾ, 2 ಸತಿ ಕಲ್ತ್ರೆ ಅರ್ಥ ಆಗುತ್ತಾ, ಇಲ್ಲ ಒಂದೇ ಸತಿ ಕಲ್ತ್ರೆ ಅರ್ಥ ಆಗುತ್ತಾ. ದಿಸ್ ಇಸ್ ಆಲ್ ಸಮಥಿಂಗ್ ಕಾಲ್ಡ್ ಆಸ್ ಗ್ರಾಸ್ಪಿಂಗ್ ಸ್ಪೀಡ್ ಅಂತ. ಇನ್ನೊಂದು ಡಾಮಿನೆಂಟ್ ಲರ್ನಿಂಗ್ ಮೆಥಡ್ ಅಂತ ಇರುತ್ತೆ. ಈಸ್ ದಿಸ್ ಚೈಲ್ಡ್ ಈಸ್ ಎ ವಿಜುವಲ್ ಲರ್ನರ್, ಆಡಿಟ್ರಿ ಲರ್ನರ್ ಅಥವಾ ಕೈನಸ್ಥೆಟಿಕ್ ಲರ್ನರ್. ಈ ಥರ 3 ಲರ್ನಿಂಗ್ಸ್ ಇರುತ್ತೆ. ಈ 3 ಲರ್ನಿಂಗ್ ಮೆಥಡ್ ಪ್ರಕಾರದಲ್ಲಿ ನನಗೆ ಯಾವುದು ಡಾಮಿನೆಂಟ್ ಇದೆ ಅದ್ರ ಪ್ರಕಾರ ನಾನು ಕಲಿಬೇಕು. ಅವಾಗ ಮಾತ್ರ ನನಗೆ ಮೆಮೊರಿ ಉಳಿಯುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ನಾರ್ಮಲ್ ಕ್ಯಾಟಗರಿ ಇದೆ ಗ್ರಾಸ್ಪಿಂಗ್ ಸ್ಪೀಡಲ್ಲಿ, ಮತ್ತು ನಾನು ಮೋನೋ ಪರ್ಫಾರ್ಮರ್. ನಾನು ರೂಮ್ ಒಳಗಡೆನೇ ಕೂತ್ಕೊಂಡು ಓದಬೇಕು, ಸೈಲೆಂಟ್ ಎನ್ವೈರನ್ಮೆಂಟಲ್ಲೇ ಓದಬೇಕು, ಓದಿದ್ದನ್ನು 2 ಸತಿ ಓದಬೇಕು, ಆವಾಗ ನನ್ನ ಬ್ರೈನಿಗೆ ಅರ್ಥ ಆಗುತ್ತೆ. ಜೊತೆಗೆ ನನ್ನ ವಿಜುವಲ್ ಲರ್ನರು ಟೀಚರ್ ಯಾವ ಕ್ಲಾಸಲ್ಲಿ ಪಾಠ ಮಾಡ್ತಿರ್ತಾರೆ ಅವ್ರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ರೆ ಮಾತ್ರ ನನಗೆ ಸಬ್ಜೆಕ್ಟ್ ಅರ್ಥ ಆಗಿರುತ್ತೆ. ಟೀಚರ್ ಪಾಠ ಮಾಡ್ತಿರ್ಬೇಕಾದ್ರೆ ನಾನೇನೋ ನೋಟ್ ಮಾಡ್ಕೊಳಕ್ಕೆ ಹೋದೆ ಅನ್ಕೊಳ್ಳಿ, ನೀವೇನೋ ಹೇಳ್ತಿದ್ರಿ, ನನಗೆ ಡಿಸ್ಕನೆಕ್ಟ್ ಆಗೋಗ್ಬಿಡ್ತು. ಇದು ಯಾವ ಮಗು ರಿಯಲೈಸ್ ಆಗಲ್ಲ. ನಾವು ಲೈಫಲ್ಲಿ ಕಷ್ಟಪಡ್ತಾನೇ ಇರ್ತೀವಿ ಅಕಾಡೆಮಿಕ್ಸ್ ವೈಸಲ್ಲಿ. ಈಗ ಅದಕ್ಕೆ ಯಾವುದೋ ಒಂದು ಮಗು ಒಂದು 5ನೇ ಕ್ಲಾಸಲ್ಲಿ ಅವ್ರ ಒಂದು ಟೀಚರ್ ಆ ಮಗುನ ನೋಡಿ 2 ನಿಮಿಷ ಏನೋ ಎಕ್ಸ್ಪ್ಲೇನ್ ಮಾಡಿದ್ದು ಇವತ್ತಿಗೂ ಜ್ಞಾಪಕ ಇರುತ್ತೆ. ವಾರದ ಮುಂಚೆ ಬುಕ್ ಇತ್ಕೊಂಡು ಗಂಟೆಗಟ್ಟಲೆ ಓದಿದ್ದು ಜ್ಞಾಪಕ ಇರಲ್ಲ. ಎಸ್, ಅದೇ ಥರ ಆಡಿಟ್ರಿ ಲರ್ನರ್ಸ್ ಅಂತ ಇರ್ತಾರಲ್ಲ ಸರ್, ಇವ್ರು ಪಾಠ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತಿರ್ತಾರೆ, ಬರೀ ಕಿವಿ ಕೇಳಿಸ್ಕೊಂಡಿದ್ರೇನೋ ಅರ್ಥ ಆಗೋಗ್ಬಿಟ್ಟಿರುತ್ತೆ. ಆ ಮಗು ಟೀಚರ್ನ ನೋಡ್ಬೇಕಂತಿಲ್ಲ, ಆದರೆ ಟೀಚರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನೀವು ಮುಖ ನೋಡ್ತಾ ಇಲ್ಲ, ಅಲ್ಲಿ ನೋಡ್ತಾ ಇದೆ ಅಂತ ಅವನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಅವ್ನು ಕಂಪ್ಲೇಂಟ್ ಮಾಡಿ ಅವ್ನಿಗೇನಾದರೂ ರಿಫ್ಲೆಕ್ಟಿವ್ ಥಿಂಕಿಂಗೋ ಅಥವಾ ಯೂನಿಕ್ ಥಿಂಕಿಂಗೋ ಕಾಶಿಯಸ್ ಥಿಂಕಿಂಗೋ ಇದ್ದರೆ ಟೀಚರ್ ಮೇಲೆ ಬೇಜಾರಾಗ್ಬಿಡ್ತಾನೆ, ಎಲ್ಲರ ಮುಂದೆ ಏನಾದ್ರು ಅಂದ್ಬಿಟ್ರೆ. ಆಮೇಲೆ ಆ ಟೀಚರ್ ಕ್ಲಾಸಿಗೆ ಬಂದಮೇಲೆ ಏನೂ ಇಂಟ್ರೆಸ್ಟ್ ಇರಲ್ಲ, ಈಸಿ ಲೆಸನ್ ಹೇಳಿದ್ರು ಅವ್ನಿಗೆ ಅರ್ಥ ಆಗಿರಲ್ಲ. ಈ ಥರ ಪೈಲಪ್ ಆಗ್ತಾನೇ ಇರುತ್ತೆ ರಾಂಗ್ ಮೆಮೊರೀಸ್ಗಳು. ಅದಕ್ಕೆ ಯಾವ್ಯಾವ್ದು ಇದೆ ಅಂತ ಅಟ್ಲೀಸ್ಟ್ ಪೇರೆಂಟ್ಸಿಗೆ ಗೊತ್ತಿರಬೇಕು. ನಮ್ಮ ಮಗುವಲ್ಲಿ ಮೆಮೊರಿ ಫಾರ್ಮೇಷನ್ ಆಗೋಕ್ಕೆ ಮಗುದ ಲರ್ನಿಂಗ್ ಮೆಥಡ್ಸ್ ಏನು. ಆವಾಗ ಮಗುವಲ್ಲಿ ಏನಾದರೂ ರಾಂಗ್ ಎನ್ವೈರನ್ಮೆಂಟ್ ಕ್ಲಾಸ್ ರೂಮಲ್ಲಿ ಸಿಗ್ತಾ ಇದ್ರೆ ಮಗನೇ ಟೀಚರ್ ನೇಚರ್ ಈ ಥರ ಇರ್ಬೋದು, ನಿನ್ನ ನೇಚರ್ ಈ ಥರ ಇರುತ್ತೆ, ಅದನ್ನು ನೀನು ಪಾಸಿಟಿವ್ ಆಗಿ ಪರ್ಸೀವ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಟೀಚರ್ ಮೇಲೆ ನಿಮಗೆ ಡಿಸ್ರೆಸ್ಪೆಕ್ಟಿಂಗ್ ಫೀಲಿಂಗ್ ಬರುತ್ತೆ, ಅವಾಗ ಸಬ್ಜೆಕ್ಟು ಕಷ್ಟ ಆಗಿಬಿಡುತ್ತೆ ಅಂತ ಪೇರೆಂಟ್ಸ್ ಏನಾದರೂ ಎಜುಕೇಟ್ ಮಾಡಿದ್ರೆ ಮಕ್ಕಳು ಕ್ಲಾಸ್ ರೂಮಲ್ಲೂ ತುಂಬ ಚೆನ್ನಾಗಿ ಕಲಿತಾರೆ. ಮನೆಯಲ್ಲಿ ಕಸ್ಟಮೈಸ್ಡ್ ಇನ್ಪುಟ್ಸ್ ಅಂತ ಕೊಡ್ತೀವಿ ಸರ್. ಮೆಮೊರಿ ಚೆನ್ನಾಗಿ ಫಾರ್ಮೇಷನ್ ಆಗೋಕ್ಕೆ 8ರಿಂದ 10 ಇನ್ಪುಟ್ಸ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಮೆಮೊರಿ ವಿಷಯ ಅಂತ ಹೇಳುವಾಗ ಯಾರೆಲ್ಲ ಆಡಿಟರಿ ಲರ್ನರ್ಸ್ ಇರ್ತಾರೆ, ಕೈನಸ್ಥೆಟಿಕ್ ಲರ್ನರ್ಸ್ ಇರ್ತಾರೆ, ಇವರು ಪೆನ್ಸಿಲಲ್ಲೇ ಅಂಡರ್ಲೈನ್ ಮಾಡ್ಕೋಬೇಕು. ಸ್ಕೆಚ್ ಪೆನ್ನಲ್ಲಿ ಅಂಡರ್ಲೈನ್ ಮಾಡಿದ್ರೆ ಇವ್ರಿಗೆ ಮರ್ತೋಗ್ಬಿಡುತ್ತೆ. ಅವಾಗ ಇವ್ರು ಅನ್ಕೊಳ್ತಾರೆ ನನಗೆ ಮೆಮೊರಿ ಇಲ್ಲ ಅಂತ. ಈ ಆಡಿಟರಿ ಲರ್ನರ್ಸ್ ಮತ್ತು ಕೈನಸ್ಥೆಟಿಕ್ ಲರ್ನರ್ಸ್ ಓದ್ಬೇಕಾದ್ರೆ ಬಾಯ್ ಬಿಟ್ಟು ಓದ್ಕೋಬೇಕು. ಇವ್ರು ಮನ್ಸಲ್ಲಿ ಓದ್ಕೊಂಡ್ರೆ ಓದಿದ್ದು ಏನೂ ಅರ್ಥ ಆಗಲ್ಲ. ಸೊ ಈ ಕೈನಸ್ಥೆಟಿಕ್ ಲರ್ನರ್ ಏನವರು ಯಾವಾಗಲೂ ಆಟ ಆಡಿದ್ಮೇಲೆ ಓದಕ್ಕೆ ಕೂರ್ಬೇಕು, ಇಲ್ಲಾಂದ್ರೆ ಏನೂ ಅರ್ಥ ಆಗಲ್ಲ. ಅದು ಯಾವ ವಯಸ್ಸಲ್ಲಾಗಿದ್ರು ಯಾವ ವಯಸ್ಸಲ್ಲಾದ್ರೂ ಅಷ್ಟೇ, ಬಿಕಾಸ್ ಇವ್ರ ಮೆಕ್ಯಾನಿಸಮ್ ಹಿಂಗಲ್ವ ಸರ್. ನೀವು 25 ವರ್ಷದ ಮುಂಚೆ ಡೀಸೆಲ್ ಕಾರ್ ತೊಗೊಂಡಿದ್ರು ಇವತ್ತೂ ಡೀಸೆಲ್ನೇ ಹಾಕಬೇಕು. ನೀವು ಎಂಥ ಮೆಕ್ಯಾನಿಕಲ್ ಇಂಜಿನಿಯರ್, ವರ್ಲ್ಡ್ಸ್ ಬೆಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು ಆ ಇಂಜಿನಿಯರ್ ನೀವು ಡೀಸೆಲ್ ಹಾಕಬೇಕು. ಹಾಗೆ ನನ್ನ ಇನ್ಹೆರಿಟೆಂಟ್ ಪ್ಯಾಟ್ರನ್ ಏನಿದೆ ಅದು ಯಾವ ಥರ ವಾತಾವರಣ ಅಥವಾ ಮೆಥಡಾಲಜಿನ ಎಕ್ಸ್ಪೆಕ್ಟ್ ಮಾಡ್ತಾಯಿದೆ ಟು ಪರ್ಫಾರ್ಮ್ ಬೆಟರ್, ಅದೇ ಮೆಥಡನ್ನೇ ಫಾಲೋ ಮಾಡಬೇಕು. ಈ ಮೆಥಡ್ ವಿರುದ್ಧವಾಗಿ ನಾವು ಫಾಲೋ ಮಾಡಿದಾಗ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಸ್ಟ್ರೆಸ್ ಕ್ರಿಯೇಟ್ ಆದಾಗ ಅಕಾಡೆಮಿಕ್ಸಲ್ಲಿ ನನಗೆ ಏನೂ ನೆನಪಿರಲ್ಲ. ಆ ನೆನಪಿಲ್ಲ, ಬಟ್ ಮಾಡೋವಂಥ ಆಸೆ ಇದೆ, ಆ ಒಂದು ಚೈತನ್ಯ ಇದೆ ಒಳಗಡೆ, ಛಲ ಇದೆ, ಬಟ್ ನಾನು ಮಾಡ್ತಿರೋಂಥ ಮೆಥಡ್ಸ್ ಎಲ್ಲ ರಾಂಗ್ ಇದೆ. ಅವಾಗ ಏನು ಮಾಡ್ತೀನಿ, ನಾನು ಎಲ್ಲರ ಮೇಲೆ ಬಿಹೇವಿಯರಲ್ ಪ್ರಾಬ್ಲಮ್ಸ್ಗಳನ್ನ ತೋರಿಸ್ಕೊಂಡ್ಬರ್ತೀನಿ. ಚಿಕ್ಕಗೂ ಎಗರಾಡ್ತಿರ್ತೀನಿ. ಲವ್ ಲ್ಯಾಂಗ್ವೇಜ್ ಪ್ರಕಾರ ಲವ್ ಸಿಕ್ಕಿಲ್ಲ ಅಂದರೆ ಅದೇ ದೊಡ್ಡ ವಿಷಯ, ಎಲ್ಲ ಜಗಳ ಮಾಡ್ಕೊಂಡ್ಬಿಡು.
ಅಂದರೆ ನಾನು ಫೇಲ್ ಆಗ್ತಿದ್ದೀನಲ್ಲ, ನನಗೆ ಯಾರಿಗೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಅಪ್ಪ ಅಮ್ಮನೂ ಹೇಳ್ತಾರೆ ನೀನು ಚೆನ್ನಾಗಿ ಓದ್ತಿಲ್ಲ ಅಂತ, ಟೀಚರ್ಸೂ ಅದನ್ನೇ ಹೇಳ್ತಾರೆ. ಬಟ್ ನನಗೆ ಚೆನ್ನಾಗಿ ಓದಬಾರ್ದು ಅಂತ ಏನು ಥಾಟ್ ಇಲ್ಲ ಅಲ್ಲ. ನಾನು ಚೆನ್ನಾಗಿ ಓದಲೇಬೇಕು. ಯಾವ ಮಕ್ಳಿಗೆ ಓದಬಾರ್ದು ಅಂತ ಇರುತ್ತೆ ಸರ್? ಯಾವ ಮಕ್ಳಿಗೆ ವಿನ್ ಆಗಬಾರ್ದು ಅಂತ ಇರುತ್ತೆ ಸರ್? ಕರೆಕ್ಟ್. ಎಲ್ರಿಗೂ ವಿನ್ ಆಗ್ಬೇಕಂತ ಇದೆ. ಆದರೆ ಬ್ರೈನ್ ಪ್ಯಾಟರ್ನ್ಸ್ ಪ್ರಕಾರ ವರ್ಕ್ ಆಗೋಂಥ ಮೊಡಾಲಿಟೀಸ್ಗಳು, ಮೆಥಡಾಲಜೀಸ್ಗಳು ಡಿಫ್ರೆಂಟ್ ಆಗಿದೆ. ವಿ ಆಸ್ ಅಡಲ್ಟ್ಸ್ ಫೇಲಿಂಗ್ ಟು ಅಡ್ರೆಸ್ ಇಟ್ ಅಂತ. ಈಗ ನಿಮ್ಮ ಹತ್ರ ಟೆಸ್ಟ್ ಬಂದ ತಕ್ಷಣ ನೀವು ಒಂದು 5 ರಿಪೋರ್ಟ್ ಕೊಡ್ತೀರಾ ಲವ್ ಲ್ಯಾಂಗ್ವೇಜ್ ಅಲ್ಲಿ. ನಿಮಗೆ ನೋಡಿ ಫೇಶಿಯಲ್ ಎಕ್ಸ್ಪ್ರೆಷನ್ ಅಥವಾ ನಿಮಗೆ ಏನ್ ಡಿಫ್ರೆಂಟ್ ಅಲ್ಲಿ ಈಗ ಮೊದಲನೇದು ಯಾವುದೋ ಒಂದು 25% ಬಂತು, ಇನ್ನೊಂದು 15% ಬಂತು. ಇದರಲ್ಲಿ ಯಾವ್ದು ಅತಿ ಹೆಚ್ಚದು ಬಂದಿದೆ? ಉದಾಹರಣೆಗೆ ಫೇಶಿಯಲ್ ಎಕ್ಸ್ಪ್ರೆಷನ್, ಕೈಂಡ್ ವರ್ಡ್ಸ್. ಫೇಶಿಯಲ್ ಎಕ್ಸ್ಪ್ರೆಷನ್ ಅಂದ್ರೆ ಒಬ್ರು ನಿಮ್ಮ ಹತ್ರ ಮಾತಾಡ್ತಾ ನನ್ಮೆತ್ತ ಚೆನ್ನಾಗಿ ಮಾತಾಡಿದ್ರೆ ನಿಮಗೆ ಅಂತವ್ರು ಇಷ್ಟ ಆಗ್ತಾರೆ. ಹೌದು. ಸೊ ಎರಡನೇದು ಕೈಂಡ್ ವರ್ಡ್ಸ್. ಒಬ್ರು ನಿಮ್ಮೊಟ್ಟಿಗೆ ತುಂಬಾ ಚೆನ್ನಾಗಿ ನೈಸ್ ಆಗಿ ಮಾತಾಡಿದ್ರೆ, ಪ್ರೀತಿಯಿಂದ ಮಾತಾಡಿದ್ರೆ ನೀವು ನಿಮ್ಮ ಮನ್ಸನ್ನ ಗೆಲ್ಬಹುದು. ಹೌದು. ಈಗ ನಿಮ್ಮ ಹತ್ರ ಟೆಸ್ಟ್ ಮಾಡಿಸಿದಾಗ ಉದಾಹರಣೆಗೆ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಕೈಂಡ್ ವರ್ಡ್ಸ್ ಒಂದು 25 ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಪರ್ಸೆಂಟೇಜ್ ಜಾಸ್ತಿ ಬಂದ್ಬಿಡ್ತು. ಇನ್ನೊಂದು ಯಾವುದೋ ಫೇಶಿಯಲ್ ಎಕ್ಸ್ಪ್ರೆಷನ್ 24 ಅಂತ ಬಂತು ಅಂತ ಇಟ್ಕೊಳ್ಳಿ. ನಾನು ಈಗ ಎರಡರ ಮೇಲೂ ವರ್ಕ್ ಮಾಡ್ಬೇಕಾ ಅಥವಾ ಒಂದು ಮಾತ್ರ? ಹೈಯೆಸ್ಟ್ ಯಾವ್ದಿರುತ್ತೆ? ಅದೆರಡೂ ನಿಮಗೆ ಬೇಕು ಅಂದ್ರೆ ನಾವು ಹೇಳ್ತೀವಿ. ಅದರಲ್ಲಿ ಫಸ್ಟ್ ರ್ಯಾಂಕ್ನ ನಾವು ನಿಮಗೆ ಕೈಂಡ್ ವರ್ಡ್ಸ್ ಅನ್ನೇ ಹೇಳ್ತೀವಿ. ಸೊ ಇವಾಗ ಕೈಂಡ್ ವರ್ಡ್ಸ್ ಇದೆ, ನಿಮಗೆ ಫೇಶಿಯಲ್ ಎಕ್ಸ್ಪ್ರೆಷನ್ ಇದೆ ಅನ್ಕೊಳ್ಳಿ, ನೀವು ಸ್ಟೂಡೆಂಟ್ ಅಂತ ಅನ್ಕೊಳ್ಳಿ. ಅಮ್ಮ ನಿಮಗೆ ಹೇಳೋಬೇಕಾರೆ ಓದ್ಕೊ ಅಂತ ನಗ್ನಗ್ತಾ ಹೇಳಿದೆ, ಕೋಪದಲ್ಲಿ ಹೇಳಿದ್ರು ಅಂದ್ರೆ ನೀವು ಓದೋ ಕೂತ್ಕೊಂಡ್ರು ನಮ್ಮ ಅಮ್ಮ ಹಿಂಗೆ ಕೋಪ ಮಾಡ್ಕೊಂಡಿತ್ತು ಅನ್ನೋದೇ ಓಡ್ತಾ ಇರುತ್ತೆ. ಹೇಳಿದ್ ಎಷ್ಟು ಸತಿ ಹೇಳ್ಬೇಕೋ, ಡೈಲಿ ಹೇಳ್ಬೇಕಲ್ಲೋ, ಓದೋದೆ ಅಂದ್ರೆ ಮಾಡಲ್ಲ, ನೀನು ಬೇರೆದೆಲ್ಲ ಮಾಡ್ತೀಯ. ಹಿಂಗೆ ಕೈಂಡ್ ವರ್ಡ್ಸ್ ಇರೋ ಮಗ ಬೈದು ಕೂರಿಸ್ಬಿಟ್ರೆ ಅವ್ನು ಬರೀ ಬೈದಿದ್ರ ಬಗ್ಗೆನೇ ಥಿಂಕ್ ಮಾಡ್ತಿರ್ತಾನೆ. ನಾಳೆ ಟೆಸ್ಟ್ ಎಕ್ಸಾಮ್ ಇದ್ರೂ ಅವ್ನಿಗೇನು ಫೋಕಸ್ ಮಾಡೋಕ್ಕೆ ಆಗಲ್ಲ. ಈ ಅವೇರ್ನೆಸ್ ಯಾವಾಗ ಪೇರೆಂಟ್ಸಿಗೆ ಅಥವಾ ಸ್ಟೂಡೆಂಟ್ಸಿಗೆ ಬರುತ್ತೆ, ದ ಬಾಂಡಿಂಗ್ ವಿಲ್ ಬಿಕಮ್ ಸೋ ಸ್ಮೂತ್. ಇವಾಗ ನೀವು ಫ್ಯಾನ್ ಸ್ವಿಚ್ ಹಾಕ್ಬೇಕು ಸರ್. ಫ್ಯಾನ್ ಸ್ವಿಚ್ ಎಲ್ಲಿದೆ ಸ್ವಿಚ್ ಬೋರ್ಡಲ್ಲಿ, ಹೋಗಿ ಸ್ಪೆಸಿಫಿಕ್ ಬಟನ್ ಪ್ರೆಸ್ ಮಾಡಿದ್ರೆ ತಾನೇ ಫ್ಯಾನ್ ಆನ್ ಆಗುತ್ತೆ. ನೀವು 15 ಇದೆ ಅಂತ ಯಾವ್ದ್ರಲ್ಲ ಒಂದು ಹೊತ್ತು ಬಂದ್ಬಿಟ್ರೆ ಫ್ಯಾನ್ ಆನ್ ಆಗ್ತಿಲ್ಲ ಅಂದ್ರೆ ಅರ್ಥ ಆಯ್ತು. ದಿಸ್ ಇಸ್ ಎವ್ರಿಥಿಂಗ್ ವರ್ಕ್ಸ್ ಸ್ಪೆಸಿಫಿಕಲಿ ಇನ್ ದಿಸ್ ವರ್ಲ್ಡ್ ಸರ್. ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ನೀರು ಹಾಕಬೇಕು ಅಷ್ಟೆಷ್ಟು ಹಾಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಯಾವ್ಯಾವ ಪ್ರಾಣಿ ಯಾವ್ಯಾವ ಪಕ್ಷಿ ಎಷ್ಟೆಷ್ಟು ತಿನ್ಬೇಕು ಅಷ್ಟೆಷ್ಟು ತಿಂದ್ರೇ ಚೆನ್ನಾಗಿರುತ್ತೆ. ಹಂಗೆ ಮನುಷ್ಯನಿಗೂ ಎಲ್ಲ ಆ್ಯಂಗಲ್ಸಲ್ಲೂ ನನಗೇನು ಬೇಕೋ ಅದಷ್ಟೇ ಸಿಕ್ಕಿದ್ರೆ ಅದು ಸೂಕ್ತ, ಉತ್ತಮ. ನಾನು ಎಲ್ರಿಗೂ ಅದನ್ನು ಕೊಡಬೇಕಂತ ಆಸೆ ಪಡ್ತೀನಿ. ನನ್ನ ಹತ್ರ ಇಲ್ಲ ಅಂದ್ರೇನು, ಮನುಷ್ಯನ ಹತ್ರ ಏನೋ ಇಲ್ಲ ಅಂತಲ್ಲ, ಆದರೆ ನಾನು ಸ್ಪೆಸಿಫಿಕ್ ಆಗಿದೆ, ನನಗೆ ಇದಿಷ್ಟ ನನಗೆ ಇದಿಷ್ಟ ಆಗಲ್ಲ. ಅಲ್ಲ, ಇವಾಗ ಇಷ್ಟ ಕಷ್ಟದಂತ ಬಂದಾಗ ಮುಂಚೆ ಒಂದು ಕಾಲ ಇತ್ತು ಎಲ್ಲರೂ ಇಷ್ಟ ಆಗೋರು. ಈಗ ಸ್ವಂತ ಗಂಡ ಹೆಂಡತಿ, ತಂದೆ ತಾಯಿ ಮೇಲೆ ಮಕ್ಕಳು, ಮಕ್ಕಳ ಮೇಲೆ ತಂದೆ ತಾಯಿ, ಸ್ನೇಹಿತರ ನಡುವೆ ಪ್ರೀತಿ, ಅದೇ ಗಂಡ ಹೆಂಡತಿ ನಡುವೆ ಈ ನಂಬಿಕೆ ಅನ್ನೋದೇ ಕಮ್ಮಿ ಆಗ್ತಿದೆ, ಪ್ರೀತಿ ಕೊರತೆ ಆಗ್ತಿದೆ. ಹೇಗೆಂದ್ರೆ ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಆದ್ರೂ ಗಂಡ ಹೆಂಡತಿ ನಂಬಲ್ಲ, ಹೆಂಡತಿ ಗಂಡನ ನಂಬಲ್ಲ. ಮನೆಗಳಲ್ಲೂ ಅಷ್ಟೇ. ಯಾವ ಹಂತಕ್ಕೆ ಕೊಟ್ಟೋಗಿದೀವಿ ಅಂದ್ರೆ ಈ ರಿಲೇಶನ್ಶಿಪ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯನಾ? 100% ಸಾಧ್ಯ ಸರ್. ಇವಾಗ ರಿಲೇಶನ್ಶಿಪ್ ಅಂತ ಬಂದಾಗ ಬೇಸಿಕ್ ದ ವರ್ಲ್ಡ್ ಫಿಲಾಸಫಿ ಈಸ್ ಸುಪಿಯಾರಿಟಿ ಮತ್ತು ಇನ್ಫೀರಿಯಾರಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಸರ್. ಇವಾಗ ನಮ್ಮ ಹತ್ರ 8 ಇಂಟೆಲಿಜೆನ್ಸಸ್ ಇದೆ. ಫಿಂಗರ್ ಪ್ರಿಂಟ್ಸ್ ಪ್ರಕಾರ 8 ಇಂಟೆಲಿಜೆನ್ಸಸ್ ಇದೆ. ಅದೇ ಪ್ರಕಾರ 12 ಸ್ಕಿಲ್ಸ್ ಅಂತ ಇದೆ. ಈ 12 ಸ್ಕಿಲ್ಸಲ್ಲಿ ನೀವು ಯಾವ್ದ್ರಲ್ಲೋ ಒಂದ್ರಲ್ಲಿ ಉತ್ತಮ ಇರ್ಬೋದು, ನಾನು ಯಾವ್ದ್ರಲ್ಲೋ ಒಂದು ಕಡಿಮೆ ಇರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಸ್ಕಿಲ್ಸ್ ಅನ್ನೋ ಟಾಪಿಕ್ ತಗೊಂಡು ಸಂಬಂಧಗಳಲ್ಲಿ ಈ ಗೌರವ, ಪ್ರೀತಿ, ವಿಶ್ವಾಸ, ನಂಬಿಕೆನ ಯಾವ ಥರ ಇನ್ಕ್ರೀಸ್ ಮಾಡ್ಕೊಬೇಕು ಅಂತ ಕೆಲವು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ ಬೇಸ್ಡ್ ಆನ್ ದ ಸ್ಕಿಲ್ಸ್ ಅಂತ. ಫಾರ್ ಎಕ್ಸಾಂಪಲ್, ನೀವು ಪ್ಲಾನರ್ ಅಂತ ಅನ್ಕೊಳ್ಳಿ, ನಾನು ಎಕ್ಸಿಕ್ಯೂಟರ್ ಅಂತ ಅನ್ಕೊಳ್ಳಿ. ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಅಥವಾ ಪೇರೆಂಟ್ಸ್ ಆ್ಯಂಡ್ ಚೈಲ್ಡ್ ರಿಲೇಷನ್ಶಿಪ್ಪಲ್ಲಿ ಪ್ಲಾನರ್ ಆ್ಯಂಡ್ ಎಕ್ಸಿಕ್ಯೂಟರ್ ಅನ್ನೋ ಕಾನ್ಸೆಪ್ಟಲ್ಲಿ ಪ್ಲಾನರ್ ಇರೋರು ಯಾವಾಗಲೂ ಎಕ್ಸಿಕ್ಯೂಟರ್ಸ್ಗೆ ಪ್ಲಾನಿಂಗ್ನ ಕೊಡಬೇಕು. ಆದರೆ ಪ್ಲಾನರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಎಕ್ಸಿಕ್ಯೂಟರ್ ನೀನು ಪ್ಲ್ಯಾನ್ ಮಾಡಬೇಕು ಅಂತ. ಆದರೆ ಬ್ರೈನಲ್ಲಿ ಆ ಥರ ಸಾಫ್ಟ್ವೇರ್ ಇಲ್ಲ ಅವ್ರಿಗೆ ಪ್ಲ್ಯಾನಿಂಗ್ ಮಾಡೋಕ್ಕೆ. ಅದು ಯಾವಾಗಲೂ ಸೀಕಿಂಗ್ ಮಾಡ್ತಿರುತ್ತೆ, ನೀವು ಪ್ಲ್ಯಾನ್ ಮಾಡಿ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ. ಇವಾಗ ವೈಫು ಎಕ್ಸಿಕ್ಯೂಟರ್ ಆಗಿದ್ದು ಹಸ್ಬೆಂಡು ಪ್ಲಾನರ್ ಆಗಿದ್ರೆ ಅದು ಮಾಡೋಕ್ಕೆ ಗೊತ್ತಾಗಿಲ್ವಾ, ಇದು ಮಾಡೋಕ್ಕೆ ಗೊತ್ತಾಗಿಲ್ವಾ ಅಂತ ಯಾವಾಗಲೂ ವೈಫಿಗೆ ಬೈತಾನೆ ಇರ್ತಾರೆ. ವೈಫ್ ನೇಚರ್ ಹೆಂಗಿರುತ್ತೆ, ನೀವು ನನಗೆ ಹೇಳೇ ಇಲ್ಲ, ಪ್ಲಾನಿಂಗೇ ಕೊಟ್ಟಿಲ್ಲ. ಆದರೆ ಈ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ನೇಚರ್ ಇರಲ್ಲ ಇಲ್ಲಿ ವೈಫ್ ಮಿಸ್ಟೇಕ್ ಮಾಡ್ದಿರೋದು ಅಷ್ಟೇ ಕಾಣಿಸ್ತಾ ಇರುತ್ತೆ. ಇನ್ನೊಂದು ಕಾಂಟೆಕ್ಸ್ಟ್, ಮಗುಗೆ ಪ್ಲಾನಿಂಗ್ ನೇಚರ್ ಇದೆ ಅಂತ ಅಂದ್ಕೊಳ್ಳಿ. ಅಪ್ಪ ಅಮ್ಮ ಡೈಲಿ ಏನು ಓದಬೇಕು, ಏನು ಬರೀಬೇಕು ಅಂತ ಯಾವಾಗಲೂ ಎಜುಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಗುಗೆ ತುಂಬ ಇರಿಟೇಟ್ ಆಗಿಬಿಡುತ್ತೆ. ಯಾಕೆ ಅಂದರೆ ಮಗು ಸ್ಕೂಲಿಂದ ಬರಬೇಕಾದ್ರೇ ನಾನು ಯಾವ ಸಬ್ಜೆಕ್ಟ್ ಆದಮೇಲೆ ಯಾವ ಸಬ್ಜೆಕ್ಟ್ ಓದ್ಕೊಬೇಕು, ಯಾವಾಗ ಮಲ್ಕೊಬೇಕು, ಯಾವಾಗ ಆಟ ಆಡಬೇಕು ಅಂತ ಬರಬೇಕಾದ್ರೆ ಥಿಂಕ್ ಮಾಡ್ಕೊಂಡು ಬರ್ತಾರೆ.
ದಟ್ ಈಸ್ ದ ನೇಚರ್ ಆಫ್ ದ ಪ್ಲಾನರ್. ಯಾವಾಗ ನನ್ನ ನೇಚರ್ ವಿರುದ್ಧವಾಗಿ ನೀವು ಯಾವಾಗಲೂ ಬಿಹೇವ್ ಮಾಡ್ತಾ ಹೋಗ್ತೀರಾ, ನನಗೆ ಟ್ರಸ್ಟ್ ಎಲ್ಲಿಂದ ಬರುತ್ತೆ, ಲವ್ ಎಲ್ಲಿಂದ ಬರುತ್ತೆ? ಇಟ್ಸ್ ಬಿಕಮ್ ಎ ಕಾನ್ಫ್ಲಿಕ್ಟ್. ಇನ್ನೂ ಒಂದು ಕಾನ್ಸೆಪ್ಟ್ ಇದೆ ಸ್ಕಿಲ್ಸಲ್ಲಿ, ಬಿಗಿನರ್ ಮತ್ತು ಫಿನಿಷರ್ ಅಂತ. ಬಿಗಿನಿಂಗ್ ಮಾಡೋರು ಯಾರ್ದು ಸಪೋರ್ಟ್ ಇಲ್ಲದೆ ಸೆಲ್ಫ್ ಇನಿಷಿಯೇಷನ್ ತೊಗೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆದರೆ ಫಿನಿಶಿಂಗ್ ಮಾಡೋಷ್ಟೊತ್ತಿಗೆ ಎನರ್ಜಿ ಫುಲ್ ಡ್ರೈನ್ ಔಟ್ ಆಗಿಬಿಡುತ್ತೆ. ಅವಾಗ ಕೆಲಸನ ಇನ್ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾರೆ, ಕೆಲಸ ಫುಲ್ ಕಂಪ್ಲೀಟ್ ಆಗಲ್ಲ. ಆದರೆ ಫಿನಿಷರು ಏನು ಇನ್ಕಂಪ್ಲೀಟ್ನ ಉಳಿಸ್ಕೊಳೋದೇ ಇಲ್ಲ, ಎಲ್ಲದನ್ನು ಪರ್ಫೆಕ್ಟ್ ಆಗಿ ಬೆಸ್ಟ್ ಆಗಿ ಮುಗಿಸ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಬಿಗಿನರಿಗೂ ಫಿನಿಷರ್ಸಿಗೂ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ. ಈಗ ಫಿನಿಷರ್ ಏನು ಮಾಡಬೇಕಾಗಿತ್ತಪ್ಪ ಅಂದರೆ, ಫಿನಿಷರ್ ಯಾರ್ದು ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡಲ್ಲ, ಅಪ್ರಿಸಿಯೇಷನ್ ಎಕ್ಸ್ಪೆಕ್ಟ್ ಮಾಡಲ್ಲ, ಎಂಕರೇಜ್ ಎಕ್ಸ್ಪೆಕ್ಟ್ ಮಾಡಲ್ಲ, ಮೋಟಿವೇಶನ್ ಎಕ್ಸ್ಪೆಕ್ಟ್ ಮಾಡಲ್ಲ. ದಟ್ ಈಸ್ ಇನ್ಹೆರಿಟೆಂಟ್ ಟ್ರೇಟ್ ಅಲ್ಲ. ಇವರೆಲ್ಲ ನಾಟಕ ಮಾಡ್ತಿದ್ದಾರೆ, ಇವರೆಲ್ಲ ಮಾಡ್ತಾ ಇಲ್ಲ, ಇವರು ಸೋಂಬೇರಿಗಳಿದ್ದಾರೆ ಅಂತ ಫಿನಿಷರ್ಸ್ ಅನ್ಕೊಂಡಿರ್ತಾರೆ. ಆದರೆ ಬಿಗಿನರ್ಸ್ಗಳಿಗೆ ಎನರ್ಜಿ ಫುಲ್ ಡ್ರೈನ್ ಔಟ್ ಆಗಿಬಿಟ್ಟಿರುತ್ತೆ. ಆವಾಗ ನಾವೇನು ಮಾಡಬೇಕು, ಫಿನಿಷರ್ಸ್ ಅವ್ರಿಗೆ ಒಂದು ಅಪ್ರಿಷಿಯೇಷನ್ ಮಾಡಿ, ಒಂದು ಎಂಕರೇಜ್ ಮಾಡಿ, ಅವ್ರನ್ನ ಅಪ್ಲಿಫ್ಟ್ ಮಾಡಿ, ಮತ್ತೆ ಆ ಎನರ್ಜಿನ ತಗೊಂಡೋಗಿ ಕೊಡ್ಬೇಕು ಅವರಿಗೆ, ಬಿಗಿನರ್ಸಿಗೆ. ದೆನ್ ದಟ್ ರಿಲೇಷನ್ಶಿಪ್ ಬಿಕಮ್ ಎಕ್ಸಲೆಂಟ್ ಅಂತ. ಆದರೆ ಈ ಕಾನ್ಸೆಪ್ಟ್ ಇಲ್ಲದೆ ನಾವು ನಿಮ್ಮನ್ನ ದೂರ್ತಾ ಇರ್ತೀವಿ, ನೀವು ನಮ್ಮನ್ನ ದೂರ್ತಾ ಇರ್ತೀರ. ಈ ಫಿನಿಷರ್ಸ್ ಏನನ್ನು ಈ ಸೆಲ್ಫ್ ಇನಿಷಿಯೇಷನ್ನಿಂದ ತಗೊಳಲ್ಲ. ಇವ್ರು ಯಾರಾದ್ರೂ ಒಬ್ರು ಪುಷ್ ಕೊಟ್ರೇನೆ ಅವ್ರು ಸ್ಟಾರ್ಟ್ ಮಾಡೋದು. ಮತ್ತೆ ಬೇಸಿಕ್ಲಿ ಹೆಂಗೆ ಅಂದ್ರೆ ನೀವು ಆ ರೂಟ್ ಕಾಸ್ನೇ ರೂಟ್ ಕಾಸ್ ಅಂದ್ರೆ ಜನ ನಾವು ರೂಟ್ ಕಾಸ್ ಕಂಡಿದ್ದು ಹೇಳ್ತೀವಿ ಅಂತ ಹೇಳ್ತಾರೆ, ಆದರೆ ಇಟ್ಸ್ ಸೇಕ್ ಆಫ್ ಸೇಯಿಂಗ್ ಓನ್ಲಿ ಇಟ್ ಈಸ್ ಅ ರೂಟ್ ಕಾಸ್. ಬಟ್ ನಾವು ಇಲ್ಲಿ ತನಕ ಹೋಗ್ಬಿಡ್ತೀವಿ, ನಿಮ್ಮ ಬ್ರೈನ್ ಸಾಫ್ಟ್ವೇರ್ ಹೆಂಗಿದೆ ಅಂತಲೇ ನಾವು ಹೇಳ್ಬಿಡ್ತೀವಿ. ಇನ್ನೂ ಒಂದು ಬಾಂಡಿಂಗ್ ಅಂತ ಬಂದಾಗ ಗ್ರೂಪ್ ಕಮ್ಯುನಿಕೇಟರ್ಸ್ ಮತ್ತು ಒನ್ ಆನ್ ಒನ್ ಕಮ್ಯುನಿಕೇಟರ್ಸ್ ಅಂತ ಇರ್ತಾರೆ ಸರ್. ಇವಾಗ ನಾನು ಒನ್ ಆನ್ ಒನ್ ಕಮ್ಯುನಿಕೇಟರ್, ಮೈ ವೈಫ್ ಈಸ್ ಎ ಗ್ರೂಪ್ ಕಮ್ಯುನಿಕೇಟರ್. ನಾನು ನನ್ನ ವೈಫ್ ಇದ್ದಾಗ ನಾನೇ ಜಾಸ್ತಿ ಮಾತಾಡ್ತಿರ್ತೀನಿ, ಅವ್ರು ಮಾತಾಡ್ತಾನೆ ಇರಲ್ಲ. ಬಿಕಾಸ್ ಶಿ ಇಸ್ ಅ ಗ್ರೂಪ್ ಕಮ್ಯುನಿಕೇಟರ್, ಆಮೇಲೆ ಒನ್ ಆನ್ ಒನ್ ಕಮ್ಯುನಿಕೇಟರ್. ಇವಾಗ ಥರ್ಡ್ ಪರ್ಸನ್ ಯಾರೋ ಬರ್ತಾರೆ, ರಾಜೇಶ್ ಸರ್ ಬರ್ತಾರೆ. ಇವಾಗ ನನ್ನ ವೈಫ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ರಾಜೇಶ್ ಸರ್ ಜೊತೆ ಮಾತಾಡೋಕ್ಕೆ ಮತ್ತು ಮುರಳಿ ಜೊತೆ ಮಾತಾಡೋಕ್ಕೆ. ನಾನು ಸೈಲೆಂಟ್ ಆಗ್ಬಿಡ್ತೀನಿ. ನನಗೇನು ಅನ್ಸುತ್ತೆ, ಮಾತಾಡ್ಲಿಲ್ಲ, ಇನ್ನೊಬ್ರು ಬಂದ ತಕ್ಷಣ ಇವ್ರು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ. ಅಂದ್ರೆ ಆಕ್ಚುಲಿ ಅವ್ರು ಹೇಗೆ ಅಂದ್ರೆ, ಅವರಿಗೆ ಗುಂಪು ಜನಗಳು ಜಾಸ್ತಿ ಇದ್ದಷ್ಟು ಅವ್ರು ಓಪನ್ ಅಪ್ ಆಗ್ತಾರೆ. ಎಕ್ಸಾಕ್ಟ್ಲಿ. ಈಗ ನೀವು ಜನಗಳು ಜಾಸ್ತಿ ಇದ್ದಷ್ಟು ನೀವು ಸೈಲೆಂಟ್ ಆಗ್ತೀರಾ, ನಿಮ್ಗೆ ಒಬ್ಬರೇ ಸಿಕ್ತಾಗ ಮಾತಾಡ್ತೀರಾ. ಎಕ್ಸಾಕ್ಟ್ಲಿ. ಎಲ್ಲ ಇದೆ ತಿಳ್ಕೊಳ್ಳೋಕೆ. ಅಂದ್ರೆ ಇದು ಎಷ್ಟು ಲೆವೆಲಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಲೀಡ್ ಮಾಡುತ್ತೆ ಅಂದ್ರೆ, ಇದನ್ನ ನೆಕ್ಸ್ಟ್ ಲೆವೆಲ್ ಅಡೋಲೆಸೆನ್ಸಿಗೆ ಬಂದಾಗ ಹೆಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀನಿ. ಫಾರ್ ದ ಗ್ರೂಪ್ ಕಮ್ಯುನಿಕೇಟರ್, ಅಮ್ಮ ಒಬ್ಬರೇ ಇದ್ದಾಗ ಹೋಗಿ ನನಗೆ ಈ ತಿಂಡಿ ಬೇಕು ಅಂತ ಕೇಳ್ತಾರೆ ಅನ್ಕೊಳ್ಳಿ, ಅಥವಾ ಅಪ್ಪ ಇದ್ದಾಗ ನಾನು ಅಲ್ಲಿಗೆ ಹೋಗ್ಬೇಕಂತ ಚಿಕ್ಕ ಹುಡುಗಿ 6 ವರ್ಷನ 8 ವರ್ಷನ 10 ವರ್ಷ ಅಂತ ಕೇಳೋದು ಅನ್ಕೊಳ್ಳಿ. ಈ ಗ್ರೂಪ್ ಕಮ್ಯುನಿಕೇಟರ್ಸ್ ಯಾರಿಗೆ ಹೋಗಿ ಇಂಡಿವಿಜುವಲ್ ಇದ್ದಾಗ ಕೇಳಿದ್ರೆ ಅವ್ರು ನೋನೇ ಹೇಳ್ತಾರೆ, 100% ನೋನೇ ಹೇಳ್ತಾರೆ. ಬಿಕಾಸ್ ಗ್ರೂಪ್ ಕಮ್ಯುನಿಕೇಟರ್ಸ್ದು ಆ ಇಂಟೆನ್ಷನ್ ಏನು ಅಂತ ಅರ್ಥ ಆಗಲ್ಲ. ಒನ್ ಆನ್ ಒನ್ ಮಾತಾಡ್ತಾ ಇರಬೇಕಾದ್ರೆ ಅವಾಗ ಆಪೋಸಿಟ್ ಪರ್ಸನ್ ನೋ ಹೇಳ್ಬಿಡ್ತಾರೆ. ಅವ್ರಿಗೆ ಚಿಕ್ಕ ವಯಸ್ಸಿಂದ ನೋ ಕೇಳಿಸ್ಕೊಂಡು ಯಾವುದೇ ಪ್ರೊಫೆಷನ್ಗೆ ಹೋದ್ರೂ ಕೂಡ ಅಲ್ಲಿ ಅವರು ನನಗೆ ಅಪ್ರೈಸಲ್ ಬೇಕಂತನೂ ಕೇಳಲ್ಲ, ಸ್ಯಾಲ್ರಿ ಇನ್ಕ್ರೀಸ್ ಮಾಡ್ರಿ ಅಂತನೂ ಕೇಳಲ್ಲ. ಬಿಕಾಸ್ ನೋ ಅಂತ ಬರುತ್ತೆ ಅಂತ ಆಲ್ರೆಡಿ ಬ್ರೈನಲ್ಲಿ ಪ್ಯಾಟರ್ನ್ ಆಗ್ಬಿಟ್ಟಿತ್ತಲ್ಲ. 1-to-1 ಕೂತ್ಕೊಂಡಾಗ. ಸೊ ದಿಸ್ ಈಸ್ ಸಮಥಿಂಗ್ ನನ್ನ ಕೋರ್ ನೇಚರ್ನ ಗೊತ್ತಾದರೆ, ನಾನು ಬೇರೆ ಏನೋ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಬೇಕು, ಯೋಗ ಪ್ರಾಕ್ಟೀಸ್ ಮಾಡಬೇಕು, ಅಥವಾ ಇನ್ನೇನೇನೋ ಟೆಕ್ನಿಕ್ಸ್ ಮೆಥಡಾಲಜಿನ 21 ದಿನ 45 ದಿನ 90 ದಿನ ಯೂಸ್ ಮಾಡಿದ್ರೆ ನಾನು ಬೆಸ್ಟರ್ ವರ್ಷನ್ ಆಗ್ತೀನಿ, ಅದೆಲ್ಲ ಓಲ್ಡ್ ಸೈನ್ಸ್. ನ್ಯೂ ಸೈನ್ಸ್, ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ದಟ್ ಟ್ರೇಟ್. ಅಂಡ್ ಇದು ನನ್ನಲ್ಲೇ ಇದೆ, ನಿಮ್ಮಲ್ಲೇ ಇದೆ. ದಟ್ ಈಸ್ ವಾಟ್ ದ ಲೆಜೆಂಡ್ ಸೇಸ್, ದಟ್ ಎವ್ರಿಥಿಂಗ್ ಈಸ್ ವಿದಿನ್ ಯು ಅಂತ. ಅದಕ್ಕೆ ನಾವು ಯೂನಿಕ್ ಟ್ರೂತಲ್ಲಿ ಏನು ಮಾಡ್ತೀವಿ, ಯಾವುದೇ ವ್ಯಕ್ತಿ ಲೈಫಲ್ಲಿ ಏನೇನಾದರೂ ರಾಂಗ್ ಎಕ್ಸ್ಪೀರಿಯನ್ಸ್ ಮಾಡಿರಲಿ, ಏನಾದರೂ ಟ್ರೋಮಾ ಇರಲಿ, ಏನಾದರೂ ಅನ್ಹೆಲ್ದಿ ಎಕ್ಸ್ಪೀರಿಯನ್ಸ್ ಅಥವಾ ಮೆಮೊರೀಸ್ ಇರಲಿ, ವೆನ್ ಐ ಅಂಡರ್ಸ್ಟ್ಯಾಂಡ್ ಮೈ ಓನ್ ನೇಚರ್, ಐ ವಿಲ್ ಸ್ಟಾರ್ಟ್ ಬಿಕಮಿಂಗ್ ಲೈಕ್ ವಾಟ್ ಐ ಆಮ್. ದೆನ್ ಯು ಆರ್ ಲೈಕ್ ಮೀ ಬಿಕಾಸ್ ಐ ಆಮ್ ಒರಿಜಿನಲ್. ವೆನ್ ವರ್ಲ್ಡ್ ವಿಲ್ ರಿಜೆಕ್ಟ್ಸ್ ಮೀ ಅಲ್ಲ, ಬಿಕಾಸ್ ಐ ಆಮ್ ನಾಟ್ ಒರಿಜಿನಲ್, ಐ ಆಮ್ ಕಾಂಬಿನೇಷನ್ ಆಫ್ ಸಂಬಡೀಸ್, ಮಿಕ್ಸ್ಚರ್ ಆಫ್ ಸಮ್ ಆಗಿಟ್ಟಿದ್ದೀನಿ ನಾನು. ಅದಕ್ಕೆ ನಿಮ್ಗೆ ನನ್ನ ಮೇಲೆ ಟ್ರಸ್ಟ್ ಇಲ್ಲ. ಮತ್ತೆ ಇದೇ ತರದ ಇನ್ನೊಂದು ಗಂಭೀರವಾದಂತ ಸಮಸ್ಯೆ ಅಂತ ಹೇಳಲ್ಲ, ಇದು ಪ್ರತಿಯೊಬ್ರು ಅನುಭವಿಸೋದೆ. ಇತ್ತೀಚಿನ ದಿನಗಳೆಲ್ಲ ಈ ಡಿಪ್ರೆಷನ್ ರೇಟ್ಸ್ ಎಲ್ಲ ವಿಪರೀತ ಜಾಸ್ತಿ, ಆಂಗ್ಸೈಟಿ. ಈಗ ಕಾಫಿ ಆರ್ಡರ್ ಮಾಡ್ತೀನಿ, 10 ನಿಮಿಷದಲ್ಲಿ ಕಾಫಿ ಬರಬೇಕು, ಬರಲಿಲ್ಲ, ಒಂದು 5 ನಿಮಿಷ ಲೇಟ್ ಆಗೋದ್ರೂ ಆಗಲ್ಲ, ನಮಗೆ ಆಂಗ್ಸೈಟಿ ಆಗುತ್ತೆ. ಇನ್ನು ಕೆಲವರಿಗೆ ಯಾರ್ದೋ ಒಂದು ಕಾಲ್ ಬಂದರೆ ಖುಷಿಯಾಗಿರ್ತಾರೆ, ಕಾಲ್ ಬರಲಿಲ್ಲ ಅಂದರೆ ಪೂರ್ತಿ ಡಿಪ್ರೆಸ್ ಆಗ್ಬಿಡ್ತಾರೆ. ಈ ಡಿಪ್ರೆಷನ್ ಆಗಲಿ ಆಂಗ್ಸೈಟಿ ಆಗಲಿ ತುಂಬಾ ಜಾಸ್ತಿ ಆಗ್ತಿದೆ. ಕೆಲವೊಂದ್ಸರಿ ಹಣದ ಸಮಸ್ಯೆ ಅಂತ ಅನ್ಕೊಂಡಿರ್ತೀವಿ, ಅಲ್ಲ. ನೀವು ಲಕ್ಷ 1000 ಕೋಟಿಗಳಿರೋರೇ ಡಿಪ್ರೆಷನ್ ಟ್ಯಾಬ್ಲೆಟ್ಸ್ ತಗೊಂಡಿರ್ತಾರೆ. ಅಂದ್ರೆ ಈ ಡಿಪ್ರೆಷನ್ ಆಂಗ್ಸೈಟಿಗೂ ಕೂಡ ಸೊಲ್ಯೂಷನ್ ಸಿಗುತ್ತೆ. 100% ಇದೆ ಸರ್. ಸರ್ ಡಿಪ್ರೆಷನ್ ಅಂದರೆ ಫಸ್ಟ್ ಹೇಳ್ತೀನಿ ಸರ್, ಪವರ್ಲೆಸ್ನೆಸ್ ಸ್ಟೇಟ್ ಆಫ್ ಮೈಂಡ್.
ಆ ಪವರ್ಲೆಸ್ನೆಸ್ ಆಫ್ ಸ್ಟೇಟ್ ಆಫ್ ಮೈಂಡ್ಗೆ ಒಬ್ಬ ವ್ಯಕ್ತಿ ಯಾಕೆ ಹೋಗ್ತಾನೆ ಅಂತ ರೂಟ್ ಕಾಸ್ ಹೇಳ್ಬಿಡ್ತೀನಿ. ನಮ್ಮ ಹತ್ರ 8 ಇಂಟೆಲಿಜೆನ್ಸ್ ಅಂತ ಇದೆ ಸರ್. 8 ಇಂಟೆಲಿಜೆನ್ಸಲ್ಲಿ ಯಾವುದು ಟಾಪ್ 3 ಇಂಟೆಲಿಜೆನ್ಸಸ್ ಇದೆ ಅದನ್ನ ಆ ವ್ಯಕ್ತಿ ಯೂಸ್ ಮಾಡ್ಕೊಳಕ್ಕೆ ಹೋದಾಗೆಲ್ಲ ಜನ ಅವ್ರನ್ನ ತಡೀತಾ ಇದ್ದಾರೆ. ಅಪ್ಪ ಅಮ್ಮ ಇರ್ಬೋದು, ಕಲೀಗ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ನಾನು ಇದು ಮಾಡ್ತೀನಿ ಅಂದರೆ ಬೇಡ ಅಂದ್ಬಿಡ್ತಾರೆ. ಬಿಕಾಸ್ ಅವ್ನು ವಿನ್ ಆಗುವಂಥ ಇಂಟೆಲಿಜೆನ್ಸೇ ಅದು. ಬಟ್ ಅವನು ಅದನ್ನ ಯೂಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಿಕಾಸ್ ಸಂಬಡಿ ಆರ್ ನಾಟ್ ಅಲೋಯಿಂಗ್ ದಟ್ ಪರ್ಸನ್ ಟು ಎಕ್ಸಿಕ್ಯೂಟ್ ಸಮಥಿಂಗ್. ಅದು ಏನ್ ಬೇಕೋ ಆಗ್ಬೋದು. ಆ ಇಂಟೆಲಿಜೆನ್ಸ್ ಏನ್ ಬೇಕಾದ್ರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನನ್ನಲ್ಲಿ ಲಾಜಿಕಲ್ ಇಂಟೆಲಿಜೆನ್ಸ್ ಅನ್ನೋದು ತುಂಬಾ ಜಾಸ್ತಿ ಇದೆ. ನಿಮ್ಗೆ ಕೈನಸ್ಥೆಟಿಕ್ ಇಂಟೆಲಿಜೆನ್ಸ್ ತುಂಬಾ ಜಾಸ್ತಿ ಇದೆ. ಸೊ ನೀವು ಲೈಫಲ್ಲಿ ಏನೋ ದೊಡ್ಡದಾಗಿ ಸಾಧನೆ ಮಾಡ್ಬೇಕಂತ ಯಾರು ಹೇಳಕ್ ಹೋದ್ರೆ, ಅಪ್ಪ ಇರೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರಪ್ಪ ಸ್ಮೂತ್ ಆಗಿ ಅಂದ್ರೆ ನೀವು ಅದಕ್ಕೆ ಆಂಕ್ಷಿಯಸ್ ಫೀಲ್ ಆಗ್ಬಿಡ್ತೀವಿ. ಕರೆಕ್ಟ್. ಬಿಕಾಸ್ ನಿಮ್ಗೆ ದೊಡ್ಡದಾಗಿ ಮಾಡಿಲ್ಲ ಅಂದ್ರೆ ಊಟ ತಿಂದಿದ್ದನ್ನು ವೇಸ್ಟ್ ಅನ್ಸುತ್ತೆ, ನಿದ್ದೆ ಮಾಡಿದ್ದನ್ನು ವೇಸ್ಟ್ ಅಂತ ಅನ್ಸುತ್ತೆ. ಸೊ ಹಂಗಾಗಿ ನಿಮ್ಮ ಹತ್ರ ಇರೋ ಇಂಟೆಲಿಜೆನ್ಸಸ್ ಅನ್ನ ಯೂಸ್ ಮಾಡ್ಕೊಳಕ್ ಹೋದಾಗ ಸಂಬಡಿ ಸೇಸ್ ನೋ ಟು ಯು, ಯು ಫೀಲ್ ಡಿಪ್ರೆಸ್ಡ್. ಅದ್ ಮಾಡ್ಬೇಡ, ಇದನ್ನ ಅಷ್ಟೇ ಮಾಡು, ಇದ್ ಮಾಡ್ಬೇಡ, ಇದು ವರ್ಕ್ ಆಗಲ್ಲ ನಿಂಗೆ, ಇದ್ ಮಾಡಿದ್ರೆ ಮಾತ್ರ ರೈಟ್ ಅಂದ್ರೆ ಅವ್ನು ಫುಲ್ ಡಿಪ್ರೆಷನ್ ಹೋಗ್ಬಿಟ್ಟಿರ್ತಾನೆ. ಬಿಕಾಸ್ ನೀವು ಏನಾದ್ರೂ ಹೇಳಿ ಸರ್, ನನಗೇನೋ ಮಾಡಕ್ ಅನ್ಸುತ್ತೆ ಅಂದ್ರೆ ಅದು ನನ್ನ ಒಳಗಡೆ ತಾಕತ್ ಇರ್ಬೇಕಲ್ವಾ, ಆ ಅರ್ಹತೆ ಯೋಗ್ಯತೆ ಇರ್ಬೇಕಲ್ವಾ, ಅದಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಮಾಡ್ತೀನಿ ಅಂತ. ಆದ್ರೆ ನನ್ನ ಸುತ್ತಮುತ್ತ ಇರೋರಿಗೆ ಅದಿಲ್ಲ, ಅವ್ರು ನನ್ನ ಸ್ಟಾಪ್ ಮಾಡ್ತಾರೆ, ಅವಾಗ ನಾನು ಡಿಪ್ರೆಷನ್ಗೆ ಹೋಗ್ಬಿಡ್ತೇನೆ. ಆಂಗ್ಸೈಟಿ ಅಂದ್ರೆ ನನಗೆ ಈ ಸ್ಟ್ರೆಂತ್ಸ್ ಏನಿದೆ ಅಂತಾನೇ ಗೊತ್ತಿಲ್ಲ, ನನಗೆ ತುಂಬ ಸೆಲ್ಫ್ ಡೌಟ್ಸ್ ಇದೆ, ನಂಗೆ ತುಂಬ ಕನ್ಫ್ಯೂಷನ್ಸ್ ಇದೆ, ನಂಗೆ ತುಂಬ ಓವರ್ ಥಿಂಕಿಂಗ್ ಬರುತ್ತೆ, ನಂಗೆ ತುಂಬ ನೆಗೆಟಿವ್ ಥಿಂಕಿಂಗ್ ಬರುತ್ತೆ. ಬಿಕಾಸ್ ನನ್ನ ಸ್ಟ್ರೆಂತ್ ಏನಂತ ನನಗೆ ಗೊತ್ತಿಲ್ಲ. ಇದಿಷ್ಟು ಅರ್ಥ ಆಗ್ಬಿಟ್ರೆ ನನ್ನ ಹತ್ರ ಏನಿದೆ, ನನ್ನ ಹತ್ರ ಏನಿಲ್ಲ, ನಾನು ಏನು ಯೂಸ್ ಮಾಡ್ಕೊಬೇಕು ಲೈಫಲ್ಲಿ ಅಂತ ಬಂದರೆ ಎವ್ರಿಥಿಂಗ್ ಗೋ ಸ್ಮೂತ್. ಈ 8 ಇಂಟೆಲಿಜೆನ್ಸಲ್ಲಿ ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ ಸರ್. ಇವ್ರು ಜನಗಳ ಜೊತೆ ಸೇರ್ಲಿಲ್ಲ ಅಂದ್ರೆ ಡಿಪ್ರೆಷನ್. ವಿಜುವಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ ಸರ್. ಯಾರು ಜನಗಳಲ್ಲಿ ಬೇರೆಯವ್ರ ಹತ್ರ ಮಿಸ್ಟೇಕ್ಸ್ ಹುಡುಕ್ತಿರ್ತಾರೆ ಅವ್ರು ಡಿಪ್ರೆಷನ್. ಕೈನಸ್ಥೆಟಿಕ್ ಲರ್ನಿಂಗ್ ಅಂತ ಇರುತ್ತೆ ಸರ್. ಇವ್ರು ಫಿಸಿಕಲಿ ಆಕ್ಟಿವ್ ಆಗಿಲ್ಲ ಅಂದ್ರೆ ಇವ್ರು ಡಿಪ್ರೆಷನ್. ನೆಕ್ಸ್ಟ್ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ. ಇವ್ರ ಪ್ರೀತಿನ ಜನಗಳಿಗೆ ಹಂಚಿಲ್ಲ ಅಂದ್ರೆ ಡಿಪ್ರೆಷನ್. ಇವ್ರ ಪ್ರೀತಿನ ಇನ್ನೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡಿದ್ರೆ ಡಿಪ್ರೆಷನ್. ಬಿಕಾಸ್ ಇವ್ರು ಹುಟ್ಟಿದ್ದೆ ಪ್ರೀತಿನ ಹಂಚಕ್ಕೆ, ಆದ್ರೆ ಇವರು ಹಂಚದೆ ಇನ್ನೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಬಿಕಾಸ್ ಇವ್ರ ಹತ್ರ ಇತ್ತ ಇಲ್ವಾ ಗೊತ್ತಿಲ್ಲ ಅಂತ. ನೆಕ್ಸ್ಟ್ ಇಂಟ್ರಾಪರ್ಸನಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ. ಇವ್ರಿಗೆ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋಕ್ಕಾಗಲ್ಲ, ಇವರೇ ಕೆಲಸ ಮಾಡಬೇಕು, ಇನ್ನೊಬ್ರಿಗೆ ಸ್ಯಾಲರಿ ಕೊಡಬೇಕು. ಇವ್ರು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡಿದ್ರೆ ಇವ್ರು ಡಿಪ್ರೆಷನ್. ಲಾಜಿಕಲ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ. ಅವ್ರಿಗೆ ಎಲ್ಲದು ಪ್ರೂಫ್ ಬೇಸ್ಡ್ ಅಲ್ಲೇ ನಡಿಬೇಕು, ಸರಿ ತಪ್ಪುಗಳೆಲ್ಲ ಟಕ ಆಗ್ತಿರ್ಬೇಕು, ಯಾರ ಮಿಸ್ಟೇಕ್ಸ್ನು ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಎಲ್ಲರೂ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಕೊತ ಹೋಗ್ತಾ ಇರಬೇಕು. ದೆನ್ ದಟ್ ಪರ್ಸನ್ ಫೀಲ್ ಸೇಫ್ ಇನ್ ದ ಲೈಫ್. ಅವ್ರಿಗೆ ಏನಾದರೂ ಬೇರೆ ರೂಲ್ಸ್ ಹಾಕಿದ್ರೆ ದೇ ಫೀಲ್ ಡಿಪ್ರೆಸ್ಡ್, ಆಂಕ್ಷಿಯಸ್. ಅದೇ ಥರ ಲ್ಯಾಂಗ್ವೇಜ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ. ಇವ್ರ ಜನಗಳ ಜೊತೆ ಮಾತಾಡಲಿಲ್ಲ ಬಾಯ್ ಬಿಟ್ಟು ಅಂತ ನೀವು ಸುಮ್ಮನೆ ಇವತ್ತು ಯಾರ ಜೊತೆಗೂ ಮಾತಾಡಬಾರ್ದಂದ್ರೆ ದಟ್ ಪರ್ಸನ್ ಗೆಟ್ ಇನ್ ಟು ಡಿಪ್ರೆಷನ್. ಈಗ ಉದಾಹರಣೆಗೆ ಯಾವುದೋ ಒಂದು ಹೆಣ್ಮಗಳು ಮದುವೆ ಆಗಿ ಗಂಡನ ಮನೆಗೆ ಹೋಗಿದ್ದಾಳೆ. ಅಲ್ಲಿ ಅತ್ತೆ ಹತ್ರ ಗಂಡನ ಹತ್ರ ಹೇಳ್ತಾರೆ, ನಾನು ಈ ಬೆಂಗಳೂರಲ್ಲೇ ಇದ್ದಾರೆ, ನಾನು ಎಲ್ಲೋ ಯಾವುದೋ ಒಂದು ರಸ್ತೆಯಲ್ಲಿ ನಾನು ದೊಡ್ಡದೊಂದು ಸಾರಿ ಬಿಸ್ನೆಸ್ ಓಪನ್ ಮಾಡಬೇಕು ಅಂತಿದ್ದೀನಿ, ಒಂದು ಬ್ಯೂಟಿ ಪಾರ್ಲರ್ ಮಾಡಬೇಕು ಅಂತಿದ್ದೀನಿ, ಏನೋ ಒಂದು ಆಸೆನ ಅವ್ರು ದೊಡ್ಡದಾಗಿ ಹೇಳ್ತಾರೆ. ಅವಾಗ ಇವ್ರು ಹೇಳ್ತಾರೆ, ಏನ್ ಅನ್ಕೊಂಡಿದ್ದೀನಿ ಅದೆಲ್ಲ ಮಾಡಕ್ಕಾಗಲ್ಲ, ಬಜೆಟ್ ಜಾಸ್ತಿ ಬೇಕಾಗತ್ತೆ, ಅದೆಲ್ಲ ಏನು ಬೇಡ, ಮನೇಲಿ ಕುತ್ಕೊಂಡು ಉಪ್ಪಿನಕಾಯಿ ಹಾಕೋ ಸಾಕು ಅಂತ ಹೇಳ್ತಾರೆ. ಅವರು ಆ ಮಾತಿಂದನೇ ಈಕೆ ಡಿಪ್ರೆಷನ್ ಹೋಗ್ಬಿಡ್ತಾರೆ ಅಷ್ಟೇ. ಮತ್ತೆ ಅಪ್ಲಿಫ್ಟ್ ಮಾಡಕ್ಕೆ ಆಗಲ್ಲ ಸರ್. ಯಾರು ಒಂದ್ಸತಿ ಹೇಳಿದ ಮಾತನ್ನ ವಾಪಸ್ ತಗೊಳಕ್ಕಾಗಲ್ಲ ಅಂತೆಲ್ಲ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ ಹೇಳ್ತಾರೆ. ಬಟ್ ಇವ್ರು ನಿಮಗೆ ನೋ ಹೇಳೋದಕ್ಕಿಂತ ಮುಂಚೆ ನೀವೇನೋ ಸ್ಯಾರಿ ಬಿಸ್ನೆಸ್ ಮಾಡ್ತೀರಾ ಅಂತಂದಾಗ ಐ ಶುಡ್ ನೋ ಯುವರ್ ಆಲ್ ದ ಕ್ರೈಟೀರಿಯಾಸ್ ಅಲ್ವಾ, ಪೊಟೆನ್ಷಿಯಲ್ ನೋಡ್ಕೊಂಡೆ ನಾನು ನೋ ಹೇಳ್ಬಿಟ್ಟೆ. ಅವಾಗ ನಿಮಗೆ ಎಷ್ಟು ನೋವಾಗುತ್ತೆ ಹೇಳಿ. ಬಟ್ ಇಂಥ ಕೇಸ್ಗಳಲ್ಲೇ ಫಾರ್ ಎಕ್ಸಾಂಪಲ್ ಈಗ ಅದೇ ಹೆಣ್ಮಗಳದೇ ಹೇಳ್ತಾನೆ, ಆಕೆ ಅತ್ತೆನೂ ಬಿಡಕ್ಕಾಗಲ್ಲ, ಗಂಡನೂ ಬಿಡಕ್ಕಾಗಲ್ಲ. ಬಟ್ ಇವ್ರುಗಳು ಹಿಂಗ್ ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ, ಅಂದ್ರೆ ಮನೇಲಿ ಇಷ್ಟು ಅವ್ರಿಗೆ ನಿದ್ದೆ ಬರಲ್ಲ, ಜನಗಳ ಜೊತೆ ಸೇರ್ಬೇಕಂತ ಅನ್ಸಲ್ಲ, ಫ್ಯಾಮಿಲಿ ಜೊತೆಗೂ ಖುಷಿಯಾಗಿರಕ್ಕಾಗಲ್ಲ. ಆಗ ಆ ಹೆಣ್ಮಕ್ಳು ಹೆಂಗ್ ಡೀಲ್ ಮಾಡ್ಬೋದು? ದಟ್ ಈಸ್ ವಾಟ್ ಅಂಟಿಲ್ ಅನ್ಲೆಸ್ ದೇ ಅಂಡರ್ಸ್ಟ್ಯಾಂಡ್ ದ ಸ್ಟ್ರೆಂತ್ಸ್, ಮೇಕಿಂಗ್ ಅದರ್ಸ್ ಟು ಅಂಡರ್ಸ್ಟ್ಯಾಂಡ್ ಹ್ಯಾವ್ ದಿ ಸ್ಟ್ರೆಂತ್, ದೇ ವಿಲ್ ಬಿ ಇನ್ ಅ ಸಫರಿಂಗ್ ಮೋಡ್. ಇವಾಗ ನಾನು ನೋ ಹೇಳೋ ಕಾರಣ ಏನ್ ಗೊತ್ತಾ ಸರ್, ಐ ವಿಲ್ ಬಿ ಇನ್ ದ ಪ್ರಾಬ್ಲಮ್ ಅಂತ, ಅಥವಾ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಯು ಆರ್ ಟೆಲ್ಲಿಂಗ್ ಮೀ ಅಂತ. ಚಿಕ್ಕ ವಯಸ್ಸಲ್ಲಿ ನೀವು ಪಾಠ ಕೇಳ್ತಾ ಇರ್ಬೇಕಾದ್ರೆ ಟೀಚರ್ ಹೇಳ್ತಿದ್ರು ಅರ್ಥ ಆಯ್ತಾ ಮಕ್ಕಳ ಅಂತ. ಅರ್ಥ ಆಗಿಲ್ಲ ಅಂದ್ರೂ ಅರ್ಥ ಆಗಿದೆ ಅಂತ ಹೇಳಿದ್ವಲ್ಲ ನಾವು, ಎಷ್ಟು ಸತಿ ಹಂಗೆ ಹೇಳಿದ್ವಿ.
ಇವಾಗ್ಲೂ ನೀವು ಹೇಳೋ ಐಡಿಯಾ ನನಗೆ ಅರ್ಥ ಆಗಿಲ್ಲ, ಆದರೆ ಬಟ್ ನಾನು ಅರ್ಥ ಆಗಿದೆ ಅಂತ ನಾಟಕ ಮಾಡ್ತೀನಿ, ಇಲ್ಲ ನಂಗೆ ಅರ್ಥ ಆಗಿಲ್ಲ ಅಂತ ಒಪ್ಕೊಳಕ್ಕಾಗದೆ ಇದು ವರ್ಕ್ ಆಗಲ್ಲ ಅಂತ ಹೇಳ್ಬೋದು. ಅಲ್ಲ, ಎಷ್ಟೊಂದ್ ಸರಿ ತುಂಬಾ ಕೇಸಸ್ ಆಗಿರೋದು. ಅದು ಹೇಗೆ ಅಂದ್ರೆ, ಈಗ ಸ್ಕೂಲ್ದೇ ಒಳ್ಳೆ ಎಕ್ಸಾಂಪಲ್ ಕೊಟ್ರಿ. ಅರ್ಥ ಆಯ್ತೇನ್ರೋ ಪಾಠ ಅಂತಂದ್ರೆ ಅರ್ಥ ಆಗಿದೆ ಅಂತಾನೆ ಹೇಳ್ಬೇಕು. ಇಲ್ದಿದ್ರೆ ಎಲ್ಲಿ ಡೌಟ್ ಪ್ರಶ್ನೆ ಕೇಳ್ತಾರೋ ಅಂತ ಒಂದು, ಇಲ್ದಿದ್ರೆ ಸ್ಕೂಲಲ್ಲಿ ಪಕ್ಕ ಒಂದು ಹುಡುಗಿರೋ ಅಥವಾ ಯಾವ ಫ್ರೆಂಡ್ಸ್ ಒಂದೇನೋ ಒಂದು ಅರ್ಥ ಆಗಿಲ್ಲ ಅವ್ರು ನಮ್ ದಡ್ರ ಅಂತ ಎಲ್ಲಿ ತಿಳ್ಕೊಂಡ್ಬಿಡ್ತಾರೋ ಅಂತ. ಬಿಕಾಸ್ ಇದೆಲ್ಲ ಇನ್ಫೀರಿಯಾರಿಟಿಗೆ ನಮ್ಮನ್ನು ತಳ್ತಾ ಹೋಗುತ್ತಲ್ವಾ. ನಾನು ಚಿಕ್ಕವನು, ಅವ್ರಿಗಿಂತ ಬೆಸ್ಟ್ ಇಲ್ಲ ಅಂತ ಆಗೋಗ್ಬಿಡುತ್ತಲ್ಲ. ಅದಕ್ಕೆ ಎಲ್ಲ ಫೇಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಫೇಕ್ ಮಾಡ್ತಾ ಇದ್ರೆ ಒರಿಜಿನಾಲಿಟಿಯಲ್ಲಿದೆ, ಟ್ರುತ್ ಅಲ್ಲಿದೆ. ಅದಕ್ಕೆ ತುಂಬ ಜನ ಆಂಕ್ಷಿಯಸ್ ಫೀಲ್ ಮಾಡ್ತಾರೆ. ಚಿಕ್ಕ ವಯಸ್ಸಿಂದ ಎಲ್ಲ ಬರುತ್ತೆ ಅಂತ ಹೇಳ್ಕೊಂಡ್ಬಿಡೋದು, ಪೊಸಿಷನ್ ಬಂದಾಗ, ರೆಸ್ಪಾನ್ಸಿಬಿಲಿಟಿ ಬಂದಾಗ ಏನೂ ಮಾಡದೇ ಇರೋದು. ಅಯ್ಯೋ ಮಾಡೋದಂಗೆ ಅಂತ ತಲೆ ಕೆಡ್ಸ್ಕೊಳ್ತಾ ಇರ್ತಾರೆ. ಜನ ಇವರು ನಂಬಿನೇ ಕೊಟ್ಟಿದ್ದು ರೆಸ್ಪಾನ್ಸಿಬಿಲಿಟಿನ, ಅದೇ ಇವ್ರಿಗೆ ಮಾಡೋಕೆ ಆಗ್ತಾ ಇಲ್ಲ. ದೆನ್ ದೇ ಫೀಲ್ ಆಂಕ್ಷಿಯಸ್. ತುಂಬ ವಿಚಾರಗಳಿದೆ ಸರ್. ಇದನ್ನೆಲ್ಲ ಥಿಯರಿಗಳ ಪ್ರಕಾರ ನಾವು ಕನೆಕ್ಟ್ ಮಾಡಿ ಹೇಳಿದಾಗ ಎಲ್ರಿಗೂ 100% ಸೊಲ್ಯೂಷನ್ ಸಿಕ್ಕುತ್ತೆ. ಬೇರೆ ಏನೋ ಪ್ರಾಕ್ಟೀಸಸ್ ಮಾಡಬೇಕಾಗಿಲ್ಲ. ಈ ಭಯ ಅನ್ನೋದೊಂದು ಇದೆ ಅಲ್ಲ ಸರ್, ಅದು ಯಾವಾಗ ಕ್ರಿಯೇಟ್ ಆಗುತ್ತೆ ಅಂದರೆ, ನಿಮ್ಮ ತನವಾಗಿರೋಕ್ಕೆ ಬಿಡದೇ ಇದ್ದಾಗೆಲ್ಲ ಭಯ ಆ್ಯಡ್ ಆಗುತ್ತೆ. ಒಂದೇನು ಅರ್ಥ ಮಾಡಿಕೊಂಡೆ ಅಂದ್ರೆ, ಇಷ್ಟು ಸಮಸ್ಯೆಗಳ ನಡುವೆ ಉದಾಹರಣೆಗೆ ಬೆಂಗಳೂರಿಂದ ನಾನು ಕಾಶ್ಮೀರಿಗೆ ಹೋಗ್ಬೇಕು. ನಾನು ಕಾಶ್ಮೀರಿಗೆ ಹೋಗ್ಬೇಕು ನಿಜ. ನಾನು ಮೈಸೂರಿಗೆ ಹೋಗ್ಬಿಟ್ಟು ಕಾಶ್ಮೀರಿಗೆ ಹೋಗ್ಬೇಕು, ಕೇರಳಗೆ ಹೋಗ್ಬಿಟ್ಟು ಕಾಶ್ಮೀರಿಗೆ ಹೋಗ್ಬೇಕು, ಹೋಗೋ ಕಾಸು ಇದೆ ಹೆಂಗೆ ಅಂತ ಗೊತ್ತಿಲ್ಲ. ಈಗ ನಿಮ್ಮ ಒಂದು ಈ ಟೆಕ್ನಾಲಜಿ ಮುಖಾಂತರ ನನಗೆ ಬೆಂಗಳೂರಿಂದ ಕಾಶ್ಮೀರ್ಗೆ ಹೋಗಕ್ಕೆ ನೋಡಿ ರಸ್ತೆ ಹೆಂಗಿದೆ ಅಂತ ತೋರಿಸ್ಕೊಡ್ತೀವಿ. ಎಸ್, ಅದು ಸ್ಟೂಡೆಂಟ್ಸಿಗಾಗಿರ್ಬೋದು, ಕಪಲ್ಸಿಗಾಗಿರ್ಬೋದು, ಇಲ್ಲ ಫ್ಯಾಮಿಲಿಯಲ್ಲಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಾಗಿರ್ಬೋದು. ಬಿಸ್ನೆಸ್ ಮ್ಯಾನ್ಗಳು ಅಂತೂ ಸಖತ್ ಬ್ಯೂಟಿಫುಲ್ ಐಡಿಯಾ ಸಿಗುತ್ತೆ ಸರ್. ನಾನು ಎಲ್ಲಿ ಅನ್ನೆಸರಿಯಾಗಿ ಕಷ್ಟಪಡ್ತೀನಿ ಅಂತ ಕ್ಲಾರಿಟಿ ಸಿಗ್ಬಿಡುತ್ತೆ. ಇವಾಗ ನಾನು ಮೋನೋ ಪರ್ಫಾರ್ಮರ್ ಸರ್. ನಾನು ಒಂದೇ ಬಿಸ್ನೆಸ್ ಮಾಡಿದ್ರೇ ಗ್ರೇಟ್ ಲೆವೆಲ್ ಅಚೀವ್ಮೆಂಟ್ ಮಾಡೋಕ್ಕಾಗತ್ತೆ ಸರ್. ನಿಮಗೆ ಪಾರ್ಟ್ನರ್ಶಿಪ್ ಆಗಲ್ಲ. ನಂಗೆ ಪಾರ್ಟ್ನರ್ಶಿಪ್ ಆಗಲ್ಲ. ಜೊತೆಗೆ ನನಗೆ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕೆಲಸ ಹೇಳಿದ್ರೆ ತಲೆಗೇನು ಅರ್ಥ ಆಗಿರಲ್ಲ. ಅವಾಗ ನನ್ನ ಬ್ಲೇಮ್ ಮಾಡ್ತಿದ್ದಾರೆ, ಕಂಪ್ಲೇಂಟ್ ಮಾಡ್ತಿರ್ತಾರೆ. ನಾನು ನಿಸ್ಸಹಾಯಕ ಸ್ಥಿತಿಯಲ್ಲಿ ಕುತ್ಕೊಂಡ್ಬಿಡ್ತೀನಿ, ಅಸಹಾಯಕ ಸ್ಥಿತಿಯಲ್ಲಿ ಕುತ್ಕೊಂಡ್ಬಿಡ್ತೀನಿ. ಅವಾಗ ನಾನು ವೀಕ್ ಅಂತ ಅವ್ರಿಗೆ ಅನಿಸ್ಬಿಡುತ್ತೆ. ಅದಕ್ಕೆ ನಾನು ಒಂದೇ ಕೆಲಸನ ನನ್ನ ಪೇಸಲ್ಲಿ ಮಾಡ್ತಾ ಇದ್ರೆ ಮಾತ್ರ ನಾನು ವಿನ್ ಆಗ್ತೀನಿ. ಬೇರೆಯವ್ರಿಂದ ನಾನು ಇನ್ಫ್ಲೂಯೆನ್ಸ್ ಆಗಿ ಅದು ಮಾಡ್ತೀನಿ ಅಂದರೆ ಗ್ಯಾರಂಟಿ ನನ್ನ ಲೈಫಲ್ಲಿ ಹರ್ಡಲ್ಸ್ ಮತ್ತು ಸ್ಟ್ರಗಲ್ಸ್ ನಾನು ಫೇಸ್ ಮಾಡಬೇಕಾಗತ್ತೆ. ಆದರೆ ಮಲ್ಟಿ ಟಾಸ್ಕರ್ಸ್ ಅಂತ ಇರ್ತಾರಲ್ಲ, ಅವ್ರು ಒಂದು ಬಿಸ್ನೆಸ್ ಮಾಡಿದ್ರೆ ಫೇಲ್ ಆಗ್ತಾರೆ. ಅವ್ರಿಗೆ ಸ್ಟ್ರೆಸ್ ಕ್ರಿಯೇಟ್ ಆಗ್ತಿರುತ್ತೆ, ದುಡ್ಡು ಬರ್ತಿರುತ್ತೆ, ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅವ್ರು ಯಾವಾಗ ಮಲ್ಟಿಪಲ್ ಬಿಸ್ನೆಸ್ಸಲ್ಲಿ ಮಲ್ಟಿಪಲ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಇರ್ತಾರೆ, ಫುಲ್ ಖುಷಿಯಾಗಿರ್ತಾರೆ. ಆದರೆ ದೊಡ್ಡ ಲೆಜೆಂಡ್ಸ್ ಎಲ್ಲ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಏನು ಹೇಳ್ಬಿಟ್ಟಿದ್ದಾರೆ ಅಂದರೆ, ಮಲ್ಟಿ ಟಾಸ್ಕಿಂಗ್ ಇಸ್ ಅ ಮಿತ್ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಮೋಸ್ಟ್ ಆಫ್ ದ ಪೀಪಲ್ ಟ್ರೈ ಟು ಡೂ ಓನ್ಲಿ ಒನ್ ಬಿಸ್ನೆಸ್. And people who are multitaskers and doing one business, they are not happy internally. ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಇದೆಲ್ಲ ತಗೊಳ್ಲೇಬೇಕು ಜನ. ಇಲ್ಲಾಂದ್ರೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಆದರೂ ಖುಷಿ ಇಲ್ಲ ಒಳಗಡೆ. ಫ್ಯಾಮಿಲಿಯಲ್ಲಿ ಎಲ್ಲ ಇದೆ, ಆದರೆ ಒಳಗಡೆ ಖುಷಿ ಇಲ್ಲ. ಅಪ್ಪ, ನಿನ್ನ ಕೆಪಾಸಿಟಿ ಜಾಸ್ತಿ ಇದೆ, ನಿನ್ನ ಕೆಪಾಸಿಟಿ ಪ್ರಕಾರ ನಿನ್ನ ಕೆಲಸ ಮಾಡಬೇಕಲ್ವಾ. ಇಲ್ಲಾಂದರೆ ನಿನ್ನ ಇಂಟರ್ನಲ್ಲಿ ನಿನ್ನ ಆತ್ಮ ಅಥವಾ ನಿನ್ನ ಹೃದಯ, ನಿನ್ನ ಮೆದುಳನ್ನ ಹೇಳ್ತಿರುತ್ತೆ, ನೀನು ನಾಟ್ ರೈಟ್. ಬಿಕಾಸ್ ಯು ಆರ್ ನಾಟ್ ಯೂಸಿಂಗ್ ಯುವರ್ ಕಂಪ್ಲೀಟ್ ಪೊಟೆನ್ಷಿಯಲ್ ವಾಟ್ ಗಾಡ್ ಹ್ಯಾಸ್ ಗಿವನ್. ಈಗ ಕೆಲವೊಂದು ಸಂದರ್ಭದಲ್ಲಿ ಈ ಆಟಿಸಮ್ ಅಥವಾ ADHD ಅಂತ ಏನು ಕರಿತೀವಲ್ಲ, ಅಂದ್ರೆ ಕೆಲವು ಮಕ್ಕಳು ಮಾತೇ ಕೇಳಲ್ಲ. ಚಿಕ್ಕ ಮಕ್ಕಳಿಂದನೂ ಮಾತೇ ಕೇಳಲ್ಲ. ಅಪ್ಪ ಅಮ್ಮಂಗೆ ಉಲ್ಟಾ ಮಾತಾಡೋದು, ಯಾರಿಗೂ ಕೇರೆ ಮಾಡ್ತಿರ್ಬೋದು, ಅದೊಂದು ಕೇಸ್ ಆಗಿರ್ಬೋದು. ಇನ್ ಕೆಲವು ಮಕ್ಕಳು ವಿಪರೀತ ಹೈಪರ್ ಆಕ್ಟಿವ್, ಅಂದ್ರೆ ಆಕ್ಟಿವ್ ಅನ್ನೋಕ್ಕಿಂತ ಒಂಥರ ವಿಪರೀತ ಅಟೆನ್ಷನ್ ಸೀಕರ್. ಈಗ ಅಲ್ಲಿ ಅಪ್ಪ ಅಮ್ಮ, ಈಗ ಫಾರ್ ಎಕ್ಸಾಂಪಲ್ ಮನೆಗೆ ಯಾರೋ ಬಂದಿರ್ತಾರೆ, ಅಮ್ಮ ಬರೀ ಅಲ್ಲಿ ಯಾರ ಜೊತೆನೂ ಮಾತಾಡ್ತೀರಿ, ಈ ಮಗುಗೆ ತಗೊಳಕ್ಕಾಗಲ್ಲ, ಈ ಮಗು ನನ್ನೇ ಮಾತಾಡ್ಬೇಕು ಅಂತ ಅನ್ಸೋದು, ಹೆಂಗಂದ್ರೆ ಹಂಗ್ ಬಿಹೇವ್ ಮಾಡೋದು, ಈ ಮಾತು ಕೇಳೋದೇ ಇಲ್ಲ ನೋಡಿ ಮಕ್ಕಳು. ಅಂತ ಮಕ್ಕಳನ್ನ ಹೆಂಗ್ ದಾರಿ ತರೋದು? ಇವಾಗ ನಮ್ಮ ಹತ್ರ ADHD ಮತ್ತು ಆಟಿಸ್ಟಿಕ್ ಚಿಲ್ಡ್ರನ್ ಅಂತ ಬರ್ತಾರೆ ಸರ್. ಅವ್ರಿಗೆ ಯಾವ ಥರನೂ ಥೆರಪಿ ಕೊಡಲ್ಲ, ಯಾವ ಥರನೂ ಮೆಡಿಸಿನ್ಸನ್ನು ನಾವು ಕೊಡಲ್ಲ. ನಾವೇನು ಮಾಡ್ತೀವಿ, ಹೌ ಟು ಕಮ್ಯುನಿಕೇಟ್ ಟು ದ ಚೈಲ್ಡ್ ಅಂತ ಹೇಳ್ತೀವಿ. ಅದು ಆ್ಯಕ್ಷನ್ ಬೇಸ್ಡ್ ಅಪ್ರೋಚಸ್ ಇರಬೇಕಾ, ಐಡಿಯಾಸ್ ಬೇಸ್ಡ್ ಅಪ್ರೋಚ್ ಇರಬೇಕಾ, ಇಲ್ಲ ಪ್ರಾಕ್ಟಿಕಲ್ ಬೇಸ್ಡ್ ಇರಬೇಕಾ, ಇಲ್ಲ ಲಿಸನಿಂಗ್ ಬೇಸ್ ಇರಬೇಕಾ, ಇಲ್ಲ ಕಂಪ್ಯಾರಿಸನ್ ಬೇಸ್ ಇರಬೇಕಾ ಅಂತ ಮಗು ಬ್ರೈನ್ ಇದನ್ನು ಮಾತ್ರ ಅರ್ಥ ಮಾಡ್ಕೊಳುತ್ತೆ ಅಂತ ಒಂದು ಸೈನ್ಸ್ನ ರಿವೀಲ್ ಮಾಡಿದ್ದೀವಿ ನಾವು. ಫಾರ್ ಎಕ್ಸಾಂಪಲ್ ನನ್ನನ್ನು ತಗೊಂಡ್ರೆ, ನನಗೆ ಕಂಪ್ಯಾರಿಸನ್ ಬೇಸ್ಡ್ ಮಾತ್ರ ವರ್ಕ್ ಆಗುತ್ತೆ, ಹಾಗೂ ಐಡಿಯಾ ಬೇಸ್ಡ್ ಅಪ್ರೋಚ್ ಮಾತ್ರ ನನಗೆ ವರ್ಕ್ ಆಗುತ್ತೆ. ಇದಕ್ಕೆಲ್ಲ ನಾವು ಸಿಸ್ಟಮ್ಯಾಟಿಕಾಗಿ ಇನ್ಪುಟ್ಸ್ ಎಲ್ಲ ಕೊಡ್ತೀವಿ ಪೇರೆಂಟ್ಸ್ಗೆ. ಅವ್ರು ಆ ಥರ ಅಪ್ರೋಚ್ ಮಾಡಬೇಕೇ ವಿನಃ ಪೇರೆಂಟ್ಸ್ ಅವ್ರ ಲೈಫ್ ಎಕ್ಸ್ಪೀರಿಯನ್ಸು, ಅವ್ರ ನಾಲೆಡ್ಜು ಅಥವಾ ಬೇರೆ ಯಾರೋ ಎಕ್ಸ್ಪರ್ಟ್ಸ್ ಹೇಳಿ ಡೇಟಾನ ಅಪ್ರೋಚ್ ಮಾಡೋಕ್ಕೆ ಹೋದರೆ ಆ ಬ್ರೈನ್ಗೆ ಏನೂ ಅರ್ಥ ಆಗಲ್ಲ. ಅದು ADHDನೇ ಆಗಿರುತ್ತೆ, ಆಟಿಸ್ಟಿಕ್ಕಿನೇ ಆಗಿರುತ್ತೆ.
ಏನೂ ಚೇಂಜಸ್ ಆಗಲ್ಲ. ಬಿಕಾಸ್ ಎನಿಥಿಂಗ್ ಈಸ್ ವರ್ಕಿಂಗ್ ಇನ್ ಯುವರ್ ಬಾಡಿ ಬೇಸ್ಡ್ ಆನ್ ಯುವರ್ ಬ್ರೈನ್ ಹೌ ಇಟ್ ಈಸ್ ಪರ್ಫಾರ್ಮಿಂಗ್ ಅಲ್ವಾ ಸರ್. ಬ್ರೈನಿಗೆ ಹೆಂಗೆ ಅರ್ಥ ಆಗುತ್ತೆ ಅಂತಲೇ ಗೊತ್ತಿಲ್ಲದೆ ನಾನು ಏನೇನೋ ಮಾತಾಡ್ತಾ ಇದ್ರೆ, ನನಗೆ ಬೇಕಾಗಿರೋ ಥರ ಹೇಳ್ತಿದ್ರೆ ಬ್ರೈನ್ಗೆ ಏನೂ ಅರ್ಥ ಆಗಲ್ಲ. ಆಗ ಮಗು ಹೈಯೆಸ್ಟ್ ಲೆವೆಲ್ ಆ್ಯಕ್ಷನ್ಸಲ್ಲೇ ಇರುತ್ತೆ, ಅದಕ್ಕೆ ಏನು ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನು ADHD ಅಂತ ಕರೆದುಬಿಡ್ತಾರೆ. ನೀವು ಹೇಳಿದ್ದನ್ನ ಏನೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಆ ಮಗು ಸುಮ್ಮನೆ ಕೂತ್ಕೊಂಡಿರುತ್ತೆ. ಆ ಮಗುಗೆ ಆಟಿಸ್ಟಿಕ್ ಅಂತ ಕರೆದುಬಿಡ್ತಾರೆ. ಅಂದರೆ ಕೆಲವೊಬ್ಬರು ಸ್ಟ್ರೆಂತ್ಗಳು ಗೊತ್ತಿರುತ್ತೆ, ಸೆಲ್ಫ್ ಇನಿಷಿಯೇಷನಿಂದ ಕೆಲಸ ಮಾಡಕ್ಕೆ ಹೋಗ್ತಿರ್ತಾರೆ. ಅವ್ರಿಗೆ ಹೆಂಗೆ ಮಾಡಬೇಕು ಅಂತ ನಾವು ಹೇಳ್ತಾ ಇಲ್ಲ, ಯಾವುದನ್ನ ಮಾಡಬೇಕು ಅಂತ ಹೇಳ್ತಿಲ್ಲ. ಅವಾಗ ಅವ್ರಿಗೆ ಗೊತ್ತಿದ್ದವ್ರು ಮಾಡ್ತಾ ಹೋಗ್ತಿರ್ತಾರೆ. ಇವರಿಗೆ ನಾವು ADHD ಅಂತ ಕರೆದ್ಬಿಟ್ವಿ. ಪಾಪ ಕೆಲವೊಬ್ಬರಿಗೆ ಸೆಲ್ಫ್ ಇನಿಷಿಯೇಷನ್ ತೊಗೊಳಕ್ ಬರಲ್ಲ, ಅವ್ರು ಕಲಿಯಕ್ಕೆ ರೆಡಿ ಇದ್ದಾರೆ, ನಮಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ, ಅವ್ರು ಸುಮ್ಮನೆ ಕೂತಿದ್ದಾರೆ. ಅವ್ರು ಬೇರೆಯವರಿಂದ ಗೈಡ್ಲೈನ್ಸ್ ಅಥವಾ ಅಪ್ರೂವಲ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಮಾಡೋಕ್ಕೆ. ಆದರೆ ನಾವು ಅಂದ್ಕೊಂಡಿದ್ದೀವಿ ಲೈಫಲ್ಲಿ ನಾವೆಲ್ಲ ಬೆಳ್ಕೊಂಡು ಬಂದುಬಿಟ್ವಿ, ನಮಗೆ ಅಪ್ಪ ಅಮ್ಮ ಏನು ಹೇಳಲಿಲ್ಲ, ನಮಗೆ ಜಗತ್ತೇನು ಹೇಳ್ಕೊಡ್ಲಿಲ್ಲ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡೆ, ನನ್ನ ಬುದ್ಧಿಶಕ್ತಿಯಿಂದ ನಾನು ಬೆಳೆದೆ, ನನ್ನ ಮಗನೂ ಹಂಗೆ ನನ್ನ ಮಗಳೂ ಹಂಗೆ ಅವಳು ಬೆಳಿತಾಳೆ ಅಂತ ನಾನು ಭ್ರಮೇಲಿದ್ದೀನಿ. ಆದರೆ ಆ ಮಗುಗೆ ಏನು ಗೊತ್ತಾಗ್ತಾ ಇಲ್ಲ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಪಪ್ಪ ಮಮ್ಮಾಸ್ ಇಬ್ರದ್ದು ಲೈಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾಲೆಡ್ಜ್ನ ಬೇಸ್ ಆಗಿನೇ ನೆಕ್ಸ್ಟ್ ವರ್ಷನ್ ಬರುತ್ತೆ ಅಲ್ವಾ. ಸೊ ಹಂಗಿರ್ಬೇಕಾದ್ರೆ ಅಪ್ಪ ಒಂದು ಅನ್ಕೊಂತಿರ್ತಾರೆ, ಅಮ್ಮ ಒಂದು ಅನ್ಕೊಂತಿರ್ತಾರೆ. ಸೊ ಈ ಬೇಸಿಕ್ ರೂಟ್ ಕಾಸಸ್ನ ನಾವು ಅರ್ಥ ಮಾಡ್ಕೊಂಡೆ ಮಗುಗೆ ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು, ಮಗುದ ಪರ್ಸೆಪ್ಷನ್ ಏನಿದೆ. ಸೆಲ್ಫ್ ಥಿಂಕಿಂಗ್ ಇದ್ರೆ ನಾವೇನು ಹೇಳಕ್ ಹೋಗ್ಬಾರ್ದು. ಎಮೋಷ್ನಲ್ ಥಿಂಕರ್ ಇದ್ರೆ ನಾವು ಯಾವಾಗಲೂ ಎಮೋಷ್ನಲ್ ಸಪೋರ್ಟ್ ಕೊಡ್ತಾ ಇರಬೇಕು, ಎಕ್ಸಾಂಪಲ್ಸ್ ಬೇಸ್ ಎಜುಕೇಟ್ ಮಾಡಬೇಕು. ರಿಫ್ಲೆಕ್ಟಿವ್ ಥಿಂಕರ್ ಇದ್ರೆ ಒನ್ ಗೈಡ್ಲೈನ್ಸೇ ಮಾಡಬೇಕು, ಅಪ್ರಿಸಿಯೇಷನ್ಸೇ ಮಾಡಬೇಕು, ಅವ್ರನ್ನ ಪ್ರೈವೇಟ್ ಆಗಿನೇ ಕರೆಕ್ಟ್ ಮಾಡಬೇಕು. ಇನ್ನೊಬ್ರು ಮುಂದೆ ಕರೆಕ್ಟ್ ಮಾಡಿದ್ರೆ ಅದು ಇನ್ನೂ ಹೈಪರ್ ಆಕ್ಟಿವ್ ಇನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಯೂನಿಕ್ ಥಿಂಕರ್ಸ್ ಅನ್ನೋರ್ನ ಯಾವಾಗಲೂ ಪ್ರೇಸ್ ಮಾಡಿರಬೇಕು, ಅವ್ರನ್ನ ನೆಕ್ಸ್ಟ್ ಲೆವೆಲ್ ಇಟ್ಟಿರಬೇಕು. ಬಿಕಾಸ್ ಅವರು ವರ್ಲ್ಡ್ ಫಾಲೋ ಮಾಡೋ ಟ್ರೆಂಡ್ನ ಫಾಲೋ ಮಾಡಲ್ಲ, ಅವ್ರದ್ದೇ ಒಂದು ಟ್ರೆಂಡ್ ಇರುತ್ತೆ. ಅದಕ್ಕೆ ನೀವು ಇಷ್ಟೆಲ್ಲ ಕ್ರಿಯೇಟಿವಿಟಿನ ವರ್ಲ್ಡಲ್ಲಿ ನೋಡ್ತಿರೋದು. ದೇ ಆರ್ ಯೂನಿಕ್ ಥಿಂಕರ್ಸ್, ದೇ ಹ್ಯಾವ್ ಅ ಗ್ರೇಟೆಸ್ಟ್ ಪವರ್ ವಾಟ್ ಯು ಆ್ಯಂಡ್ ಮೀ ಆರ್ ನಾಟ್ ಹ್ಯಾವಿಂಗ್ ಇಟ್. ಕಾಶಿಯಸ್ ಥಿಂಕರ್ಸ್ಗೆ ನೀವೇನು ಹೇಳಿದ್ರು ಡಿಟೇಲಿಂಗ್ ಆಗಿ ಬಿಡಿಸಿ 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 ಬಿಡಿಸಿ, ನಾನು ಎಲ್ಲಿಗೆ ಹೋಗ್ತೀನಿ, ಸ್ನಾನಕ್ಕೆ ಹೋಗ್ತೀನಿ ಹೇಳೋಗ್ಬೇಕು, ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದರೆ ಹೇಳೋಗ್ಬೇಕು, ಯಾವಾಗ ಬರ್ತೀನಿ ಅಂತ ಹೇಳೋಗ್ಬೇಕು. ನಾವು ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವ ಮನೆ ಫಂಕ್ಷನ್ನು, ಅಲ್ಲಿ ಎಷ್ಟು ಜನ ಇರ್ತಾರೆ, ಅದು ಏನು ಫಂಕ್ಷನ್ನು, ಯಾವ್ಯಾವ ಥರ ಇರುತ್ತೆ, ಏನೇನೆಲ್ಲ ಇರ್ತಾರೆ, ಯಾರೆಲ್ಲ ಇರ್ತಾರೆ, ಎಷ್ಟೊತ್ತಿಗೆ ವಾಪಸ್ ಬರ್ತೀವಿ, ಏನು ತಿನ್ನಕ್ಕೆ ಸಿಗುತ್ತೆ, ಇದನ್ನೆಲ್ಲ ಹೇಳಿ ಕರ್ಕೊಂಡೋದ್ರೆ ಆ ಮಗು ಆರಾಮಾಗಿರುತ್ತೆ. ನಾವು ಯಾವ ಥಿಂಕರ್ ಅಂತ ಗೊತ್ತಿಲ್ಲದೇನೆ ನಾನು ಏನೋ ಮಗು ಅಷ್ಟೇ, ಆ ಮಗು ನಾನು ಹೇಳಿದ್ದೆ ನೀನು ಕೇಳಬೇಕಂದ್ರೆ ಬ್ರೈನ್ ತಗೊಳಲ್ವಲ್ಲ ಸರ್, ದೆನ್ ಇಟ್ಸ್ ಎ ಕಾನ್ಫ್ಲಿಕ್ಟಿಂಗ್ ಅಲ್ವಾ. ಸೊ ಮಗುಗೆ ADHD ಮತ್ತು ಆರ್ಟಿಸ್ಟಿಕ್ಗೆ ಮಗುಗೆ ಹೆಂಗೆ ಕಮ್ಯುನಿಕೇಟ್ ಮಾಡ್ಬೇಕಂತನೂ ಗೊತ್ತಿರಬೇಕು, ಅಥವಾ ಮಗು ಹೆಂಗೆ ಪರ್ಸೀವ್ ಮಾಡ್ಕೊಳುತ್ತೆ, ಆ ಥಿಂಕಿಂಗ್ ಆ್ಯಂಡ್ ಪರ್ಸೆಪ್ಷನ್ ಏನಿದೆ ಅಂತಲೂ ಗೊತ್ತಿರಬೇಕು. ಇದೆರಡರ ಪ್ರಕಾರ ನಾವು ಅಪ್ರೋಚ್ ಮಾಡಿಬಿಟ್ರೆ ಎವ್ರಿಥಿಂಗ್ ಸೋ ಬ್ಯೂಟಿಫುಲ್. ಆರ್ಟಿಸ್ಟಿಕ್ಗೆ ಮತ್ತು ಲವ್ ಲ್ಯಾಂಗ್ವೇಜ್ ಇಸ್ ಆಲ್ಸೋ ಡೈರೆಕ್ಟ್ಲಿ ಕನೆಕ್ಟೆಡ್. ಮಗುಗೆ ಕೈಂಡ್ ವರ್ಡ್ಸ್ ಬೇಕು, ಅಪ್ಪ ಅಮ್ಮ ಇಬ್ಬರು ಕೊಡೋದೇ ಇಲ್ಲ. ಚೈಲ್ಡ್ ಫೀಲ್ಸ್ ಇನ್ಸೆಕ್ಯೂರ್ ಅಬೌಟ್ ದ ಲೈಫ್. ಚೈಲ್ಡಿಗೆ ಫಿಸಿಕಲ್ ಟಚ್ ಬೇಕು, ಅಪ್ಪ ಅಮ್ಮ ಕೊಡ್ತಿಲ್ಲ, ಇಟ್ಸ್ ಗೆಟ್ ಇನ್ ಟು ಅ ಗ್ರೇಟರ್ ಲೆವೆಲ್ ಆಫ್ ಇನ್ಸೆಕ್ಯೂರಿಟಿ. ಮಗುಗೆ ಕ್ವಾಲಿಟಿ ಟೈಮ್ ಬೇಕಾಗಿಲ್ಲ, ಅಪ್ಪ ಅಮ್ಮ ಕೊಟ್ಟು ಎಳಿತಾ ಇರ್ತಾರೆ. ದೆನ್ ಇಟ್ಸ್ ಅ ಓವರ್ ಪ್ರೊಟೆಕ್ಟಿವ್ನೆಸ್ ಅಂತ ನೀವೆಲ್ಲ ಕೇಳಿರ್ತೀರಲ್ಲ, ಓವರ್ ಲವ್ ಅಂತೆಲ್ಲ ಹೇಳ್ತೀರ, ಅದು ಸಫಗೇಷನ್ ಫೀಲ್ ಆಗ್ಬಿಡುತ್ತೆ ಮಗುಗೆ. ಅದಕ್ಕೆ ಜನನೇ ಬೇಡ, ನಾನು ಆರಾಮಾಗಿರ್ತೀನಿ ಒಬ್ಳೆ ಅಂತ. ಈ ಥರ ವಿ ಕ್ಯಾನ್ ಫೈಂಡ್ ಔಟ್ ದ ರೂಟ್ ಕಾಸ್ ಫಾರ್ ಎನಿ ಆಫ್ ದ ಚಾಲೆಂಜಸ್, ಬಟ್ ವಿ ಹ್ಯಾವ್ ಟೇಕನ್ ಓನ್ಲಿ ಫ್ಯೂ ಥಿಂಗ್ಸ್, ಬಟ್ ಎನಿ ಚಾಲೆಂಜ್ ವಿ ವಿಲ್ ಬಿ ಏಬಲ್ ಟು ಗಿವ್ ಅ ಸೊಲ್ಯೂಷನ್ಸ್. ಈಗ ಕೊನೆಯದಾಗಿ ಪಾಡ್ಕಾಸ್ಟ್ ಮುಗಿಸೋ ಮುಂಚೆ, ಈಗ ಜನರಲ್ ಆಗಿ ಯಾರಾದರೂ ಮುಖ ನೋಡಿದ ತಕ್ಷಣ ಒಬ್ಬರಿಗೆ ಫಾರ್ ಎಕ್ಸಾಂಪಲ್ ಐಬ್ರೋ ಜಾಸ್ತಿ ಇದ್ರೆ ಅದಕ್ಕೇನೋ ಒಂದು ಅರ್ಥ ಹೇಳ್ತಾರೆ, ಮತ್ತೆ ಫೋರ್ಹೆಡ್ ಹಣೆ ಜಾಸ್ತಿ ಇದ್ರೆ ಅದಕ್ಕೇನೋ ಹೇಳ್ತಾರೆ, ಕಣ್ಣು ಹಿಂಗಿದ್ರೆ ಹಂಗೆ ಅಂತಾರೆ, ಕಿವಿ ದೊಡ್ಡದಾಗಿದ್ರೆ ಏನೋ ಫೀಚರ್ಸ್ ಹೇಳ್ತಾರೆ. ಅದೇ ಥರ ಫಿಂಗರ್ ಪ್ರಿಂಟಲ್ಲಿ ನಾವು ಯಾರ್ದಾದ್ರೂ ಒಬ್ಬರು ಫಿಂಗರ್ ಪ್ರಿಂಟ್ ನೋಡಿದ ತಕ್ಷಣ ಏನಾದ್ರು ನಮಗೇನೋ ಒಂದು ಸಿಂಪಲ್ ಟ್ರಿಕ್ಸೋ ಸೀಕ್ರೆಟ್ಸೋ ಹೇಳ್ಕೊಳ್ಬೋದಾ ನೀವು? ಖಂಡಿತ ಹೇಳ್ಕೊಡ್ಬೋದು. ಸೊ ಬೇಸಿಕಲಿ ನಿಮ್ಮ ಫಿಂಗರ್ ಪ್ರಿಂಟ್ಸ್ ನೋಡಿದ ತಕ್ಷಣ ನಮಗೆ ಗೊತ್ತಾಯಿತು, ಯು ಆರ್ ಸೋ ಸ್ಟ್ರಾಂಗ್ ವಿತ್ ಯುವರ್ ಡಿಸಿಷನ್ಸ್. ಇಫ್ ಸಂಬಡಿ ಟ್ರೈ ಟು ಚೇಂಜ್ ಯುವರ್ ಡಿಸಿಷನ್ಸ್, ಯು ಕ್ಯಾನಾಟ್ ಅಕ್ಸೆಪ್ಟ್ ಇಟ್. ದಟ್ ಮೇ ಬಿ ಪಪ್ಪ ಮಮ್ಮ, ಓಮ್ ಎವರ್ ಇಟ್ ಮೇ ಬಿ. ಅಂದೇ ಹೇಳ್ತಿದ್ದೀರಾ? ನಿಮ್ದೇ ಹೇಳ್ತೀರಿ. ಸೊ ಲೈಕ್ ದ್ಯಾಟ್ ಎನಿ ಇಂಡಿವಿಜುವಲ್ಸ್ ಫಿಂಗರ್ ಪ್ರಿಂಟ್ಸ್ ನೋಡಿದ್ರೆ ಅವ್ರದ್ದು ಸ್ಟ್ರೆಂತ್ ಗೊತ್ತಾಗುತ್ತೆ. ವೀಕ್ನೆಸ್ ಅಂತ ಯಾರಿಗೂ ಇರಲ್ಲ ರಾಜೇಶ್ ಸರ್. ನೋ ಬಡಿ ಬಾರ್ನ್ ವಿತ್ ದ ವೀಕ್ನೆಸಸ್, ಎವ್ರಿಬಡಿ ಬಾರ್ನ್ ಎನಫ್ ವಿತ್ ದ ಸ್ಟ್ರೆಂತ್ಸ್ ಇಟ್ ಸೆಲ್ಫ್. ಬಟ್ ನನ್ನ ಹತ್ರ ಏನೋ ಇಲ್ಲ, ನಿಮ್ಮ ಹತ್ರ ಇದೆ ಅಂದಾಗ ನೀವು ನನ್ನ ಬಗ್ಗೆ ಏನು ಅನ್ಕೊಂತೀರಾ, ಮುಳ್ಳಿ ವೀಕ್ ಅನ್ಕೊಂತೀರಾ. ಬಿಕಾಸ್ ಭಗವಂತ ಎಲ್ಲರನ್ನೂ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಏನೋ ಪ್ಲಸ್ ಇರಬೇಕು, ನನ್ನ ಹತ್ರ ಏನೋ ಸ್ವಲ್ಪ ಕಡಿಮೆ ಇರಬೇಕಲ್ವಾ. ಆದರೆ ಟ್ರೇಟೇ ಇಲ್ಲ ಅಂತಲ್ಲ, ನನಗೆ ಎಜುಕೇಟ್ ಮಾಡೋದು ನಾನು ಅಲ್ಲಿಗೆ ಬರ್ತೀನಿ, ಬಟ್ ನಿನ್ನ ಹತ್ರ ವೀಕ್ನೆಸ್ ಇದೆ ಅಂದರೆ ನನಗೆ ಭಯ ಆಗ್ಬಿಡುತ್ತಲ್ವಾ, ಆತಂಕ ಆಗ್ಬಿಡುತ್ತಲ್ವಾ. ಹೀಗೆ ಜಗತ್ತಲ್ಲಿ ಪೇರೆಂಟ್ಸ್ ಆಗಲಿ ಅಥವಾ ಎನ್ವೈರ್ಮೆಂಟ್ ಆಗಲಿ ಮಾಡ್ತಾ ಮಾಡ್ತಾ ತುಂಬ ಕಷ್ಟಪಡ್ತಿದ್ದೀವಿ. ನಾವು ಫಿಂಗರ್ ಪ್ರಿಂಟ್ಸಿಂದ ಬರೀ ಸ್ಟ್ರೆಂತನ್ನು ಮಾತ್ರ ಹೇಳ್ತೀವಿ ಸರ್. ನಿಮಗೆ ಏನು ಇಷ್ಟ ಅದನ್ನು ಮಾತ್ರ ಹೇಳ್ತೀವಿ. ನನ್ನ ಪ್ರಕಾರ ಏನು ಗೊತ್ತಾ, ಒಂದು ನೀವು ದೊಡ್ಡ ಹಣ ಸಂಪಾದನೆ ಮಾಡಿ
ನೀವು ದೊಡ್ಡ ದೊಡ್ಡ ಪ್ರಶಸ್ತಿಗಳು ತಗೊಳ್ಳಿ, ದೇಶ ಎಲ್ಲ ಸುತ್ತ ಬನ್ನಿ. ನಿಮ್ಮ ಹತ್ತಿರದವ್ರ ಜೊತೆಗೆ ನಿಮಗೆ ಸಂಬಂಧಗಳೇ ಸರಿ ಇಲ್ಲ ಅಂದರೆ ಅದರಷ್ಟು ವೇಸ್ಟ್ ಏನು ಯಾವುದೂ ಇರಲ್ಲ. ನಿಜವಾಗ್ಲು ಸೊ ಈ ಸಂಬಂಧಗಳನ್ನ ಕರೆಕ್ಟ್ ಮಾಡೋಕ್ಕೆ ಎಷ್ಟು ಒಳ್ಳೊಳ್ಳೆ ಸಿಂಪಲ್ ಮಾರ್ಗಗಳನ್ನ ನಾವು ಡೆಫಿನೆಟ್ಲಿ ತಿಳಿಸ್ಕೊಟ್ರಿ. ಆ್ಯಂಡ್ ಈಸ್ ವಂಡರ್ಫುಲ್ ಟಾಕಿಂಗ್ ಟು ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. it's my happiness and responsibility. I'm so grateful to you and for all the audience, for all the lovely hearts and the unique brains. Thank you so much for watching this video and for the Guru's blessings only we are able to making this ಅಂತ ನಾನು ಬಿಲೀವ್ ಮಾಡಿದ್ದೀನಿ. ನಾನು ಮ್ಯಾಜಿಕ್ ಮ್ಯಾನ್ ಅಲ್ಲ. ಗುರು ಗೈಡ್ಸ್ ಮೀ ಸಮಥಿಂಗ್ ವೆರಿ ಬ್ಯೂಟಿಫುಲ್ ಥಿಂಗ್ಸ್ ಪೀಪಲ್ ವರ್ ರಿಯಲಿ ಎಲಿಜಿಬಲ್ ಟು ಗೆಟ್ ಇಟ್. ಅದೇ ಕನೆಕ್ಟ್ ಮಾಡಿಸುತ್ತೆ. ಅದೇ ಕರೆಕ್ಟ್ ಮಾಡಿಸೋಗುತ್ತೆ. ಅದು ನಮ್ಗೆ ಮಾಡಬೇಕು ಅಂತ ಒಳಗಡೆ ಒಂದು ಇಚ್ಛೆ ಬರಬೇಕಲ್ಲ ಸರ್. ಎಲ್ಲ ಕೇಳ್ಕೊಂಡು ಬಿಡ್ತೀವಿ, ಮಾಡಬೇಕಂತ ಅನಿಸಿಲ್ಲ ಅಂದರೆ ಇಟ್ಸ್ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಎನರ್ಜಿ. ಅದಕ್ಕೆ ಲೈಫಲ್ಲಿ ಯಾರಾದರೂ ಬೆಟರ್ ವರ್ಷನ್ ಆಗಬೇಕಂತಿರೋರು ನಮ್ಮ ಹತ್ರ ಬರ್ತಾರೆ ಅಂತ ನಾನು ಬಿಲೀವ್ ಮಾಡಿದ್ದೀನಿ ಸರ್. ಇಲ್ಲ ನನಗೆ ಕಷ್ಟನೇ ಬೇಕು, ನನಗೆ ನೋವೇ ಬೇಕು ಅನ್ನೋರು ಯಾರೂ ನಮ್ಮ ಹತ್ರ ಬರಲ್ಲ. ಇಲ್ಲ ನನಗೆ ಅವಕಾಶಗಳು ಬೇಕಾಗಿತ್ತು, ನನಗೆ ಮಾರ್ಗಗಳು ಬೇಕಾಗಿತ್ತು, ಎಕ್ಸ್ಪರ್ಟ್ಸೇ ಹೇಳ್ಕೊಡ್ಬೇಕಾಗಿತ್ತು ಅಂತ ಯಾರು ಸೀಕ್ ಮಾಡ್ತಾ ಇರ್ತಾರಲ್ಲ ಸರ್, ಅವ್ರು ನಮ್ಮ ಹತ್ರ ನಿಜವಾಗ್ಲೂ ಬರಲಿ. ಯಾರಾದರೂ ಇರಲಿ, ಏನಾದರೂ ಸಮಸ್ಯೆ ಇರಲಿ, ಫಸ್ಟ್ ನಮ್ಮ ಹತ್ರ ಒಮ್ಮೆ ಮಾತಾಡಲಿ. ಆಗುತ್ತೆ ಇಲ್ಲ ಅಂತ ನಾವು ಹೇಳ್ಬಿಡ್ತೀವಲ್ಲ. ಅಲ್ಲೇ ಗೊತ್ತಾಗತ್ತೆ. ಬಿಕಾಸ್ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ ಒಂದು ಸ್ಟೇಟ್ಮೆಂಟ್ ಲೆಜೆಂಡ್ಸ್ ಹೇಳಿರ್ಬೇಕಾದ್ರೆ ಇಟ್ ಈಸ್ ಪಾಸಿಬಲ್. ಇಲ್ಲ ಅಂದರೆ ಹೆಂಗೆ ಪಾಸಿಬಲ್ ಮಾಡ್ಕೊಳಕ್ಕೆ ಸ್ವಲ್ಪ ಡಿಲೇ ಆಗ್ಬೋದು, ವಿಲ್ ವರ್ಕ್ ಆನ್ ಇಟ್ ಅಂತ ಅಷ್ಟೆ. ಸೊ ಐ ವಿಶ್ ಎವ್ರಿಬಡಿ ಲೆಟ್ ಗುರು ಬ್ಲೆಸ್ ಯು ಆಲ್. ಎಲ್ಲರೂ ಖುಷಿಯಾಗಿರಿ, ಧೈರ್ಯವಾಗಿರಿ, ಆಮೇಲೆ ಎಲ್ರಿಗೂ ಪ್ರೀತಿನ ಹಂಚಿ. ಯಾವುದೋ ಆತಂಕ ಭಯದಿಂದ ಜೀವನ ಮಾಡಿದ್ರೆ ಏನೂ ಸಿಕ್ಕಲ್ಲ. ಖುಷಿಯಾಗಿರಿ. ಖುಷಿಯಾಗಿರಿ. ಈ ಭಯ ಆತಂಕ ಇದ್ರೆ ಇನ್ನೊಂದು ಜನ್ಮ ಹುಟ್ಟಬೇಕು ಸರ್. ಯಾರು ಭಯ ಆತಂಕ ಬಿಡ್ತಾರೆ ಅವ್ರಿಗೆ ಜನ್ಮ ಇಲ್ಲ ಸರ್. ಟ್ರೂ. ಬಿಕಾಸ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ಬ್ಯೂಟಿಫುಲಿ ಅಲ್ವಾ, ವಿತ್ ಹೋಲ್ ಹಾರ್ಟೆಡ್ಲಿ. ಮೈಂಡ್ಫುಲ್ನೆಸ್ ಅಂತ ಏನು ಹೇಳ್ತೀವಲ್ಲ, ಬೀಯಿಂಗ್ ಪ್ರೆಸೆನ್ಸ್ ಅಲ್ಲಿ ಎಲ್ಲ ಒಳ್ಳೆ ಮಾಡ್ತಿರ್ತೀರಾ. ಭಯ ಆತಂಕದಲ್ಲಿ ಮಾಡ್ಬೇಕಾಗಿರೋದನ್ನ ಮಾಡಲ್ಲ, ಮಾಡಬಾರ್ದಾಗಿದ್ದನ್ನ ಮಾಡ್ತಾ ಕೂತ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೆ ನಮ್ಮ ಬಗ್ಗೆ ನಾವು ತಿಳ್ಕೊಂಡಾಗ ಮಾತ್ರ ಭಯ ಆತಂಕ ಹೋಗುತ್ತೆ ಅಂತ 100% ಗ್ಯಾರಂಟಿ ಆಗಿ ನಾನು ಹೇಳಕ್ ಸಾಧ್ಯ ಇದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.